ಹೋಳಿ, ರಂಗಪಂಚಮಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ನಾನು ಎಲ್ಲ ಪತ್ರಕರ್ತ ಬಂಧುಗಳ ಮುಖಾಂತರ ಹುಬ್ಬಳ್ಳಿ ಧಾರವಾಡ ಮಹಾಜನತೆಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾನು ಮೀಟ್ ದಿ ಪ್ರೆಸ್ ಮಾಡ್ತಾ ಇರುವಂಥದ್ದು ಫಸ್ಟ್ ಟೈಮ್ ಸರ್. ಸಾಕಷ್ಟು ಘಟಕಗಳಲ್ಲಿ ಕೆಲಸ ಮಾಡಿದ್ದೆ, ಆದರೂ ಅದು ನಾವೇ ಕರಿತಾ ಇದ್ದಿದ್ವಿ. ಅಂದ್ರೆ ಯಾವ ವಿಷಯಕ್ಕೆ ಮಾತಾಡಬೇಕು ಅಂತ ಎಲ್ಲ ಪೂರ್ತಿ ಪ್ರಿಪರೇಷನ್ ಮಾಡ್ಕೊಂಡು ಬಂದು ತಿಳ್ಕೊತಿದ್ವಿ. ಸೊ ಹಂಗಾಗಿ ಏನ್ ಹೇಳ್ಬೇಕು ಅದನ್ನ ತಿಳಿಸ್ತಾ ಇದ್ವಿ. ಇದು ಓಪನ್ ಸಂವಾದ, ಮತ್ತೆ ಯಾವುದೋ ಒಂದು ಇಶ್ಯೂ ಸ್ಪೆಸಿಫಿಕ್ ಆಗಿ ಇಲ್ಲದೆ ಮಾತಾಡ್ತಿರೋದು ನಾನಿದೆ ಫಸ್ಟ್. ಮೊಟ್ಟ ಮೊದಲನೇದಾಗಿ ನಾನು ಹಿಂದೆ ರಾಯಚೂರು, ಚಿಕ್ಕಮಗಳೂರು, ಹಾವೇರಿ, ಗುಲ್ಬರ್ಗ, ಅದೇ ರೀತಿ ಬೆಂಗಳೂರು ಸಿಟಿ, ಮಂಗಳೂರು ಇಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಫೀಲ್ಡ್ ಪೋಸ್ಟಿಂಗ್ ಇದ್ದಿದ್ರಿಂದ ಮಾಧ್ಯಮದ ಮಹತ್ವ ಮತ್ತು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ, ಅದರಲ್ಲೂ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಆಫ್ಲೈನ್ ಸೋಷಿಯಲ್ ಮೀಡಿಯಾ ಎಲ್ಲದರದ್ದು ಮಹತ್ವ ಎಷ್ಟಾಗಿದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಕೆಲವು ತೀರಾ ಗಂಭೀರ ವಿಷಯ ಅಂತ ನಾವು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗಿರ್ತೀವಿ, ಅದೆಲ್ಲೋ ಹೈಲೈಟ್ ಆಗ್ದಲೆ, ಎಲ್ಲೋ ಅದು ಫಾಲೋಔಟ್ಸ್ ಆಗ್ದಲೆ ತೀರಾ ಲೋ ಪ್ರೊಫೈಲ್ ಅಲ್ಲಿ ಮುಗ್ದೋಗ್ಬಿಡುತ್ತೆ. ಕೆಲವು ಸರಿ ನಮಗನ್ಸುತ್ತೆ ಇದು ತುಂಬಾ ಸಿಂಪಲ್ ವಿಷಯ ಅಂತ, ಬಟ್ ಅದು ಯಾವ ರೀತಿ ವೈರಲ್ ಆಗುತ್ತೆ ಅಥವಾ ಯಾವ ರೀತಿ ಔಟ್ ಆಫ್ ಪ್ರಪೋರ್ಷನೇಟ್ ಬ್ಲೋ ಔಟ್ ಆಗುತ್ತೆ ಅಂದ್ರೆ ಅದು ನಮ್ಮ ಊಹೆಗೂ ಕೆಲವೊಮ್ಮೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಮಾಧ್ಯಮ ಮಿತ್ರರ ಜೊತೆ ನಿರಂತರವಾದ ಒಂದು ಒಡನಾಟ ಇದ್ರೆ ಸಮಾಜದ ವಸ್ತುಸ್ಥಿತಿ ಏನಿದೆ, ಪರಿಸ್ಥಿತಿ ಏನಿದೆ, ಆದ್ಯತೆಗಳು ಯಾವ ರೀತಿ ಸಾರ್ವಜನಿಕರಿಗೂ ಬದಲಾಗ್ತಾ ಇದೆ, ನಿರೀಕ್ಷೆಗಳೇನಿದೆ ಅನ್ನುವಂಥದ್ದನ್ನ ನಾವು ತಳಮಟ್ಟದಲ್ಲಿ ಇರುವಂತಹ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಹಿಂದೆ ಎಲ್ಲ ಘಟಕಗಳಲ್ಲಿ ಕೆಲಸ ಮಾಡಿದಾಗ ಸ್ವಲ್ಪ ಅನುಭವ ಇದ್ರೂ ಕೂಡ ನನಗೆ ಹುಬ್ಬಳ್ಳಿಗೆ ಬಂದಾಗ ಎಲ್ಲ ಎದುರಿಸೇ ಕಳಿಸಿದ್ರು. ಹುಬ್ಬಳ್ಳಿ ಅವತ್ತಿನ ಪರಿಸ್ಥಿತಿಯಲ್ಲಿ ನಡೆದಂತ ಕೆಲವು ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು, ಕೆಲವು ಕೊಲೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ, ಬಹಳ ಕಷ್ಟಕರವಾದ ಒಂದು ಸ್ಥಳಕ್ಕೆ ಹೋಗ್ತಾ ಇದೆಯಾ. ಮತ್ತೆ ಮಾಧ್ಯಮ ಕೂಡ ತುಂಬಾ ಆಕ್ಟಿವ್ ಇದೆ. ಮಾಧ್ಯಮ ಮಿತ್ರರ ಒಂದು ವೇಗ ಏನಿದೆ, ಆ ವೇಗನ ಅಂದಾಜು ಮಾಡೋದು ಕಷ್ಟ, ಮತ್ತೆ ಅದನ್ನ ರೀಚ್ ಮಾಡೋದು ಬಹಳ ಕಷ್ಟ ಅನ್ನುವಂಥ ಒಂದು ಎಚ್ಚರಿಕೆ ನಮ್ಮ ಹಿರಿಯ ಅಧಿಕಾರಿಗಳು ನೀಡಿದ್ರು. ಅದೇ ರೀತಿ ಇಲ್ಲಿನ ಒಂದು ಸಮಸ್ಯೆಗಳು ಏನಿದೆ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡು ನಾನು ಬಂದಂತ ಸಂದರ್ಭದಲ್ಲಿ ಮೊದಲ ಒಂದ್ 2-3 ತಿಂಗಳು ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲೂ ಹೇಳಿಲ್ಲ, ಸಾಕಷ್ಟು ಕಠಿಣದ ಸಮಯ ಅಂತಾನೆ ನನಗೆ ಅನ್ಸಿತ್ತು. ಪ್ರಾರಂಭದಲ್ಲಿ ಒಂದು 2-3 ತಿಂಗಳು ಇಲ್ಲಿನ ಪರಿಸ್ಥಿತಿ ಏನಿದೆ, ವಸ್ತುಸ್ಥಿತಿ ಏನಿದೆ, ಇಶ್ಯೂಗಳು ಏನಿದೆ, ಯಾವ ರೀತಿ ಯಾವ ಇಶ್ಯೂ ಎರೆಕ್ಟ್ ಆಗುತ್ತೆ, ಯಾರು ಇಲ್ಲಿ ಅತ್ಯಂತ ಆದ್ಯತೆಯ ಮೇಲೆ ನಾವು ಅಟೆಂಡ್ ಮಾಡಬೇಕಾಗಿರುವಂತ ವಿಷಯಗಳು ಯಾವುವು, ಮತ್ತೆ ಯಾರ್ಯಾರು ಇಲ್ಲಿ ಮೇಜರ್ ಪ್ಲೇಯರ್ಸ್ ಅಂತಂದ್ರೆ ನಾನು ಹೇಳುವಂಥದ್ದು ಸಾರ್ವಜನಿಕರ ಇಶ್ಯೂಗಳನ್ನ ಎತ್ತಿ ಹಿಡಿಯೋದ್ರಲ್ಲಿ ಸಾಕಷ್ಟು ಜನ ತಮ್ಮದೇ ಆದಂತ ಪಾತ್ರ ವಹಿಸ್ತಾರೆ. ಅದು ಮಾಧ್ಯಮ ಒಂದ್ ಕಡೆ ಆದ್ರೆ ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ, ವಿವಿಧ ಸಂಘಟನೆಗಳು ಇರ್ತಾರೆ, ಅದೇ ರೀತಿ ಸೋಷಿಯಲ್ ಆಕ್ಟಿವಿಸ್ಟ್ ಇರ್ತಾರೆ, ಆಕ್ಟಿವಿಸ್ಟ್ ಸಿಟಿಸನ್ಸ್ ಇರ್ತಾರೆ, ಇಂಡಿವಿಜುವಲ್ ಸಿಟಿಸನ್ಸ್ ಇರ್ತಾರೆ. ಹೀಗೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೊಂದು 2-3 ತಿಂಗಳು ಸಮಯಾವಕಾಶ ಬೇಕಾಯ್ತು. ಆದ್ರೆ ನನಗೆ ಅಷ್ಟು 2-3 ತಿಂಗಳ ಒಂದು ಹನಿಮೂನ್ ಪೀರಿಯಡ್ ತಗೊಳ್ಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಸಾಕಷ್ಟು ಗೊಂದಲಗಳ ನಡುವೆ ಒಂದು ಪರಿಸ್ಥಿತಿ ಕುತ್ಕೊಂಡು ನಮ್ಮ ಹಿರಿಯ ಅಧಿಕಾರಿಗಳ ಹತ್ರ ಮಾತಾಡಿದಂಥ ಸಂದರ್ಭದಲ್ಲಿ ಫಸ್ಟ್ ರೀಚ್ ಔಟ್ ಟು ಆಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್ ಅಂತ ಹೇಳಿದ್ರು. ಸೊ ಆ ಒಂದು ಪ್ರಯತ್ನದ ದಾರಿಯಲ್ಲಿ ನಾನು ಎಲ್ಲ ಸಮುದಾಯದ ಮುಖಂಡರೇನಿದ್ದಾರೆ ಅವ್ರನ್ನ ಭೇಟಿ ಮಾಡುವಂತ ಕೆಲಸ ಮೊದಲಿಗೆ ಮಾಡಿದೆ. ನಮ್ಮ 3000 ಮಠ ಇರ್ಬೋದು, ಸಿದ್ದಾರೂಢ ಮಠ ಇರ್ಬೋದು, ಅದೇ ರೀತಿ ಇರುವಂತಹ ಪ್ರಮುಖ ದರ್ಗಾ ಮತ್ತೆ ಮಸೀದಿಗಳಿರ್ಬೋದು, ಚರ್ಚಸ್ ಅವ್ರುಗಳಿರ್ಬೋದು, ವೈಸ್ ಚಾನ್ಸಲರ್ಸ್ ಆಫ್ ವೇರಿಯಸ್ ಯೂನಿವರ್ಸಿಟೀಸ್ ಮತ್ತೆ ಇಂಪಾರ್ಟೆಂಟ್ ಎಜುಕೇಶನಲ್ ಎಸ್ಟಾಬ್ಲಿಷ್ಮೆಂಟ್ಸ್, ನಮ್ಮ KMC ಇರ್ಬೋದು, ಅದೇ ರೀತಿ ಇಂಡಿವಿಜುವಲ್ಸ್ ಅಂದ್ರೆ ಎಲ್ಲಾ ಪಕ್ಷದ ವಿವಿಧ ಚುನಾಯಿತ ಪ್ರತಿನಿಧಿಗಳನ್ನ ಮತ್ತು ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಅದೇ ರೀತಿ ಸಾಮಾಜಿಕ ಕ್ಷೇತ್ರದಲ್ಲಿ ಪಬ್ಲಿಕ್ ಸರ್ವಿಸ್ ಅಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳು, ಎಲ್ಲ ಜಾತಿ ಧರ್ಮದ ಸಮುದಾಯದ ಮುಖಂಡರು, ಇವ್ರನ್ನೆಲ್ಲ ರೀಚ್ ಔಟ್ ಮಾಡುವಂಥದ್ದು. ಅದು ಇಂಡಿವಿಜುವಲಿ ಭೇಟಿ ಆಗೋದು ಒಂದ್ ಕಡೆ ಆದ್ರೆ
ಇಲ್ಲಿನ ಒಂದು ವಸ್ತುಸ್ಥಿತಿ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ 2 ಎಕ್ಸಸೈಸ್ ಅನ್ನ ನಾವು ಮಾಡಲಾಯಿತು. ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಅಂತ, ಇನ್ನೊಂದು ಏರಿಯಾ ಫೆಮಿಲರೈಸೇಷನ್ ಎಕ್ಸಸೈಸ್ ಅಂತ. ಏರಿಯಾ ಫೆಮಿಲರೈಸೇಷನ್ ಅಂದ್ರೆ ದಿನ ಸಂಜೆ ಒಂದು 5:30-6 ಗಂಟೆಯಿಂದ ಒಂದು 2 ರಿಂದ 3 ಗಂಟೆಗಳ ಕಾಲ ಯಾವುದಾದ್ರೂ ಒಂದು ಪೊಲೀಸ್ ಠಾಣೆಯಲ್ಲಿ ಸುಮಾರು ಒಂದು 8 ರಿಂದ 10 ಕಿಲೋಮೀಟರ್ ಅಷ್ಟು ರಸ್ತೆಯನ್ನ ನಡೆದುಕೊಂಡು ಆ ಒಂದು ಏರಿಯಾದ ಪರಿಚಯವನ್ನ ಮಾಡ್ಕೊಳ್ಳುವಂಥದ್ದು. ಇನ್ ದ ಪ್ರೋಸೆಸ್ ಆ ಎನ್ರೂಟ್ ಯಾರ್ಯಾರು ಸಿಗ್ತಾರೆ, ಅದು ವರ್ತಕರ ಸಂಘ ಇರ್ಬೋದು, ಬಂಗಾರದ ಅಂಗಡಿಯವರ ಸಂಘ ಇರ್ಬೋದು, ಬದಿ ವ್ಯಾಪಾರಿಗಳ ಸಂಘ ಇರ್ಬೋದು, ಅಲ್ಲಿರುವಂತಹ ಒಂದು ದಲಿತ ಕಾಲೋನಿಗಳಿರ್ಬೋದು, ಹಿಂದುಳಿದ ವರ್ಗದವರು ಇರುವಂಥದ್ದು, ಬಡವರು ಇರುವಂಥದ್ದು, ಆಮೇಲೆ ಸೆಟಲ್ಮೆಂಟ್ ಏರಿಯಾಗಳಿರ್ಬೋದು, ಹೀಗೆ ಯಾವ್ಯಾವ ಸೂಕ್ಷ್ಮ ಪ್ರದೇಶಗಳಿದ್ದಾವೆ ಅಲ್ಲಿ ಭೇಟಿ ಮಾಡುವಂಥದ್ದು, ಸಾರ್ವಜನಿಕರಿಗೆ ಭೇಟಿ ಮಾಡುವಂಥದ್ದು, ಅಲ್ಲಿ ಸ್ಥಳೀಯ ಮುಖಂಡರನ್ನು ಭೇಟಿ ಮಾಡುವಂಥದ್ದು, ಮತ್ತೆ ಅಲ್ಲಿ ಇರುವಂತಹ ರಿಲಿಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸ್, ದೇವಸ್ಥಾನ ಇರ್ಬೋದು, ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ಅವನ್ನ ಭೇಟಿ ಮಾಡುವಂಥದ್ದು, ಮತ್ತೆ ಅಲ್ಲಿನ ಸಮಸ್ಯೆಗಳೇನಿದೆ, ಜನರ ಒಂದು ನಿರೀಕ್ಷೆ ಪೊಲೀಸರಿಂದ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರತಿದಿನ ಸುಮಾರು 2 ರಿಂದ 3 ಗಂಟೆಗಳ ಕಾಲ ಬೈ ವಾಕ್ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅನ್ನು ಕವರ್ ಮಾಡುವಂತ ಕೆಲಸ ಸುಮಾರು 2 ರಿಂದ 3 ತಿಂಗಳು ನಾವು ನಿರಂತರವಾಗಿ ಮಾಡಿದ್ವಿ. ಅದು ಸೋಮವಾರದಿಂದ ಗುರುವಾರ 4 ದಿವಸ, ವಾರದಲ್ಲಿ 4 ದಿವಸ. ಅದಾದ್ಮೇಲೆ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಅಂದ್ರೆ ಫ್ರೈಡೆ ಸ್ಯಾಟರ್ಡೆ ಸಂಡೇ 3 ದಿನ ನಮ್ಮ ಕಮಿಷನರೇಟ್ ವ್ಯಾಪ್ತಿ ಯಾವುದಾದ್ರು ಒಂದು ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂತಹ ನ್ಯೂಸೆನ್ಸ್ ಮಾಂಗರ್ಸ್, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಮತ್ತೆ ಪಬ್ಲಿಕ್ಗೆ ತೊಂದರೆ ಕೊಡುವಂತವ್ರು ಯಾರಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಜನರಲ್ ಇದೇನ್ ಮಾಡ್ತಿದ್ವಿ, ಸಂಜೆ ಒಂದು 6-6:30 ಅಷ್ಟೊತ್ತಿಗೆ ನಾವು ಒಂದು 4-5 ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳೆಲ್ಲ ಸೇರಿಸ್ಕೊಂಡು ಮಫ್ತಿಲಿ ಸೇರಿಸ್ಕೊಂಡು ಯಾವ್ಯಾವ ಇಂಪಾರ್ಟೆಂಟ್ ಸೆನ್ಸಿಟಿವ್ ಪಾಯಿಂಟ್ಸ್ ಇದಾವೆ, ಮತ್ತೆ ಎಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಗುವಂತ ಸ್ಥಳಗಳು, ಫಾರ್ ಎಕ್ಸಾಂಪಲ್ ಒಂದು ಬೇಕರಿ ಮುಂದೆ 10-20 ಜನ ಹುಡುಗರು ನಿಂತ್ಕೊಂಡು ಸಿಗರೇಟ್ ಸೇರುವಂತ ಒಂದು ಕಲ್ಚರ್ ಇರ್ಬೋದು, ಅಥವಾ ಯಾವುದೋ ಒಂದು ದೇವಸ್ಥಾನ ಅಥವಾ ಮಸೀದಿ ಚರ್ಚ್ ಹಿಂದೆ ಒಂದು 10-20 ಜನ ಕುತ್ಕೊಂಡು ಗಾಂಜಾ ಸೇವನೆ ಮಾಡುವಂಥದ್ದು, ಅಥವಾ ಸುಮ್ಮನೆ ಪಾಲ್ತು ಕುತ್ಕೊಳ್ಳುವಂಥದ್ದು, ಮತ್ತೆ ಎಣ್ಣೆ ಹೊಡೆಯುವಂಥದ್ದು, ಈ ತರದ್ದು ಇರ್ಬೋದು. ಅಥವಾ ಯಾವುದೋ ಒಂದು ಅಪ್ಕಮಿಂಗ್ ಲೇಔಟ್ಸ್ ಅಲ್ಲಿ ಅಥವಾ ಔಟ್ಸ್ಕಟ್ಸ್ ಅಲ್ಲಿರೋ ಅಬಾಂಡೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಕುತ್ಕೊಂಡು ನ್ಯೂಸೆನ್ಸ್ ಮಾಡುವಂಥವ್ರು ಇರ್ಬೋದು. ಅಥವಾ ಹೆಣ್ಮಕ್ಳು ಹೆಚ್ಚಿಗೆ ಓಡಾಡುವಂತ ಪ್ರದೇಶಗಳಲ್ಲಿ ಸುಮ್ಮನೆ ಮಾರ್ಗ ಮಧ್ಯದಲ್ಲಿ ಅಡ್ಡಲಾಗಿ ನಿಂತ್ಕೊಳ್ಳುವಂಥವ್ರು ಇರ್ಬೋದು. ಅದೇ ರೀತಿ ರೌಡಿ ಶೀಟರ್ಸು ಅಂತವ್ರನ್ನ ಐಡೆಂಟಿಫೈ ಮಾಡಿ ಅಂತವ್ರನ್ನ ಪಿಕ್ ಮಾಡಿ ಒಂದು ಸಮುದಾಯ ಭವನದಲ್ಲಿ ಅವ್ರನ್ನೆಲ್ಲ ಕರೆದು ಕುಂಡ್ರಿಸಿ ಅವ್ರ ಆಂಟಿಸಿಡೆಂಟ್ಸ್ ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು, ಅವ್ರದ್ದು ಪ್ರೆಸೆಂಟ್ ಆಕ್ಟಿವಿಟಿ, ಅವ್ರ ಮೊಬೈಲ್ ಚೆಕ್ ಮಾಡುವಂಥದ್ದು. ಅದೇ ರೀತಿ ಅವ್ರುಗಳು ಇಟ್ಕೊಂಡ್ಬಂದಂತ ಸಂದರ್ಭದಲ್ಲಿ ಯಾರು ಅವ್ರನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅನ್ನುವಂಥದ್ದು. ಈಗ ಎಲ್ಲ ಸಂದರ್ಭದಲ್ಲಿ ನಮ್ಮನೇಲಿ ಯಾರು ಮಕ್ಳು ಇಟ್ಕೊಂಡ್ರೆ ನಾವು ಪೇರೆಂಟ್ಸ್ ಹೋಗ್ತೀವಿ. ಅದೇ ಒಬ್ಬ ರೌಡಿ ಶೀಟರ್ನ ಇಟ್ಕೊಂಡು ಹೋಗಿ ಕುಂಡಿಸ್ಕೊಂಡ್ರೆ ಯಾರು ಅದನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಬರ್ತಾರೆ? ಅಲ್ಲಿ ಯಾರಾದ್ರೂ ಯಾವುದೋ ಒಂದು ಅಸೋಸಿಯೇಷನ್ ಜೊತೆ ಗುರುತಿಸ್ಕೊಂಡು ಬರ್ತಾರ, ಅಥವಾ ಯಾವುದೇ ರೀತಿಯಲ್ಲಿರುವಂತಹ ಇನ್ನೊಬ್ಬ ಸೋಷಿಯಲ್ ಎಲಿಮೆಂಟ್ ಬರ್ತಾನ, ಅಥವಾ ಯಾರಾದ್ರೂ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಬರ್ತಾರ? ಅದೆಲ್ಲದ ಒಂದು ಅವಲೋಕನ ಮಾಡುವ ನಿಟ್ಟಿನಲ್ಲಿ ಇದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಡಾಮಿನೇಷನ್ 2 ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆ ಒಂದು ಪ್ರೋಸೆಸ್ ಅಲ್ಲಿ ನಮಗೆ ಬಹಳಷ್ಟು ಒಳ್ಳೆಯ ಸಾರ್ವಜನಿಕರ ಬೆಂಬಲ ಸಿಕ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಾನು ಇಲ್ಲಿ ಕಮಿಷನರ್ ಆಗಿ ಬಂದಂತ ಸಂದರ್ಭದಲ್ಲಿ 4-5 ಅತ್ಯಂತ ಆದ್ಯತೆಯ ವಿಷಯಗಳಾಗಿದ್ವು. ಮೊಟ್ಟ ಮೊದಲನೇದಾಗಿ ನಡೆದಂತಹ ಕೆಲವು ಕೊಲೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ, ಯುವತಿಯರ, ಮಕ್ಕಳ ಒಂದು ಸುರಕ್ಷತೆಯ ಬಗ್ಗೆ ಪೋಷಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಆತಂಕ ಎಡೆ ಮಾಡಿತ್ತು. ಆ ಸಂದರ್ಭದಲ್ಲಿ ಅದು ಅತ್ಯಂತ ಮೊದಲನೇ ಆದ್ಯತೆ ಆಗಿದ್ರೆ, ಎರಡನೇದು ಈ ಗಾಂಜಾ ಸೇರಿದಂತೆ ಇತರೆ ಮಾದಕ ವಸ್ತುಗಳ ಸಮಸ್ಯೆ ಏನಿದೆ ಅದನ್ನ ನಾವು ಅಡ್ರೆಸ್ ಮಾಡುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು. ಅದಾದ್ಮೇಲೆ ಈ ಮೀಟರ್ ಬಡ್ಡಿ ಮತ್ತು ಸಾಲ ತಗೊಂಡಂಥವ್ರು ಕಿರುಕುಳ ಕೊಡುವಂಥದ್ದು ಒಂದು ಆದ್ಯತೆಯ ವಿಷಯ ಆಗಿತ್ತು. ಆಮೇಲೆ ಈ ರೌಡಿ ಶೀಟರ್ಸು ಮತ್ತೆ ರೌಡಿಸಮ್, ಗುಂಡಾಯಿಸಮ್ ಮಾಡುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಹಲ್ಲೆ ಮಾಡುವಂಥವ್ರು, ಕೊಲೆ ಪ್ರಯತ್ನ ಮಾಡುವಂಥವ್ರು, ಕೊಲೆ ಮಾಡುವಂಥವ್ರು, ವೆಪನ್ಸ್ ಇಟ್ಕೊಂಡು ಓಡಾಡುವಂಥವ್ರು, ಗುಂಪು ಘರ್ಷಣೆ ಮಾಡುವಂಥವ್ರು, ಇಂಥವ್ರನ್ನ ಈ ಒಂದು 4-5 ಅತ್ಯಂತ ಆದ್ಯತೆಯ ವಲಯಗಳಾಗಿದ್ದರಿಂದ ಅವನ್ನ ಅಟೆಂಡ್ ಮಾಡ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಅದೆಲ್ಲದರ ಫಲ ನಮಗೆ ಗಣೇಶ, ಗೌರಿ ಮತ್ತು ರಂಜಾನ್ ಹಬ್ಬದಲ್ಲಿ ಸಿಕ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಗೌರಿ ಗಣೇಶ ಹಬ್ಬ ಹುಬ್ಳಿಲಿ ನಮಗೆ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಆಫೀಸರ್ಸ್ ಯಾವುದೇ ಆದ ರೀತಿಯಲ್ಲಿ ಎಸ್ಟಿಮೇಷನ್ ಕೊಟ್ಟಿದ್ವಿ. ಇನ್ಫ್ಯಾಕ್ಟ್ ನಮ್ಮ ADG ಲಾ ಅಂಡ್ ಆರ್ಡರ್ ಬಂದಾಗ ನಾವಿಲ್ಲಿ ಎಷ್ಟು ಜನ ಸೇರ್ತಾರೆ ಅಂತ ಒಂದು ಎಸ್ಟಿಮೇಷನ್ ಕೊಡ್ಬೇಕಾದ್ರೆ ಒಂದು 15,000 ರಿಂದ 20,000 30,000 ಜನ ಸೇರ್ಬೋದು ಅನ್ನೋಂಥ ಒಂದು ಎಸ್ಟಿಮೇಷನ್ ಕೊಟ್ಟಿದ್ವಿ. ಆದ್ರೆ ನಿಜವಾಗ್ಲೂ ಗ್ರೌಂಡ್ ರಿಯಾಲಿಟಿ ಇದ್ದಿದ್ದು ಪೀಕ್ ಅವರ್ಸ್ ಅಲ್ಲಿ ಗಣೇಶ ಮೇನ್ 9th ಡೇ ಮತ್ತೆ 11th ಡೇ ಇದ್ದಂತ ಸಂದರ್ಭದಲ್ಲಿ 2.5-3 ಲಕ್ಷದಷ್ಟು ಜನ ಸಾರ್ವಜನಿಕರು ಕೇವಲ ಹುಬ್ಬಳ್ಳಿ ಧಾರವಾಡ ನಗರ ಅಷ್ಟೇ ಅಲ್ಲ, ಸುತ್ತಮುತ್ತಲ ಜಿಲ್ಲೆಯಿಂದ ಮತ್ತು ನೆರೆಹೊರೆಯ ರಾಜ್ಯಗಳಿಂದ ಕೂಡ ಬಂದು ಇಲ್ಲಿ ಗಣೇಶ ವಿಸರ್ಜನೆ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ನಾವು ನೋಡ್ಬೋದು. ಅದೇ ರೀತಿ ಈದ್ ಮಿಲಾದ್ ಕೂಡ ನಾವು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ. ಅವಾಗ ಸುಮಾರು ಒಂದು 10-12,000 ಜನ ಅಷ್ಟೇ ಸೇರ್ತಾರೆ ಅಂತ ನಾವು ಎಸ್ಟಿಮೇಷನ್ ಕೊಟ್ಟಿದ್ವಿ. ಬಟ್ ಗ್ರೌಂಡ್ ರಿಯಾಲಿಟಿ ನೋಡಿದಂತ ಸಂದರ್ಭದಲ್ಲಿ ಕಿಲೋಮೀಟರ್ ಗಟ್ಟಲೆ
ಜನ ಬಂದದ್ದು ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದದ್ದು ನಾವು ಎಸ್ಟಿಮೇಷನ್ ಅವತ್ತು ಮಾಡಲಿಕ್ಕೆ ಸಾಧ್ಯ ಆಯಿತು. ಅಷ್ಟಾದರೂ ಕೂಡ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬ ಅತ್ಯಂತ ಶಾಂತಿಯುತವಾಗಿ ಮುಗೀತು ಅನ್ನೋದ್ರ ಜೊತೆಗೆ ಹುಬ್ಬಳ್ಳಿ ನೆಲದಿಂದ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ, ಸೌಹಾರ್ದತೆಯ ಸಂದೇಶವನ್ನ ನೀಡಲಿಕ್ಕೆ ಒಂದು ಬಹಳ ಉತ್ತಮವಾದಂಥ ಕೆಲವು ಬೆಳವಣಿಗೆ ನಡೆದು ಅದನ್ನ ನಾನಿಲ್ಲಿ ಸ್ಮರಿಸಲೇಬೇಕು. ಆಯೋಜಕರೇನಿದ್ದಾರೆ, ಗಣೇಶ ಮೆರವಣಿಗೆ, ವಿಸರ್ಜನಾ ಮೆರವಣಿಗೆಯಲ್ಲಿ ಬರ್ತಿದ್ದಂತ ಆಯೋಜಕರು ಒಂದು ಮಸೀದಿ ಎದುರಿಗೆ ಬಂದಂತ ಸಂದರ್ಭದಲ್ಲಿ ಒಂದು ಸೂಫಿ ಹಾಡನ್ನು ಹಾಕೋದ್ರ ಮುಖಾಂತರ ಸೌಹಾರ್ದತೆಯನ್ನ ಮೆರೆದ್ರೆ ದುರ್ಗದ ಬೈಲ್ ಗಣೇಶ ಪೆಂಡಲ್ ಮುಂದೆ ಈದ್ ಮಿಲಾದ್ ಪ್ರೊಸೆಷನ್ ಬಂದಂತ ಸಂದರ್ಭದಲ್ಲಿ ಒಂದು ಹಿಂದೂ ದೇವರ ಒಂದು ಭಕ್ತಿಗೀತೆಯನ್ನು ಹಾಕೋದ್ರ ಮುಖಾಂತರ ಈದ್ ಮಿಲಾದ್ ಆಯೋಜಕರು ಸೌಹಾರ್ದತೆಯನ್ನ ಮೆರೆದ್ರು. ಅದು ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ಸಂದೇಶವನ್ನ ನಾಡಿಗೆ ಕೊಡ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳು ಸರ್ಕಾರದ ಹಂತದಲ್ಲೂ ಕೂಡ ಇದು ಚರ್ಚೆಯಾಗಿ ಈ ರೀತಿ ಬೆಳವಣಿಗೆಗಳಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅನ್ನೋಂಥ ಒಂದು ವಿಷಯ ಕೂಡ ಚರ್ಚೆಗೆ ಬಂತು ಆಗ. ಸೊ ಅದಾದ ನಂತರ ನಿರಂತರವಾಗಿ ಹಿಂದಿಗಿಂತ ಜಾಸ್ತಿ ಅಥವಾ ಹಿಂದಿಗಿಂತ ಕಡಿಮೆ ಅನ್ನೋದಕ್ಕಿಂತ ಒಂದು ಸಮಾಜದಲ್ಲಿ ಯಾವ ರೀತಿ ಅಫೆನ್ಸ್ ಪ್ಯಾಟ್ರನ್ ಇರುತ್ತೆ, ಆ ಪ್ಯಾಟ್ರನ್ ಕೊಲೆ ಇರ್ಬೋದು, ಕೊಲೆ ಪ್ರಯತ್ನದ ಪ್ರಕರಣಗಳು, ಆಮೇಲೆ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಪ್ರಕರಣಗಳು, ಕಳ್ಳತನ, ರಾಬರಿ, ಡಕಾಯಿಟಿ, ಈ ತರದ್ದೆಲ್ಲ ಅಫೆನ್ಸ್ಗಳು ಆಗ್ತಾ ಬಂದಿದ್ರು ಕೂಡ ಸಾರ್ವಜನಿಕರಲ್ಲಿ ಯಾವುದೇ ಅಫೆನ್ಸ್ ಆದರೂ ಪೊಲೀಸರು ಅದನ್ನ ಹಿಡಿಯೋದ್ರಲ್ಲಿ ಮತ್ತೆ ಪರಿಸ್ಥಿತಿಯನ್ನ ಹತೋಟಿಗೆ ತರೋದ್ರಲ್ಲಿ ಮತ್ತೆ ಅವರೆಲ್ಲ ಪ್ರಯತ್ನದ ಪ್ರಿವೆಂಟ್ ಮಾಡ್ಲಿಕ್ಕೆ ಮಾಡಿದಂತ ಎಲ್ಲ ಪ್ರಯತ್ನ ಹೊರತಾಗಿ ಕೂಡ ಘಟನೆ ಆಗದಾಗಿದೆ. ಇನ್ನು ಅವರು ಅಟೆಂಡ್ ಮಾಡ್ತಾರೆ, ಅವ್ರಿಗೆ ನಾವೊಂದು ಟೈಮ್ ಪೀರಿಯಡ್ ಕೊಡಬೇಕು ಅನ್ನುವಂಥ ಒಂದು ವಿಶ್ವಾಸ ಸಾರ್ವಜನಿಕರು ನಮ್ಮ ಮೇಲೆ ಇಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪೊಲೀಸಿಂಗ್ ಕೆಲಸ ಹೆಂಗೆ ಅಂತಂದ್ರೆ, ಈ ಬಾದಾಮಿ ಗಿಡ ಮನೆ ಬಾಗಿಲಲ್ಲಿ ಹಾಕೊಂಡ್ಬಿಟ್ಟು ವಿಂಟರ್ ಸೀಸನ್ ಅಲ್ಲಿ ಅಂಗ್ಲ ಕ್ಲೀನ್ ಮಾಡ್ಕೊಂಡಂಗೆ, ನೀವು ಒಂದಿನ ಕಸ ಗುಡ್ಸೋದ್ ಬಿಟ್ರೆ ಮನೆ ತುಂಬಾ ಒಂದು 15 ದಿವಸ ತಿಂಗಳಿಂದ ಇಲ್ಲೇನು ಹಾಳು ಬಿದ್ದಿತ್ತೆ ನಮ್ಮ ಮನೆ ಅನ್ನೋಷ್ಟು ಬಾದಾಮಿ ಗಿಡದ ಎಲೆಗಳು ಬಿದ್ದ್ಬಿಡ್ತವೆ. ಸೊ ಆತರ ನಮ್ಮ ಪೊಲೀಸಿನ ಕೆಲಸ. ಸೊ ನಾವು ಕೈಗೊಂಡ ಸಾಕಷ್ಟು ಕ್ರಮಗಳ ಬಗ್ಗೆ ಸಾರ್ವಜನಿಕರಾಗಿ ಆದಿಯಾಗಿ ಮಾಧ್ಯಮದವರು ಸೇರಿದಂತೆ ಎಲ್ಲರೂ ಪ್ರಶಂಸೆ ಮಾಡಿದರು. ಕೆಲವು ಸಂದರ್ಭದಲ್ಲಿ ಕೆಲವು ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಮತ್ತು ಕೆಲವು ಪ್ರಮುಖ ಗಂಭೀರ ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ನಮ್ಮ ಲೋಪ ಇದ್ರೆ ಎತ್ತಿ ಹಿಡಿದಿದ್ದೀರಿ. ಮತ್ತೆ ನಮ್ಮಿಂದ ನಿರೀಕ್ಷೆ ಏನಿದೆ ಅನ್ನೋಂಥದ್ದನ್ನ ಕಾಲಕ್ಕೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದ್ದೀರಿ. ಈ ಡ್ರಗ್ಸ್ ವಿಚಾರವಾಗಿ ನಾವು ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ ಅಂತ ನಾನು ಅದ್ರ ಭಾವಿಸ್ತೇನೆ. ಯಾಕಂದ್ರೆ ಪೆಡ್ಲರ್ಸ್ ಮೇಲೆ ನಾನು ಹಿಂದೆ ಗಮನಿಸಿದಂತೆ ಒಂದು ಪ್ರಕರಣ ದಾಖಲಾಯ್ತು ಅಂದ್ರೆ ಒಬ್ಬ ಪೆಡ್ಲರ್ ಮತ್ತೆ ಅವನಿಂದ ಸೀಸ್ ಮಾಡಿದ್ದು ಅವಾಗ ಅಷ್ಟು ಆ ತರ ಇತ್ತು. ಆದ್ರೆ ನಾನು ಅದನ್ನ ಆದ್ಯತೆ ಮೇಲೆ ತಗೊಂಡು ಪ್ರತಿಯೊಂದು ಪ್ರಕರಣದಲ್ಲಿ ಕೇವಲ ಯಾರ ಕೈ ಸಿಕ್ಕಿರುತ್ತೆ ಅಷ್ಟೇ ಅಲ್ಲ, ಅದು ಯಾರಿಗೆ ತಲುಪಿಸ್ತಾ ಇದ್ದ, ಯಾರಿಂದ ಬಂತು, ಪ್ರತ್ಯಕ್ಷ ಪರೋಕ್ಷವಾಗಿ ಅವ್ರಿಗೆ ವಾಹನ ಸಪ್ಲೈ ಮಾಡಿದವ್ರು ಯಾರು, ಹಣ ಕೊಟ್ಟವ್ರು ಯಾರು, ಅವ್ರಿಗೆ ಆಶ್ರಯ ಕೊಟ್ಟವ್ರು ಯಾರು, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದೊಂದೇ ಪ್ರಕರಣದಲ್ಲಿ ಅದಿದ್ವಿ. ನನ್ನ ಲೆಕ್ಕದಲ್ಲಿ ಸುಮಾರು ಒಂದು 25 ಪ್ರಕರಣಗಳಲ್ಲಿ ಒಂದು 250ಕ್ಕೂ ಹೆಚ್ಚು ಪೆಡ್ಲರ್ಸ್ ಅನ್ನ ನಾವು ಅರೆಸ್ಟ್ ಮಾಡಿದ ನಂತರ ಅದೇ ರೀತಿಯಾಗಿ ಅವರ ಇಂಟ್ರೋಗೇಷನ್ ಅಲ್ಲಿ ಬಂದಂತಹ ಮಾದಕ ವಸ್ತುಗಳ ವ್ಯಸನಿಗಳ ಒಂದು ಶಂಕಿತರ ಪಟ್ಟಿಯನ್ನ ತಯಾರಿಸಿ ಸುಮಾರು 2,000ದಷ್ಟು ಜನರನ್ನ ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ಟೆಸ್ಟಿಂಗ್ ಮಾಡಿಸಿದ್ವಿ. ಆಗ ಸುಮಾರು 850-900ರಷ್ಟು ಜನ ಪಾಸಿಟಿವ್ ಬಂದರು. ಅಂದ್ರೆ ಸುಮಾರು ನಾವು ಇವ್ರು ಶಂಕಿತರು ಇರ್ಬೋದು ಅಂತ ಐಡೆಂಟಿಫೈ ಮಾಡಿದ್ರಲ್ಲಿ ಸುಮಾರು ಒಂದು 45% ಜನ ಪಾಸಿಟಿವ್ ಬಂತು. ಅವ್ರ ಮೇಲೆ ಡ್ರಗ್ ಕನ್ಸಂಪ್ಷನ್, ಅದಕ್ಕೆ ಏನು 27B NDPS ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆ, ಆ ಪ್ರಾವಿಷನ್ ಪ್ರಕಾರ ನಾವು ಕೇಸ್ ಮಾಡಿದ್ವಿ, ಅರೆಸ್ಟ್ ಮಾಡಿದ್ವಿ. ಫಸ್ಟ್ ಟೈಮರ್ಸ್ ಇದ್ರೆ ಬೇಲ್ ನಲ್ಲಿ ಬಿಡ್ಲಿಕ್ಕೆ ಅವಕಾಶ ಇತ್ತು ಕಾನೂನಲ್ಲಿ, ಅದು ಮಾಡಿದ್ವಿ. ಅದ್ರ ಜೊತೆಗೆ ಅವ್ರ ಪೋಷಕರನ್ನ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸುವಂಥದ್ದು, ಮತ್ತೆ ನಮ್ಮ ಡಿಮ್ಯಾನ್ಸ್, KMC, SDM ಆ ವೈದ್ಯರನ್ನ ಕರೆಸಿ ಒಂದು ಸಮಾಲೋಚನೆ ಮಾಡಿಸುವಂತ ಕೆಲಸ ಕೂಡ ಮಾಡಿದ್ವಿ. ಒಟ್ಟಾರೆಯಾಗಿ ಅಷ್ಟೆಲ್ಲ ಮಾಡಿದ ಮೇಲೆ ಎಲ್ಲೋ ಒಂದ್ ಕಡೆ ಡ್ರಗ್ ವಿರುದ್ಧ ಪೊಲೀಸರು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋಂಥ ಅಭಿಪ್ರಾಯ ಬಂತು. ನಾನು ಪೋಷಕರ ಸಭೆಯನ್ನ ಕರೆದಿದ್ದೆ ಆ ಸಂದರ್ಭದಲ್ಲಿ. ಆಗ ನನಗೆಲ್ಲೋ ಒಂದ್ ಕಡೆ ಹಿಂಜರಿಕೆ ಇತ್ತು. ಏನಂದ್ರೆ ಇಷ್ಟೊಂದು ಜನ 400-500 ಜನ ಒಂದೇ ಸರಿ ಟೆಸ್ಟ್ ಮಾಡಿಸ್ಬಿಟ್ಟಿದ್ವಿ, 200-250 ಜನ ಒಂದೇ ಸರಿ ಅರೆಸ್ಟ್ ಮಾಡಿಸ್ಬಿಟ್ಟಿದ್ವಿ, ಪೋಷಕರು ಏನಂತಾರೆ ಅಂತ. ನಿಜವಾಗ್ಲೂ ಅದು ನನಗೂ ಆಶ್ಚರ್ಯ ಆಗಿತ್ತು, ಮೋಸ್ಟ್ಲಿ ಮಾಧ್ಯಮದವ್ರು ನಿಮಗೂ ತುಂಬಾ ಆಶ್ಚರ್ಯ ಆಗಿರುತ್ತೆ. ಯಾವೊಬ್ಬ ಪೋಷಕರು ಕೂಡ ಪೊಲೀಸರ ಕ್ರಮಕ್ಕೆ ವಿರೋಧ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನ ಇವ್ರನ್ನ ಇಲ್ಲಿಂದ ಡೈರೆಕ್ಟ್ ಆಗಿ ರಿಹಾಬಿಲಿಟೇಷನ್ ಸೆಂಟರ್ಗೆ ಕಳಿಸಿ, ಇಲ್ಲ ನಿಮ್ಮಲ್ಲೇ ಸ್ಟೇಷನ್ ಅಲ್ಲಿ ಕಸ ಗುಡಿಸ್ಲಿಕ್ಕೆ ಇಟ್ಕೊಳ್ಳಿ ಅಂತ ಕೂಡ ಕೆಲವರು ಹೇಳಿದ್ದುಂಟು. ಅಂದ್ರೆ ಪೋಷಕರು ಈ ಡ್ರಗ್ ಸಮಸ್ಯೆ ರಿಲೇಟೆಡ್ ಎಷ್ಟು ನೊಂದಿದ್ದಾರೆ ಅನ್ನೋಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಸಾಕಷ್ಟು ಜನ ಹೆಣ್ಮಕ್ಳು ಮುಖ್ಯವಾಗಿ ಹಲ್ಲೆ ಮಾಡ್ತಾರೆ, ನಮ್ಗೆ ನಮ್ಮ ಮಗ ಹೊಡಿತಾನೆ, ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಬೈತಾನೆ, ಎಳೆದಾಡ್ತಾನೆ,
ಆಮೇಲೆ ದುಡ್ಡು ಕೊಡಲಿಲ್ಲ ಅಂದ್ರೆ ಸಾಯಿಸ್ತೀನಿ ಅಂತ ಬೆದರಿಕೆ ಆಗ್ತಾನೆ, ದುಡ್ಡು ಕೊಡೋಗಿ ಬಿಡಲ್ಲ, ಮನೆಯಲ್ಲಿರುವಂಥ ಪಾತ್ರೆ ಪಡ್ಗ ಕೂಡ ತಗೊಂಡೋಗಿ ಮಾರ್ಕೊಂಡು ತಿಂತಾನೆ ಅನ್ನೋಂಥ ಕೆಲವು ಅತ್ಯಂತ ಗಂಭೀರ ವಿಷಯಗಳು, ಮನಸ್ಸಿಗೆ ಮುಟ್ಟುವಂಥ ವಿಷಯಗಳು ಹೇಳಿದ್ರು. ಸೊ ಹಂಗಾಗಿ ನಮ್ದೇನು 0 ಟಾಲರೆನ್ಸ್ ಇದೆ ಅದನ್ನ ನಾವು ಮುಂದುವರಿಸ್ತಾ ಹೋದ್ವಿ. ಅದು ಕೇವಲ ಕ್ರಮದಿಂದ ಅಷ್ಟೇ ಅಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಂಗಾಗಿ ಈ ಭಾಗಕ್ಕೆ ತಮ್ಮ ಚಲನಚಿತ್ರ ಪ್ರಚಾರಕ್ಕೆ ಬಂದಿದ್ದಂತಹ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಹಳ ದೊಡ್ಡ ನಟರಾಗಿರುವಂತಹ ಶಿವರಾಜ್ ಕುಮಾರ್ ಇರ್ಬೋದು, ಉಪೇಂದ್ರ ಇರ್ಬೋದು, ಅವ್ರನ್ನ ಕರ್ಕೊಂಡು ಅವ್ರನ್ನು ಕೂಡ ನಮ್ಮ ಒಂದು ಜಾಗೃತಿ ಅಭಿಯಾನದ ಒಂದು ಪ್ರಯತ್ನದಲ್ಲಿ ತೊಡಗಿಸ್ಕೊಂಡ್ವಿ. ಅವರು ಕೂಡ ತುಂಬಾ ಸಂತೋಷದಿಂದ ಭಾಗವಹಿಸಿದ್ರು. ಇಷ್ಟಾಗಿಯೂ ಪೊಲೀಸ್ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ಟ್ರಾಫಿಕ್ ಕುರಿತಾಗಿ ನಾವು ಇನ್ನೂ ಬಹಳ ದೊಡ್ಡ ಚಾಲೆಂಜಸ್ನ ಎದುರಿಸಬೇಕಾಗಿದೆ. ಇಲ್ಲಿ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ, ಸಾಕಷ್ಟು ಕಡೆ ಸಿಗ್ನಲ್ ಲೈಟ್ಸ್ ಆಪರೇಷನಲ್ ಇಲ್ಲ. ಮತ್ತೆ HDMC ಸ್ಮಾರ್ಟ್ ಸಿಟಿ, ನಮ್ಮ ಪೊಲೀಸ್ ಇಲಾಖೆಯ CCTVs ಮತ್ತೆ ಸಿಗ್ನಲ್ಸ್ ಏನಿದೆ ಅದರಲ್ಲಿ ಒಂದು ಸಾಮ್ಯತೆ ಮತ್ತೆ ಸಿಂಕ್ರನೈಸೇಷನ್ ಅವಶ್ಯಕತೆ ಇದೆ. ಸಾಕಷ್ಟು ರಸ್ತೆಗಳು, ಚರಂಡಿ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳು ನಡೀತಿರೋದ್ರಿಂದ ಟ್ರಾಫಿಕ್ ರೆಗ್ಯುಲೇಷನ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರುವಂತಹ 4 ಪೊಲೀಸ್ ಸ್ಟೇಷನ್ಗಳಲ್ಲಿ ಸುಮಾರು 40 ರಿಂದ 50 ಜನ ಒಂದು ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಇರ್ತಾರೆ. ಅಂದ್ರೆ ಎಸೆನ್ಷಿಯಲ್ ಸರ್ವಿಸಸ್ ಕಳೆದು ಒಂದು 100 ರಿಂದ 120 ಜನ, ಮ್ಯಾಕ್ಸಿಮಮ್ ಅಂದ್ರೆ 100 ರಿಂದ 120 ಜನ ಇಡೀ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಲಭ್ಯವಿರುವಂತಹ ಟ್ರಾಫಿಕ್ ಸಿಬ್ಬಂದಿಗಳು. ಸೊ ಅವ್ರನ್ನ ಉಪಯೋಗಿಸಿಕೊಂಡು 20 ಲಕ್ಷ ಜನದಷ್ಟು ಪಾಪ್ಯುಲೇಷನ್ ಮತ್ತೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುವಂತಹ ಅವಳಿ ನಗರದಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಸ್ಮೂತ್ ಆಗಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯನೇ. ಅಷ್ಟಾಗಿ ಕೂಡ ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳಿಗೆ ಒಂದು ಗಟ್ಟಿತನದಿಂದ ಪೊಲೀಸಿಂಗ್ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ನಾವು ಮಾಡಿದ್ವಿ. ನಮ್ಮ ಹಿರಿಯ ಅಧಿಕಾರಿಗಳು, ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಪೊಲೀಸರು ಗಟ್ಟಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಸದಾ ತಮ್ಮ ಮೀಟಿಂಗ್ಗಳಲ್ಲಿ ಇನ್ಸಿಸ್ಟ್ ಮಾಡ್ತಾ ಬಂದ್ರು. ನಮ್ಮ ಸಿಬ್ಬಂದಿ ಅಧಿಕಾರಿಗಳನ್ನ ಎಂಪವರ್ ಮಾಡುವಂತ ಕೆಲಸ ಕೂಡ ನಾವು ಸಾಕಷ್ಟು ಮಾಡಿದ್ದೇವೆ, ಇನ್ನು ಮುಂದೆ ಕೂಡ ಮಾಡಲಿದ್ದೇವೆ. ಇಷ್ಟು ಹೇಳ್ತಾ ಕಳೆದ 8 ತಿಂಗಳು ತುಂಬಿ 9ನೇ ತಿಂಗಳ ಸ್ಟಾರ್ಟ್ ಆಗಿದೆ. ನಾನು ಇಲ್ಲಿ ಕಮಿಷನರ್ ಬಂದು 8-9 ತಿಂಗಳಲ್ಲಿ ಬಹಳ ಒಳ್ಳೆಯ ಒಂದು ಸಹಕಾರ, ಬೆಂಬಲ, ಮಾರ್ಗದರ್ಶನ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಂದ ಬಂದಿದೆ. ಈ ಒಂದು ಸಹಕಾರ ಮುಂದೆ ಕೂಡ ಇದೇ ರೀತಿ ಇರಲಿ ಅಂತ ನಿರೀಕ್ಷಿಸುತ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಮತ್ತೆ ನಾನೇ ಮಾತಾಡಬೇಕು ಮಾತಾಡ್ತೀನಿ ಅದರ ವಿಷಯ. ಮಹಾನಗರ ಜನತೆಗೆ ಮತ್ತೊಂದು ಕಂಪ್ಲೇಂಟ್ ಏನಂದ್ರೆ, ಕಮಿಷನರ್ಗೆ ರಾಜಕೀಯ ಗೂಂಡಾಗಳು ಕಣ್ಣಿಗೆ ಕಾಣ್ತಿಲ್ವಾ? ಅಮಾಯಕರಂತ ಇರುವಂತ ಗೂಂಡಾಗಳನ್ನ ಶೂಟ್ ಮಾಡಾಕತ್ತಾರೆ. ಪ್ರತಿ ಏರಿಯಾದಲ್ಲಿ ನನ್ನ ಮಂದಿ ನಾನೇ ಗೂಂಡಾಗಳಾದಾರ, ಅವ್ರಿಗೆ ಯಾಕೆ ಬಚಾವ್ ಮಾಡಾಕತ್ತಾರ? ರಾಜಕೀಯ ಪ್ರೊಟೆಕ್ಷನ್ ಇಲ್ಲಿ ಅದರ ಕೆಲಸ ಮಾಡಿಲ್ಲ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಸರ್, ಈಗ ನಾವು ಸುಮಾರು 50ಕ್ಕೂ ಹೆಚ್ಚು ಜನರ ಮೇಲೆ ಎಕ್ಸ್ಟರ್ನ್ಮೆಂಟ್ ಮಾಡಿದ್ವಿ, ಗಡೀಪಾರು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಕೂಡ ನನಗೆ ತಮ್ಮ ಒಬ್ಬರು ಕೊಲ್ಲಿಗೆ ಕೇಳಿದ್ರಿ ಪ್ರಶ್ನೆ. ಈಗ ಯಾವುದೇ ಒಂದು ಕ್ರಮ ತಗೊಳ್ಲಿಕ್ಕೆ ಇಮಿಡಿಯೇಟ್ ಕಾಸ್ ಆಫ್ ಆಕ್ಷನ್ ಬೇಕಾಗುತ್ತೆ ಸರ್. ಅಂದ್ರೆ ಅದು ಅವ್ರು ಯಾವ್ದಾದ್ರು ಒಂದು ಗಂಭೀರ ಬಾಡಿಲಿ ಅಫೆನ್ಸಸ್, ಕೊಲೆ ಪ್ರಯತ್ನ, ಅಥವಾ ಯಾವುದೋ ಹೆಣ್ಮಕ್ಳಿಗೆ ತೊಂದರೆ ಕೊಡುವಂಥದ್ದು, ಅಥವಾ ಗುಂಡಾಗರ್ದಿ ಮಾಡುವಂಥದ್ದು, ಎಲ್ಲೋ ಟ್ರೆಸ್ಪಾಸ್ ಮಾಡುವಂಥದ್ದು, ಆ ಥರದ್ದು ಮಾಡಿದ್ದು ಇಮಿಡಿಯೇಟ್ ಯಾವುದಾದ್ರು ಕೇಸ್ ಇದ್ರೆ ಆ ಕೇಸ್ ಮೇಲೆ ಕ್ರಮ ತಗೋಬಹುದು. ಈಗ ಸಾರ್ವಜನಿಕರು ತಮಗೆ ಗೊತ್ತಿದೆ, ಈ ಮೀಟರ್ ಬಡ್ಡಿ ರಿಲೇಟೆಡ್ ನಾವು ಪ್ರಾರಂಭದಲ್ಲಿ ಮಾಡಿದಂಥ ಒಂದು ಅಭಿಯಾನ, ಇವಾಗಿನ ಏನು ಮೈಕ್ರೋ ಫೈನಾನ್ಸ್ ಇಶ್ಯೂ ನಡೀತಾ ಇದೆ, ಇದಕ್ಕಿಂತ ಬಹಳ ಮುಂಚಿತವಾಗಿ ಸುಮಾರು 6 ತಿಂಗಳಿಂದನೇ ನಾವು ಮಾಡಿದ್ವಿ. ಅದರಲ್ಲಿ ಕಂಪ್ಲೇಂಟ್ ಬರದ ಹೊರತು ನಾವು ಕ್ರಮ ತಗೊಳ್ಲಿಕ್ಕೆ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ಹೇಳಿದ್ರೆ ಬಹಳ ಲಿಮಿಟೆಡ್ ಸಂಖ್ಯೆಯಲ್ಲಿ ಕಂಪ್ಲೇಂಟ್ಸ್ ಕೊಟ್ಟಾಗ ನಾವು ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಕಳೆದ 8-9 ತಿಂಗಳಲ್ಲಿ ಎಷ್ಟು ಗಂಭೀರ ಪ್ರಕರಣಗಳಾಗಿದ್ದಾವೆ ಅಂತ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ನಮಗೆ ಸಿಕ್ಕಿರುವಂಥ ಆರೋಪಿಗಳಲ್ಲಿ ತಾವು ಹೇಳ್ತಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರದ್ದು ಯಾರ್ದು ಹೆಸರುಗಳು ಬಂದಿಲ್ಲ. ಅಷ್ಟಾಗಿಯೂ ಕೂಡ ನಿರ್ದಿಷ್ಟ ಇಂಥ ವ್ಯಕ್ತಿಗಳು ಅಂತಿದ್ರೆ, ಅವರಿಂದ ನೊಂದವರಿದ್ರೆ ಬಂದು ನಮಗೆ ಮಾಹಿತಿಯನ್ನು ನೀಡಿದ್ರೆ ಖಂಡಿತ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ತಗೊಂಡಿದ್ದು ನಾವು ಸಿದ್ಧರಿದ್ದೇವೆ ಸರ್. ಈಗ ಇನ್ವೆಸ್ಟಿಗೇಷನ್ ಎಲ್ಲಾದ್ರೂ ಬರ್ಬೇಕಲ್ಲ ಸರ್. ಈಗ ಒಂದು ಯಾರೇ ಇರ್ಬೋದು. ಮತ್ತು ನಾನು ಪ್ರಾರಂಭದಲ್ಲಿ ಹೇಳಿದೆ, ದೊಡ್ಡ ರೌಡಿಗಳು, ಸಣ್ಣ ರೌಡಿಗಳು, ಪ್ರಭಾವಿ ರೌಡಿಗಳು, ಪ್ರಭಾವ ಇಲ್ದಿರೋ ರೌಡಿಗಳು, ಈ ಥರದ್ದು ಯಾವುದು ಕ್ಲಾಸಿಫಿಕೇಶನ್ ನಮ್ಮಲ್ಲಿಲ್ಲ. ಬಹಳ ಸ್ಪಷ್ಟವಾಗಿ ರೌಡಿಗಳಂದ್ರೆ ರೌಡಿಗಳಷ್ಟೇ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಷ್ಟೇ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿತ್ತು. ಖಂಡಿತ ಅಂಥವ್ರು ಯಾರಾದ್ರೂ ನಿರ್ದಿಷ್ಟವಾಗಿದ್ದಾರೆ ಅಂತಂದ್ರೆ ಇವಾಗ ಪ್ರತಿಯೊಬ್ಬರು ಜವಾಬ್ದಾರಿ ತೋರಿಸ್ಬೇಕಾಗುತ್ತೆ. ನಾವು ಕೂಡ ಮಾಹಿತಿಯನ್ನು ಕಲೆ ಹಾಕ್ತೀವಿ, ತಮ್ಗಳಿಗೂ ಕೂಡ ಯಾವ್ದಾದ್ರು ಮಾಹಿತಿ ಬಂದ್ರೆ ಖಂಡಿತ ಕೊಡಿ, ಅದ್ರ ಮೇಲೆ ಏನಾಗುತ್ತೆ ಕ್ರಮ ತಗೊಳ್ಳೋಣ. ನಮ್ಮ 15 ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಅಲ್ಲಿ, 15 ಲಾ ಅಂಡ್ ಆರ್ಡರ್ ರಿಲೇಟೆಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಮುಖವಾಗಿ ಈ ಹಿಂದಿನ
ಕೆಲವು ವರ್ಷಗಳಲ್ಲಿ, ಒಂದು 10 ವರ್ಷಗಳಲ್ಲಿ ಪ್ರಮುಖ ಅಪರಾಧ ಪ್ರಕರಣಗಳು ಅಂದರೆ ಕೊಲೆ ಪ್ರಯತ್ನ, ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್, ರಾಬರಿ, ಡೆಕಾಯಿಟಿ, ಈ ಥರ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಆರ್ಡರ್ ಏನಿದೆ ಅದನ್ನ ಡಿಸ್ಟರ್ಬ್ ಮಾಡಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂಥವ್ರನ್ನ ಗುರುತಿಸ್ಕೊಂಡು ಅವರ ಸಹಚರರು ಯಾರಿದ್ದಾರೆ, ಅವರ ಒಂದು ಗುಂಪಲ್ಲಿ ಯಾರಿದ್ದಾರೆ, ಅವರ ಹಿಂದೆ ಮುಂದೆ ಯಾರ್ಯಾರು ಕನೆಕ್ಟೆಡ್ ಇದ್ದಾರೆ ಅವ್ರದ್ದು ಒಂದು ಪಟ್ಟಿಯನ್ನು ತಯಾರಿಸಿದ್ವಿ ಅನ್ನೋಂಥದ್ದು ರಿಲೇಟೆಡ್ ನಾನು ನಿಮ್ಗೆ ಹೇಳಿದ್ದೆ. ಸುಮಾರು 25 ಜನರ ಒಂದು ಪಟ್ಟಿಯನ್ನು ತಯಾರಿಸ್ಕೊಂಡಿದ್ದೀವಿ ಅಂತ. ಸೊ ಅದು ಹೆಂಗಾಗುತ್ತೆ, ಒಂದು 3-4 ಲೇಯರ್ಸ್ ಅಲ್ಲಿ ಅದನ್ನ ನಾವು ಮಾಡ್ಕೊಂಡಿರ್ತೀವಿ. ಯಾವುದೋ ಒಬ್ಬ ವ್ಯಕ್ತಿ ಸಿಕ್ಕ ತಕ್ಷಣ ಅವ್ನು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ನಂಬರ್ ಒನ್ನಿಂದನೇ ಇನ್ಸ್ಟ್ರಕ್ಷನ್ಸ್ ಮೇಲೆ ಮಾಡಿರ್ತಾನೆ ಅನ್ನೋದನ್ನ ನಾವು ಎಸ್ಟಾಬ್ಲಿಷ್ ಮಾಡೋದು ಕಷ್ಟ ಆಗುತ್ತೆ. ಸುಮ್ಮನೆ ಪ್ರಿಸಂಪ್ಷನ್ಸ್ ಮೇಲೆ ಮಾಡ್ತಾ ಹೋದಾಗ ನಾಳೆ ದಿನ ಏನಾಗುತ್ತೆ, ನಮ್ಮ ಆಕ್ಷನ್ ಕೂಡ ಇಟ್ ಇಸ್ ಸಬ್ಜೆಕ್ಟ್ ಟು ರಿವ್ಯೂ. ಅದು ಕೋರ್ಟ್ ರಿವ್ಯೂ ಮಾಡುತ್ತೆ, ಲೋಯರ್ ಕೋರ್ಟ್ಸ್ ಅಲ್ಲಿ ಆಗುತ್ತೆ, ಹೈಕೋರ್ಟ್ಸ್ ಆಗುತ್ತೆ, ರಿಟ್ ಪಿಟಿಷನ್ಸ್ ಆಗ್ತಾರೆ. ಈಗ ನಾವು ಒಂದು ರೌಡಿ ಶೀಟ್ ಮಾಡಿದ್ವಿ ಅಂತಂದ್ರೆ ಅದನ್ನ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ, ರಿಟ್ ಪಿಟಿಷನ್ ಅಂತ. ನಾವು ಎಕ್ಸ್ಟರ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಕೆಲವು ಗಮನಿಸಿದ್ವಿ, ಒಬ್ಬ ವ್ಯಕ್ತಿ ನಾನು ಏನು ಅಮಾಯಕ ಇದ್ದೀನಿ, ನನ್ನ ಮೇಲೆ ಎಕ್ಸ್ಟರ್ನ್ ಮಾಡಿದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರು. ಈಗ ಆ ವ್ಯಕ್ತಿ ಹಿಂದೆ ಎಷ್ಟು ಅಪರಾಧ ಪ್ರಕರಣಗಳಿದ್ದಾರೆ ಮತ್ತೆ ವಾಟ್ ಇಸ್ ದ ಇಮಿಡಿಯೇಟ್ ಕಾಸ್ ಆಫ್ ಆಕ್ಷನ್. ನೀವು ಸಾಕಷ್ಟು ಜನ ಇದರಲ್ಲಿ ಲಾ ಗ್ರಾಜ್ಯುಯೇಟ್ಸ್ ಅಥವಾ ಲೀಗಲ್ ಫೀಲ್ಡ್ ಅವ್ರ ಜೊತೆ ತುಂಬ ಕ್ಲೋಸ್ಲಿ ಅಸೋಸಿಯೇಟೆಡ್ ಇರ್ತೀರಿ. ಅದು ಯಾವುದೇ ಒಂದು ಇನ್ಸಿಡೆಂಟ್ ಆದ್ರೂ ಅದಕ್ಕೆ ವಾಟ್ ಇಸ್ ದಿ ಇಮಿಡಿಯೇಟ್ ಕಾಸ್ ಆಫ್ ಆಕ್ಷನ್ ಅಂತ ಬೇಕಾಗುತ್ತೆ. ಬಟ್ ಡೆಫಿನೆಟ್ಲಿ ನಾವು ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜ್ ಮಾಡಿ ಅರೆಸ್ಟ್ ಮಾಡುವಂಥದ್ದು ಮಾಡಿದ್ದೀವಿ. ಅದು ಆ ಗ್ಯಾಂಗ್ ಯಾರು ಮುನ್ನಡೆಸ್ತಾ ಇರ್ತಾರೆ ಅಂಥವ್ರು ನೇರವಾಗಿ ತಲುಪಕ್ಕೆ ಸಾಧ್ಯ ಆಗಿಲ್ದಾಗ ಅಂಥವ್ರ ಮೇಲೆ ಕ್ರಮ ಆಗಿರಲ್ಲ ಅಷ್ಟೇ. ಲಿಟ್ರಲಿ ಇದು ಪತ್ತೆ ಮಾಡೋಕ್ಕೆ ಅಸಾಧ್ಯ ಏನೋ ಅನ್ನಂಗೆ ಆಗ್ಬಿಟ್ಟಿತ್ತು ಇನಿಷಿಯಲ್ ಒಂದು ಫ್ಯೂ ಅವರ್ಸ್ ಅಲ್ಲಿ. ಬಟ್ ನಂತರ ನಮಗೆ ಸ್ವಲ್ಪ ಲೀಡ್ ಸಿಗ್ತಾ ಹೋದಾಗ ಕಡೆಗೆ ತಮ್ಮ ಮಾಧ್ಯಮ ಮಿತ್ರರೇ ಒಬ್ರು ಅದ್ರ ಬಗ್ಗೆ ಮಾಹಿತಿ ಗೊತ್ತಾದಾಗ ನಮಗೆ ಮಾಹಿತಿ ಕೊಟ್ಟು ಆ ಪ್ರಕರಣ ವಿತಿನ್ 24 hours ಟ್ರೇಸ್ ಆಯ್ತು. ಆ ವ್ಯಕ್ತಿ ಬಸ್ ಹಿಡ್ಕೊಂಡ್ಬಿಟ್ಟು ಮಹಾರಾಷ್ಟ್ರದ ಕಡೆ ಹೋಗೋ ಉದ್ದೇಶ ಆಯ್ತು. ಅವನ ಅಕಸ್ಮಾತ್ ಏನಾದ್ರು ಹೋಗಿದ್ರೆ ಅವನ್ನೆಲ್ಲ ಮೆಂಟಲಿ ಪ್ರಿಪೇರ್ ಆಗಿದ್ದಾನೆ. ಹೆಂಡತಿ ಮಕ್ಳಿಗೆ ಕಾಂಟ್ಯಾಕ್ಟ್ ಮಾಡಬಾರ್ದು, ಸ್ನೇಹಿತರಿಗೆ ಕಾಂಟ್ಯಾಕ್ಟ್ ಮಾಡಬಾರ್ದು, ಮೊಬೈಲ್ ಯೂಸ್ ಮಾಡಬಾರ್ದು, ಈ ಥರ ಎಲ್ಲ ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟು ಅವ್ನಿಗೇನೋ ಲಾಸ್ಟ್ ಮಿನಿಟ್ ಅಲ್ಲಿ ದೇವ್ರ ಬುದ್ಧಿ ಕೊಟ್ಟನೋ ಅಥವಾ ನಮ್ಮ ದೃಷ್ಟನೋ ಗೊತ್ತಿಲ್ಲ, ಯಾರೋ ಒಬ್ರು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಸಂಪರ್ಕ ಮಾಡಿದೆ. ಆ ಸಂದರ್ಭದಲ್ಲಿ ಅವ್ರು ನಮಗೆ ಅವ್ರನ್ನ ಇಡಿಸ್ಕೊಡುವಂಥ ಕೆಲಸ ಮಾಡಿದ್ವಿ. ಸೊ ನಾನು ಹೇಳುವಂಥದ್ದು, ಅಕಸ್ಮಾತ್ ಆ ಕ್ಷಣದಲ್ಲಿ ಅವ್ನು ಸಿಗದೇ ಇದ್ದಿದ್ರೆ ನಾವು 16 ದಿನಗಳ ಕಾಲ ಸರ್ಕಸ್ ಮಾಡಬೇಕಾಗ್ತಿತ್ತು. ಸೊ ಹಂಗಾಗಿ ಇವಾಗಿನ ತನಿಖೆ ಎಷ್ಟೇ ತಂತ್ರಜ್ಞಾನ ಇಟ್ಕೊಂಡು ಹೋದ್ರು ಹ್ಯೂಮನ್ ಇನ್ಫಾರ್ಮೇಶನ್ ನಮ್ಗೆ ಈಕ್ವಲ್ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸರಿ ಖಂಡಿತ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡದೇ ಇದ್ರೆ ನಾವು ಸಾರ್ವಜನಿಕರ ನಿರೀಕ್ಷೆಯನ್ನು ಮುಟ್ಲಿಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ನಮಗೂ ಸಮಾಧಾನ ಇರಲ್ಲ. ಆ ಥರದ್ದು ಕೆಲವು ಪ್ರಕರಣಗಳಾಗತ್ತೆ. ಇನ್ನು ಕೆಲವು ಬಹಳ ಸಿಲ್ಲಿ ಪ್ರಕರಣಗಳಿರುವಂಥ ಆರೋಪಿಗಳು ತಿಂಗಳಗಟ್ಟಲೆ ಸಿಗಲ್ಲ, ಆ ಥರದ್ದು ಕೂಡ ಆಗಿದೆ. ಸೊ ಈ ಪೊಲೀಸಿಂಗ್ ಕೆಲಸ ಏನಂದ್ರೆ ಒಂಥರ ಹಾವು ಏಣಿ ಆಟದ ರೀತಿ ನಡೀತಾ ಇರುತ್ತೆ. ನಾವು ಚೆನ್ನಾಗಿ ಈಗ ಹಾವು ಏಣಿ ಆಗ್ಬೇಕಾದ್ರೆ 6 ಬಿತ್ತು, 5 ಬಿತ್ತು, 4 ಬಿತ್ತು ಅಂತ ಮೇಲೆ ಹೋಗ್ತಿರ್ತೀವಿ. ಸಡನ್ ಆಗಿ ಯಾವುದೋ ಒಂದು ಪ್ರಕರಣದಲ್ಲಿ ಹಾವು ಕಡದು ಯಾವ ರೀತಿ ಕೆಳಗೆ ಬಂದ್ಬಿಡ್ತಾರೋ ಆ ಥರ ಆಗುತ್ತೆ. ಅದನ್ನ ನಾನು ಒಪ್ಕೋತೀನಿ. ನಮ್ಮ ಪ್ರಯತ್ನ ನಿರಂತರವಾಗಿರ್ಬೇಕು, ಮತ್ತೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದೆ, ನಿರಂತರವಾಗಿದೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ಮನವರಿಕೆ ಆಗೋ ರೀತಿ ಇತ್ತು ಅಂತಂದ್ರೆ ಖಂಡಿತ ನಮ್ಗೆ ಇನ್ನೂ ಹೆಚ್ಚು ಶಕ್ತಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಈಗ ನೋಡಿ, ಮೊದಲನೇ ವಿಷಯ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಎಕ್ಸಿಸ್ಟಿಂಗ್ ಪಾಪ್ಯುಲೇಷನ್ ಆಸ್ ಪರ್ ಸೆನ್ಸಸ್ ಪ್ಲಸ್ ಸ್ಟೂಡೆಂಟ್ ಪಾಪ್ಯುಲೇಷನ್, ಉದ್ಯೋಗಕ್ಕಾಗಿ ಬಂದಿರುವಂಥವ್ರು ಮತ್ತೆ ಡೈಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಎಲ್ಲ ಸೇರಿ 18ರಿಂದ 20 ಲಕ್ಷ ಪಾಪ್ಯುಲೇಷನ್ ಇದೆ ಅಂತ ನನ್ನ ಒಂದು ಅಂದಾಜು. ಅದು ತಾವೆಲ್ಲ ಒಪ್ತೀರಾ ಅಂತ ನಾನು ತಿಳ್ಕೊತೀನಿ. ಮತ್ತೆ ಇಲ್ಲಿನ ಒಂದು ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ನಾವು ಸ್ವಲ್ಪ ಗಮನಿಸಬೇಕಾಗುತ್ತೆ ಸರ್. ಅಂದ್ರೆ ಬೆಂಗಳೂರಲ್ಲಿ ಯಾವುದೋ ಒಂದು ಇಂದಿರಾನಗರನೋ, ಸದಾಶಿವನಗರನೋ, ಜಯನಗರನೋ, ಮಲ್ಲೇಶ್ವರಮೋ, ಆ ರೀತಿ ತುಂಬಾ ಪಾಶ್ ಇರುವಂತ ಏರಿಯಾ ಎಷ್ಟಿದೆ, ಮತ್ತೆ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಬಡ ಕುಟುಂಬದಲ್ಲಿರುವಂಥವ್ರು, ಮತ್ತೆ ಎಜುಕೇಶನ್ ಅಲ್ಲಿ ತುಂಬಾ ಹಿಂದೆ ಇರುವಂಥವ್ರು, ಆ ಥರ ಏರಿಯಾಗಳು ಎಷ್ಟಿದೆ ಅಂತ ನಾವು ಗಮನಿಸಿ ನೋಡಿದಾಗ ಇಲ್ಲಿ ಸಂಘರ್ಷಕ್ಕೆ ದಾರಿ ಆಗುವಂಥದ್ದು ಅವಕಾಶಗಳಿರುವಂಥ ಏರಿಯಾಗಳು ಹೆಚ್ಚಿದ್ದಾವೆ. ಅಂದ್ರೆ ಅಲ್ಲಿ ಅಕ್ಕಪಕ್ಕದ ಮನೆಯ ವಿಷಯಕ್ಕೆ ಜಗಳ ಆಗ್ಬೋದು, ಯಾವುದೋ ಒಂದು ಹುಡುಗಿ ವಿಷಯಕ್ಕೆ ಗಲಾಟೆ ಆಗ್ಬೋದು, ಸಂಬಂಧಿಕರಲ್ಲಿ ಗಲಾಟೆ ಆಗ್ಬೋದು, ಫ್ರೆಂಡ್ಸಲ್ಲಿ ಗಲಾಟೆ ಆಗ್ಬೋದು. ಫ್ರೆಂಡ್ಸಲ್ಲಿ ಏನೋ ಗಲಾಟೆ ಆದರೆ ಕುತ್ಕೊಂಡು ಅಕ್ರಾಸ್ ದಿ ಟೇಬಲ್ಲು ಚಾ ಕುಟ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳೋದಕ್ಕಿಂತ ರಾತ್ರಿ ಎಲ್ಲಾದ್ರೂ ಕುತ್ಕೊಂಡು ಎಣ್ಣೆ ಹೊಡಿತಾ ಮಾತಾಡೋಣಪ್ಪ ಅಂತ ಕರ್ಕೊಂಡೋಗಿ ಆ ನಿಶಾದಲ್ಲಿ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಕೊಲೆ ಆಗೋದು, ಕೊಲೆ ಪ್ರಯತ್ನಗಳಾಗಿರುವಂಥದ್ದೇ ಜಾಸ್ತಿ. ಇಲ್ಲಿ ಕೊಲೆ ಪ್ರಕರಣಗಳು ನಾವು ಒಂದ್ಸರಿ ಅನಲೈಸ್ ಮಾಡಿದ್ವಿ 2023. ಅವಾಗ ಅಲ್ಲಿ ಅಕ್ಯೂಸ್ಡ್ ಅನ್ನೋನ್ ಇರುವಂಥವ್ರು ಅಥವಾ ರ್ಯಾಂಡಮ್ ಆಗಿರುವಂಥವ್ರು ಅಥವಾ ಪಕ್ಕಾ ಪ್ಲಾನಿಂಗ್ ಮಾಡಿ ಪ್ರಿಪ್ರೇಷನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಡನ್ ಇನ್ಸಿಡೆಂಟ್ಸ್ ಜಾಸ್ತಿ ಇತ್ತು.
ಇಲ್ಲೇ ಯಾವುದೋ ರೈಲ್ವೆ ಗೇಟ್ ಅದರ ಪಕ್ಕದಲ್ಲಿ ಬಾಯಲ್ಲಿ ಏನೋ ಮಾತಾಡೋದು ಕರ್ಕೊಂಡು ಬರ್ತಾರೆ, ಫ್ರೆಂಡ್ಸ್ ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಹೊಡೆದುಕೊಂಡು ಸಾಯ್ತಾರೆ. ಸೊ ಈ ಥರದ್ದು ಘಟನೆಗಳಾಗ್ತಾ ಇತ್ತು. ಹಂಗಾಗಿ ಅಪರಾಧ ಪ್ರಕರಣಗಳು ನಿಯಂತ್ರಣ ಮಾಡೋದಕ್ಕೆ ಬೀಟ್ ಸಿಸ್ಟಮ್ ತುಂಬಾ ಪ್ರಮುಖ ಆಯುಧ ನಮಗೆ, ನಮ್ಮ ಇಲಾಖೆಯಲ್ಲಿರುವಂಥದ್ದು. ಮತ್ತೆ ಇದು ಡೈನಾಮಿಕ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋಂಥದ್ದು ಕೂಡ ನನ್ನ ಅಭಿಪ್ರಾಯ. ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಹಳ್ಳಿಗಳಿಗೆ ಹೋದಾಗ ಒಂದು 4-5 ಹಳ್ಳಿಗಳಿಗೆ 7-8 ಹಳ್ಳಿಗಳಿಗೆ ಒಬ್ಬರು ಬೀಟ್ ಕಾನ್ಸ್ಟೇಬಲ್ ಅಂತ ಬರ್ತಿದ್ರು. ಬಂದಾಗ ಅವ್ರ ಊರ್ ಮುಖ್ಯಸ್ಥರು ಯಾರಿರ್ತಾರೆ ಅವ್ರ ಮನೆ ಹತ್ರ ಮತ್ತೆ ಅಕ್ಕಪಕ್ಕ ಯಾವ್ದಾದ್ರು ಅಂಗಡಿ ಇದ್ರೆ ಹೋಟ್ಲ್ ಇದ್ರೆ ಅಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಮಾತಾಡ್ಕೊಂಡು ಏನೇನು ವಿಷಯ ಇದೆ ಅಂತ ತಿಳ್ಕೊಂಡು ಸ್ಟೇಷನ್ಗಳಲ್ಲಿ ಹೋಗಿ ಡಾಕ್ಯುಮೆಂಟ್ ಮಾಡ್ತಾ ಇದ್ರು. ಆದ್ರೆ ಇವಾಗೆಲ್ಲ ರಿಯಲ್ ಟೈಮಲ್ಲಿ ಆಗ್ತಾ ಇದೆ. ಇಲ್ಲೇನೋ ಒಂದು ಇನ್ಸಿಡೆಂಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೋ ಲೈವ್ ಹೋಗ್ಬಿಟ್ಟು ಟೆಲಿಕಾಸ್ಟ್ ಮಾಡುವಂತ ಮಟ್ಟಕ್ಕೆ ನಮ್ದು ತಂತ್ರಜ್ಞಾನ ಮುಂದುವರೆದಿದೆ. ಮತ್ತೆ ರಿಯಲ್ ಟೈಮಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ, ಫ್ಲೋ ಬರುತ್ತೆ. ಹಂಗಾಗಿ ನನ್ನ ವೈಯಕ್ತಿಕ ಅಬ್ಸರ್ವೇಷನ್ ಸರ್, ಮೆನಿ ಆಫ್ ಯು ಮೇ ಡಿಸ್ಅಗ್ರಿ, ಇಲ್ಲಿನ ಒಂದು ಸೋಷಿಯೋ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಈ ಭಾಗದ್ದು ಮತ್ತೆ ಈ ಭಾಗದ ಒಂದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನು ಇದೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಏನಿದೆ, ಅದೆಲ್ಲದ ಹಿನ್ನೆಲೆಯಲ್ಲಿ ಖಂಡಿತ ಬೀಟ್ ಸರ್ವಿಸ್ ಆದಾಗ್ಯೂ ಕೂಡ ಕೆಲವು ಅಲ್ಲಲ್ಲಿ ಒಂದೊಂದು ಘಟನೆಗಳು ನಡೀತಾ ಇದ್ದಾವೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿರುತ್ತೆ. ಸಾಕಷ್ಟು ಅಫೆನ್ಸಸ್ ಆಗುವಂಥದ್ದು ನಮ್ಮವರು ಪ್ರಿವೆಂಟ್ ಮಾಡಿದ್ದಾರೆ ಕೂಡ. ಹೆಂಗಾಗುತ್ತೆ ಅಂದ್ರೆ ಪ್ರಿವೆಂಟ್ ಮಾಡಿದ್ದ ಅಫೆನ್ಸ್ ಯಾವುದು ಬೆಳಕಿಗೆ ಬರಲ್ಲ. ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ನಮ್ಮ ಓಲ್ಡ್ ಹುಬ್ಳಿಲಿ ಕಸಬಾಪೇಟೆಯಲ್ಲಿ 2-3 ಪ್ರಕರಣಗಳಲ್ಲಿ, ಬೆಂಡಿಗೆರೆಯಲ್ಲಿ ಒಬ್ರಿಗೊಬ್ರು ಎಲ್ಲ ಗಲಾಟೆ ಮಾಡ್ಕೊಂಡು ಹೊಡೆದಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಮಾಡಿ ಅವ್ರನ್ನ ಇಂಟರ್ವ್ಯೂನ್ ಮಾಡಿದಾಗ ನಮ್ಮವ್ರ ಮೇಲೆ ಸ್ವಲ್ಪ ಕೈ ಮಾಡೋದು ಅಥವಾ ತಪ್ಪಿಸ್ಕೊಂಡು ಹೋಗೋದೆಲ್ಲ ಮಾಡಿದ್ರು ಅಂತಂದು ಕೇಸಸ್ ಮಾಡಿ ಅರೆಸ್ಟ್ ಮಾಡಿರುವಂಥದ್ದು ಕೂಡ ಆಗಿದೆ. ಬಟ್ ಡೆಫಿನೆಟ್ಲಿ ಬೀಟ್ ಸಿಸ್ಟಮ್ನ ಇನ್ನೂ ಎಫೆಕ್ಟಿವ್ ಮಾಡಬೇಕು ಅನ್ನುವಂಥದ್ದು ಏನು ವಿಚಾರ ಇದೆ ಅಂತ ಅದಕ್ಕೆ ನಂದು ಕೂಡ ಸಹಮತಿ ಇದೆ. ಅದನ್ನು ನಿರಂತರವಾಗಿ ಮಾಡ್ತೀವಿ. ಈಗೇನಾಗಿದೆ, ಮಧ್ಯದಲ್ಲಿ 2024 ಪ್ರಾರಂಭದ ಒಂದು 4-5 ತಿಂಗಳಲ್ಲಿ ಏನು ಕೆಲವು ಕಾನೂನು ಸುವ್ಯವಸ್ಥೆ ಸಂಬಂಧಿ ವಿಷಯಗಳಾಯಿತು, MP ಎಲೆಕ್ಷನ್ ಬಂತ ಆ ಟೈಮಲ್ಲಿ. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಪರಿಸ್ಥಿತಿ ಆ ಕಡೆ ಈ ಕಡೆ ಆಗಿದ್ದು ಸರಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿತು. ಖಂಡಿತ ಬೀಟ್ ಸಿಸ್ಟಮ್ನ ಇನ್ನೂ ಎಫೆಕ್ಟಿವ್ ಆಗಿ ನಾವು ಮಾಡಬೇಕು. ಬಟ್ ತಾವು ಕೂಡ ಗಮನಿಸಿದ್ದೀರಿ ಅನ್ಸುತ್ತೆ, ಬೀಟ್ ಸಿಸ್ಟಮ್ ಬೀಟ್ ಒಬ್ಬರು ಸಿಬ್ಬಂದಿ ಹೋದಾಗ ಸಾರ್ವಜನಿಕರು ಎಷ್ಟು ಮಟ್ಟಿಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋಂಥದ್ದು ತಾವು ಗಮನಿಸಿ. ಒಬ್ಬ ಆಫೀಸರ್ ಹೋದ್ರೆ ಎಷ್ಟು ಮಟ್ಟಿಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋಂಥದ್ದು ಗಮನಿಸಿ. ಹಂಗಾಗಿ ನಾನೇ ಖುದ್ದಾಗಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇಲ್ಲಿವರೆಗೂ ಕನಿಷ್ಠ ಒಂದು 7-8 ಪಬ್ಲಿಕ್ ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಕೆಲವು ಕಾರ್ಯಕ್ರಮಗಳಲ್ಲಿ 1,500-2 ಸಾವಿರದಷ್ಟು ಸಾರ್ವಜನಿಕರು ಬಂದಿರುವಂಥದ್ದು ಕೂಡ ಇದೆ. ಸೊ ಬೀಟ್ ಸಿಸ್ಟಮ್ ಏನು ಟ್ರೆಡಿಷನಲಿ ಮಾಡ್ತಾ ಇದ್ದಾರೆ ಅದು, ಅದ್ರ ಜೊತೆಗೆ ಇನ್ನು ನಮಗೆ ಪ್ರಾಕ್ಟಿಕಲಿ ಅಲ್ಲಿನ ಒಂದು ಕ್ರೈಮ್ ಇರ್ಬೋದು, ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇರ್ಬೋದು, ಅಲ್ಲಿನ ಸಮಸ್ಯೆಗಳಿರ್ಬೋದು, ಅದನ್ನ ತಿಳ್ಕೊಳ್ಳಿಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅದ್ರ ಬಗ್ಗೆ ಕೂಡ ಕ್ರಮ ತಗೋಬೇಕು. ಸರ್ ಈ ಬೀಟಲ್ಲಿ ಏನಾಗಿದೆ ನೋಡಿ, ಈ ಬೀಟಲ್ಲಿ ಫಾರ್ ಎಕ್ಸಾಂಪಲ್ ಒಂದು 60-70 ಪಾಯಿಂಟ್ಗಳಲ್ಲಿ ನಾವು ಸೆನ್ಸರ್ಸ್ನ ಹಾಕಿರ್ತೀವಿ. ಅಲ್ಲಿ ನಮ್ಮ ಮೊಬೈಲಲ್ಲಿ ಅದು ಆ್ಯಪ್ ಹಾಕೊಂಡಿರ್ತೀವಿ. ಆ ಆ್ಯಪ್ ಇರುವಂಥ ಸೆನ್ಸರ್ ಏರಿಯಾಗಳು ಹೋದಾಗ ಅದು ಇಮಿಡಿಯೇಟ್ ಆಗಿ ಕ್ಯಾಚ್ ಆಗುತ್ತೆ. ಸೊ ಟೆಕ್ನಾಲಜಿ ಒಂದು ರೀತಿಯಲ್ಲಿ ಒಳ್ಳೇದು, ಒಂದು ರೀತಿಯಲ್ಲಿ ಅದರಿಂದ ಅಷ್ಟು ಅಡ್ವಾಂಟೇಜ್ ಆಗೋದಿಲ್ಲ ಅನ್ನೋಂಥದ್ದು. ಒಳ್ಳೇದು ಹೆಂಗೆ ಅಂತಂದ್ರೆ ಅಟ್ಲೀಸ್ಟ್ ಡಿಫೈನ್ ಮಾಡಿರೋ 80 ಪಾಯಿಂಟ್ ರೀಚ್ ಆದ್ರೆ ಇಲ್ಲೋ ಅನ್ನೋಂಥದ್ದು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಮೊದಲು ಕಷ್ಟ ಆಗ್ತಿತ್ತು. ಈಗ ರಾತ್ರಿ 10 ಗಂಟೆಗೆ ಬಂದ್ವಿ, ಬೆಳಗ್ಗೆ 5 ಗಂಟೆಗೆ ಹೋದ್ವಿ, ನಾವು ಎಲ್ಲ ಕಡೆ ಓಡಾಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ಹೇಳೋರು ಯಾರು, ಕೇಳೋರು ಯಾರು, ಅದನ್ನು ಕ್ರಾಸ್ ವೆರಿಫೈ ಮಾಡೋರು ಯಾರು? ಇವಾಗ ನಮ್ಮಲ್ಲಿರೋ ಒಂದು ಸುಮಾರು 1500 ಸಚ್ ಸ್ಕ್ಯಾನಿಂಗ್ ಪಾಯಿಂಟ್ಸ್ ಅಲ್ಲಿ ಪ್ರತಿದಿನ ನೈಟ್ ರೌಂಡ್ಸ್ ಇದ್ದಂಥ ಸಂದರ್ಭದಲ್ಲಿ 1300ರಿಂದ 1320-30ವರೆಗೂ ಪಾಯಿಂಟ್ಸ್ ಸ್ಕ್ಯಾನಿಂಗ್ ಅಲ್ಲಿ ಕವರ್ ಆಗುತ್ತೆ. ಬಟ್ ಇನ್ ಅ ವೇ ಇಟ್ ಹಸ್ ಬಿಕಮ್ ಮೋರ್ ಮೆಕ್ಯಾನಿಕಲ್. ಗಾಡಿ ಕುತ್ಕೋತಾರೆ, ಗಾಡಿ ಕುತ್ಕೊಂಡು ಎಲ್ಲ ಹೋಗ್ತಾರೆ, ಸ್ಕ್ಯಾನ್ ಆಗ್ತಾ ಹೋಗುತ್ತೆ, ಎಲ್ಲ ಸ್ಕ್ಯಾನ್ ಆಗಿದೆಯೋ ಎಲ್ಲ ವೆರಿಫೈ ಮಾಡ್ಕೊಂಡು ಹೋಗ್ತಾರೆ. ಈ ಮೊದಲೇನು ಮಾಡ್ತಿದ್ರು, ಎಲ್ಲ ಹೋಗಿ ಕುತ್ಕೊಂಡವರು, ಕಟ್ಟೆ ಮೇಲೆ ಕುತ್ಕೊಂಡವರು, ಅಂಗಡಿ ಕಟ್ಟೆ ಮೇಲೆ ಕುತ್ಕೊಂಡವರು, ನೋಟ್ಬುಕ್ ಇದ್ದಾಗಂತೂ ಅದ್ರಲ್ಲಿ ಎಂಟ್ರಿ ಮಾಡಬೇಕಿತ್ತು. ದಟ್ ವಾಸ್ ದಿ ಬೆಸ್ಟ್. ಇವಾಗ ಸ್ವಲ್ಪ ಎಲ್ಲ ಗಾಡಿ ಮೇಲೆ ಕುತ್ಕೊಂಡು ಮಾಡೋ ಪೊಲೀಸಿಂಗ್ ಜಾಸ್ತಿ ಆಗಿದೆ ಅನ್ನುವಂಥದ್ದು ನಾನು ಕೂಡ ಹೋಗ್ತೀನಿ. ಬಟ್ ಹುಬ್ಳಿ ಧಾರವಾಡ ಒಂದು ಕಾಂಪ್ಯಾಕ್ಟ್ ಏರಿಯಾ ಆಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ನಾನು ಸೇರಿದಂತೆ ಸಾಕಷ್ಟು ನಮ್ಮ ಅಧಿಕಾರಿಗಳು ಫುಡ್ ಪೆಟ್ರೋಲಿಂಗ್ ಮಾಡುವಂಥದ್ದು, ಬೈಕ್ ಪೆಟ್ರೋಲಿಂಗ್ ಮಾಡುವಂಥದ್ದು, ಮತ್ತೆ ರಿಪೀಟೆಡ್ ಪಬ್ಲಿಕ್ ಮೀಟಿಂಗ್ಸ್ ಮಾಡುವಂಥದ್ದು. ಮೊದಲು ಗೌರಿ ಗಣೇಶ ಹಬ್ಬ ಅಂತಂದ್ರೆ ಒಂದು ಡಿಸ್ಟಿಕ್ ಮಟ್ಟದಲ್ಲಿ ಕರಿತಿದ್ರು, ಒಂದು ಸ್ಟೇಷನ್ ಮಟ್ಟದಲ್ಲಿ ಕರಿತಾ ಇದ್ರು. ನಾನಂತೂ ವೈಯಕ್ತಿಕವಾಗಿ ಆಲ್ಮೋಸ್ಟ್ ಗೌರಿ ಗಣೇಶ ಹಬ್ಬ ಸಂದರ್ಭದಲ್ಲಿ ಒಂದು ಏನಿಲ್ಲ ಅಂತಂದ್ರೂ ಒಂದು 500-600 ಕಿಲೋಮೀಟರ್ ಓಡಾಡಿರ್ಬೇಕು ಅನ್ಸುತ್ತೆ. ಡೈಲಿ ಒಂದು 7-8 ಕಿಲೋಮೀಟರ್ ಲೆಕ್ಕಕ್ಕೆ 2 ತಿಂಗಳು 60 ದಿನ ಅಂದ್ರೆ ಆಲ್ಮೋಸ್ಟ್ ಒಂದು 400-500 ಕಿಲೋಮೀಟರ್ ನಾನೇ ಖುದ್ದು ಓಡಾಡಿದ್ದೀನಿ. ಸೊ ಅಲ್ಲಿಗೆ ಹೆಚ್ಚು ಕಮ್ಮಿ ಹುಬ್ಳಿ ಧಾರವಾಡದ ಎಲ್ಲ ರಸ್ತೆಗಳು ನನಗೆ ವೈಯಕ್ತಿಕವಾಗಿ ಪರಿಚಿತ ಆಗಿದ್ದಾರೆ. ಸೊ ನಾನು ಬಂದು ಓಡಾಡ್ತೀನಿ ಅನ್ನೋ ಪ್ರೋಸೆಸ್ ಅಲ್ಲಿ ಇದ್ದಾಗ ನಮ್ಮ ಅಧಿಕಾರಿಗಳು ಕೂಡ ವೆಲ್ ಇನ್ ಅಡ್ವಾನ್ಸ್ ಸ್ವಲ್ಪ ಮೂವ್ಮೆಂಟ್ ಮಾಡ್ತಾರೆ. ಸೊ ಈ ಬೀಟ್ ಸಕ್ಸಸ್ಫುಲಿ ಆಪರೇಟ್ ಆಗ್ತಾ ಇದೆ ಇನ್ ಲೆಟರ್ ಅಂಡ್ ಸ್ಪಿರಿಟ್. ಬಟ್ ಪ್ರಾಕ್ಟಿಕಲಿ
ಈ ಬಿಟ್ ಬಂದಿರೋದ್ರಿಂದ ಸ್ವಲ್ಪ ಜನ ಪ್ರತಿಯೊಂದು ಮನೆಗೆ ಹೋಗೋದು ಅಥವಾ ಪ್ರತಿಯೊಂದು ಏರಿಯಾಗೆ ಹೋಗೋದು, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಅಥವಾ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಅಲ್ಲಿ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಸ್ಪೆಂಡ್ ಮಾಡೋದು, ಈ ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಬಟ್ ಈಗ ಕಾಂಬಿನೇಷನ್ ಆಫ್ ಮೆನಿ ಥಿಂಗ್ಸ್ ಇದೆ. ನಮ್ಮ 112 ಏನು ಬಂದಿದೆ, ಆ 112 ನಮ್ಮ ಕರ್ನಾಟಕದಲ್ಲೇ ಬೆಸ್ಟ್ ಟೈಮಿಂಗ್ ಇರುವಂತ ಯೂನಿಟ್ ಅಂತಂದ್ರೆ ಅದು ಹುಬ್ಬಳ್ಳಿ ಧಾರವಾಡ. 5 minutes 12 seconds ಅಲ್ಲಿ 112 ನಮ್ದು ರೆಸ್ಪಾನ್ಸ್ ಟೈಮ್ ಇದೆ. ಇಲ್ಲಿ ಯಾರಿಗೋ ಸಮಸ್ಯೆ ಆಗಿದೆ ಅಂತಂದು ಒಂದು ಕರೆ ಬಂದ 5 ನಿಮಿಷದೊಳಗಡೆ ಅಲ್ಲಿ 112 ಬಂದಿರುವಂಥದ್ದು ಇಡೀ ಕರ್ನಾಟಕದಲ್ಲೇ ಬೆಸ್ಟ್ ಟೈಮಿಂಗ್ ನಮ್ಮ ಹುಬ್ಬಳ್ಳಿ ಧಾರವಾಡದಿದೆ. ಒಂದು ಮೇ ಬಿ ಬಿಕಾಸ್ ಅವರ್ ಪೀಪಲ್ ಆರ್ ವರ್ಕಿಂಗ್ ವೆಲ್. ಆಲ್ಸೋ ಅನದರ್ ರೀಸನ್ ಇಸ್ ಒಂಥರ ಕಾಂಪ್ಯಾಕ್ಟ್ ಆಗಿರುವಂಥ ಜುರಿಸ್ಟಿಕ್ಷನ್. ಫಾರ್ ಎಕ್ಸಾಂಪಲ್, ನಾನು ಮೊದಲು ಮಂಗಳೂರಲ್ಲಿದ್ದೆ ಕಮಿಷನರ್ ಆಗಿ. ಸೊ ಅಲ್ಲಿ ಮೂಡುಬಿದ್ರೆ, ಮುಲ್ಕಿ, ಉಳ್ಳಾಳ ಈ ಭಾಗ ಸಿಟಿಗಿಂತ ಆಲ್ಮೋಸ್ಟ್ ತುಂಬಾ ದೂರ ಇತ್ತು. ಮೂಡುಬಿದ್ರೆ ಒಂದು 50 ಕಿಲೋಮೀಟರ್ ದೂರದಲ್ಲಿತ್ತು. ಡಿಸ್ಟ್ರಿಕ್ಟ್ ಬಾರ್ಡರ್ ಟು ನಮ್ದು ಕಮಿಷನರೇಟ್ ಬಾರ್ಡರ್ ಟು ಬಾರ್ಡರ್ ಆಲ್ಮೋಸ್ಟ್ ಒಂದು 120 ಕಿಲೋಮೀಟರ್ಸ್, ಆಲ್ಮೋಸ್ಟ್ 100 odd kilometers ಇತ್ತು. ಈ ತಲಪಾಡಿ ಚೆಕ್ ಪೋಸ್ಟ್ ಇಂದ ನಾವು ಕಾರ್ಕಳ ಬಾರ್ಡರ್ಗೆ ಹೋಗ್ಲಿಕ್ಕೆ ಆಲ್ಮೋಸ್ಟ್ ಒಂದು 1.5 hours 2 hours ಬೇಕಾಗ್ತಾ ಇತ್ತು. ಇಲ್ಲಿ ಹುಬ್ಳಿಲಿ ಎತ್ಲಕ್ಕೆ ತಿರುಗಾಡಿದ್ರು 15 ನಿಮಿಷದಲ್ಲಿ ಹೋಗ್ಬೋದು. ಗಪೂರ್ ಕ್ರಾಸ್ ಇಂದ ನರೇಂದ್ರ ಕ್ರಾಸ್ ವರೆಗೂ ಮೋಸ್ಟ್ಲಿ ಒಂದು 25-30 ನಿಮಿಷದಲ್ಲಿ ನಾವು ಕವರ್ ಮಾಡ್ಬೋದು. ಸೊ ಹಂಗಾಗಿ 112 ಇದೆ, ಈ ಬೀಟ್ ಸಿಸ್ಟಮ್ ಇದೆ. ಆಫೀಸರ್ಸ್ಗಳಿಗೆ, ಸಿಬ್ಬಂದಿಗಳಿಗೆ ಸ್ವಲ್ಪ ರೀಚ್ ಆಗಲಿಕ್ಕೆ ಕ್ವಿಕ್ಕರ್ ರೀಚಿಂಗ್ ಔಟ್ ಇರಲಿ ಅಂತಂದ್ರೆ ವೆಹಿಕಲ್ ತುಂಬಾ ದೊಡ್ಡ ಸಂಖ್ಯೆಯಲ್ಲಿದೆ. ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಸ್ ಇದಾವೆ. ಸೊ ಹಂಗಾಗಿ ಈಗ ಯಾವುದೇ ಒಂದು ಸಮಸ್ಯೆ ಡೆವಲಪ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿಗೆ ಪೊಲೀಸ್ ಹೋಗೋದಕ್ಕೆ ತಡ ಆಗೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಹೋದ್ಮೇಲೆ ನಾವು ಯಾವ ರೀತಿ ಅಟೆಂಡ್ ಮಾಡ್ತೀವಿ ಅನ್ನೋದು ಮೋರ್ ಪ್ರಾಮಿನೆಂಟ್ ಅಂತ ನನಗೆ ಅನ್ಸುತ್ತೆ. ದಂಡ ವಸೂಲಿ ಇದು ಟ್ರಾಫಿಕ್ ಕಂಟ್ರೋಲ್ಗಿಂತ ದಂಡ ವಸೂಲಿ ಆದ್ಯತೆ ಕೊಡ್ತಾರೆ. ಆಮೇಲೆ ಅಲ್ಲಿ ಕಂಡೆದ್ರೆ ಕಾಣಿಸ್ತಾ ಇರ್ತದೆ ಆಟೋಗಳು ಎದ್ದೋದು ನಿಲ್ಲಿಸುತ್ತಾರ. ಇಲ್ಲಿ ಹೋದ ಸ್ವಲ್ಪ ಮುಂದಿನ ಸರ್ಕಲ್ ಇದೆ, ಅಲ್ಲಿ ಶಿವಕುಪ್ಪ ಹಾಸ್ಪಿಟಲ್ ಇದೆ, ಅಲ್ಲಿ ಎಲ್ಲ ಸಾವಿರಾರು ಪಾರ್ಕಿಂಗ್ ಮಾಡ್ತಾರೆ ಕಾರುಗಳು. ಇಲ್ಲಿ ಇರೋದೇ ಸಿಗ್ನಲ್ ಲೈಟ್ ಇರೋದ್ರಿಂದ ಅಲ್ಲಿ ನಿಮ್ಗೆ ಹೋಗ್ಲಿಕ್ಕೆ ಬರಲ್ಲ, ಪಾರ್ಕಿಂಗ್ ಅವಾಯ್ಡ್ ಮಾಡಿ. ಇಂಥ ಸಂದರ್ಭ ಅಟ್ಲೀಸ್ಟ್ ವೆಹಿಕಲ್ಸ್ ತೆಗೆಸೋ ಕೆಲಸ ಮಾಡಂಗಿಲ್ಲ. ಈಗ ಈ ತರ ಎಕ್ಸಾಂಪಲ್ ಕೂಡ ಆಗ್ತದೆ. ಈಗ ನೋಡಿ, ನಾನೆಲ್ಲ ನಮ್ಮ ಅಧಿಕಾರಿಗಳಿಗೆ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳುವಂತ ವಿಷಯ ಇದೆ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು 10 ಲಾ ಅಂಡ್ ಆರ್ಡರ್ ಇಶ್ಯೂಸ್ ಆಗುತ್ತೆ ಅನ್ಕೊಳ್ಳಿ, ಸಣ್ಣದು ಪುಟ್ಟದ್ದು ದೊಡ್ಡದೆಲ್ಲ ಸೇರಿ. ಒಂದೊಂದು ಇಶ್ಯೂದಲ್ಲಿ ಒಂದು 10,000 ಜನ ಅಫೆಕ್ಟ್ ಆಗ್ತಾರೆ ಅಂತಂದ್ರೆ 1 ಲಕ್ಷ ಜನ ಆಯ್ತು ಮ್ಯಾಕ್ಸಿಮಮ್. 3,000 ಕ್ರೈಮ್ ಆಗುತ್ತೆ. ಒಂದು ಕ್ರೈಮ್ ಅಲ್ಲಿ 10ರಿಂದ 30 ಜನ ಅಫೆಕ್ಟ್ ಆಗ್ತಾರೆ ಅಂತಂದ್ರು 1 ಲಕ್ಷ ಜನ. ಲಾ ಅಂಡ್ ಆರ್ಡರ್, ಕ್ರೈಮ್ ಎಲ್ಲಾ ಸೇರ್ಕೊಂಡು 1.5 ಲಕ್ಷ ಜನ ಅಫೆಕ್ಟ್ ಆಗ್ತಾರೆ. ಆದ್ರೆ ಇನ್ನು ರಿಮೈನಿಂಗ್ 18.5 lakh ಮೆಂಬರ್ಸ್ ಏನಿದ್ದಾರೆ, ಇನ್ಕ್ಲೂಡಿಂಗ್ ದೋಸ್ ಆರ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್ ಬೈ ಲಾ ಅಂಡ್ ಆರ್ಡರ್ ಅಂಡ್ ಕ್ರೈಮ್ ಸಿಚುವೇಶನ್ ಆಲ್ಸೋ. ಎವ್ರಿಬಡಿ, ಎವ್ರಿ ಹೌಸ್ ಹೋಲ್ಡ್, ಎವ್ರಿ ಪರ್ಸನ್ ಇಸ್ ಅಫೆಕ್ಟೆಡ್ ಬೈ ಟ್ರಾಫಿಕ್. ಸೊ ಅದನ್ನ ಸುಗಮಗೊಳಿಸುವಂಥದ್ದು ಬಹಳ ದೊಡ್ಡ ಆದ್ಯತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತ ನನಗೂ ವೈಯಕ್ತಿಕವಾಗಿ ಟ್ರಾಫಿಕ್ ನಿರ್ವಹಣೆ ಹುಬ್ಬಳ್ಳಿ ಧಾರವಾಡದೇನಿದೆ ಇದು ನನಗಿನ್ನೂ ಸಂಪೂರ್ಣ ನನಗೆ ಒಂದು ಸಮಾಧಾನ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಡೆಫಿನೆಟ್ಲಿ ಈಗಷ್ಟೇ ನಾನು ಹೊಸ SDMC ಕಮಿಷನರ್ ಬಂದ ಮೇಲೆ ಅವ್ರ ಜೊತೆ ಒಂದು ಚರ್ಚೆ ಮಾಡಿ ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ನಾವು ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಯಾವ ರೀತಿ ನಾವು ಅನುದಾನಗಳನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಸಮಾಲೋಚನೆ ಚರ್ಚೆಯನ್ನು ಮಾಡಬೇಕು ಅಂತ ನಾನು DCOಗೂ ಕೂಡ ಮನವಿ ಮಾಡಿದ್ದೇನೆ. ಆದಷ್ಟು ಬೇಗ ಒಂದು ಕಾಂಪ್ರಿಹೆನ್ಸಿವ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಬೇಕಾಗುತ್ತೆ ನಮ್ಮ ಟ್ವಿನ್ ಸಿಟೀಸ್ಗೆ. ಹಿಂದೆಲ್ಲ ಏನಾಗಿದೆ, HDMC ಅವ್ರಿಗೆ ಬೇಕಾದ ಕಡೆ ಅವರ ಅನುದಾನದಲ್ಲಿ CCTV ಹಾಕ್ಸಿದ್ದಾರೆ, ನಮಗೆ ಬೇಕಾದ ಕಡೆ ನಾವು ಹಾಕ್ಸಿದ್ವಿ. ಅದೊಂದು ಸಿಂಕ್ರನೈಸೇಷನ್ ಕಂಪ್ಲೀಟ್ ಆಗಿಲ್ಲ. ಹಂಗಾಗಿ ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್, ಒಂದು 5 years ಪ್ಲಾನ್, ನೆಕ್ಸ್ಟ್ 5 ವರ್ಷದಲ್ಲಿ ನಾವು ಟ್ರಾಫಿಕ್ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು ಸಾಧ್ಯವಾದರೆ ಇಲ್ಲೇ ನಮ್ಮಲ್ಲಿ ಧಾರವಾಡದಲ್ಲಿ IIT ಕೂಡ ಇದೆ, ಆಮೇಲೆ ನಮ್ಮ BUB, SDM ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಇದ್ದಾವೆ. ಅವರೆಲ್ಲರದ್ದು ಸಹಕಾರ ತಗೊಂಡು ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಅನ್ನು ಆದಷ್ಟು ಬೇಗ ನಾವು ಮಾಡಿಕೊಂಡು ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ, ಸಂಬಂಧಪಟ್ಟ ಕಾಂಪಿಟೆಂಟ್ ಅಥಾರಿಟೀಸ್ ಇಂದ ಅಥವಾ ಗೌರ್ಮೆಂಟ್ ಇಂದ ಅದಕ್ಕೆ ಬೇಕಾದಂತ ಅನುದಾನ ತಗೊಂಡು ಟ್ರಾಫಿಕ್ ನ ಸ್ಟ್ರೀಮ್ ಲೈನ್ ಮಾಡುವಂತ ಕೆಲಸ ಖಂಡಿತ ಮಾಡ್ತೀವಿ. ಅದು ಐ ವುಡ್ ಡೆಫಿನೆಟ್ಲಿ ಕಮಿಟ್ ಇನ್ ದಿಸ್ ಮೀಟಿಂಗ್ ದಿ ಪ್ರೆಸ್ ದಟ್ ಇಟ್ ವುಡ್ ಬಿ ದ ಫೋರ್ಮೋಸ್ಟ್ ಪ್ರಿಯಾರಿಟಿ ಇನ್ ದ ಡೇಸ್, ಇನ್ ದ ಕಮಿಂಗ್ ಡೇಸ್. ಸರ್, ಈಗ ಇದಕ್ಕೆ ರಸ್ತೆಗಳು ರಸ್ತೆಗಳೆಲ್ಲ ಪೂರ್ಣ ಆಗಿದೆ ಕೆಲಸ. ಯಾಕೆ ನೀವು ಅಟ್ಲೀಸ್ಟ್ ಪಾರ್ಕಿಂಗ್ ಪ್ಲೇಸು ಅಥವಾ ಮಾರ್ಕಿಂಗ್ ಮಾಡಿ ಬೋರ್ಡ್ಗಳನ್ನ ಹಾಕಿ ಅಥವಾ ಈ 2 wheeler ಈ ಕಡೆ ಪಾರ್ಕ್ ಮಾಡ್ರಿ, 4 wheeler ಮಾಡ್ರಿ ವ್ಯವಸ್ಥೆ ಇಲ್ಲ. ಈ ಕಾನ್ವೆಂಟ್ ಸ್ಕೂಲ್ ಹತ್ರ ಎವ್ರಿ ಡೇ ನೀವು ಅನ್ಕೊಳ್ಳೋ ಟ್ರಾಫಿಕ್ ಜಾಮ್.
ಫಿಸಿಕಲ್ ರೋಡ್ ಅಂತ ವರ್ಸ್ಟ್ ಕಂಡೀಷನ್ ಇದೆ. ಈಗ ಡೆಫಿನೆಟ್ಲಿ ಸರ್ ಅದು ನಾನು ಆನ್ ಪ್ರಿಯಾರಿಟಿ ತಗೋತೀನಿ. ತಾವು ಬೆಂಗಳೂರು ಬಿ ಟ್ರ್ಯಾಕ್ ಅಂತಿದೆ. ಇನ್ಫ್ಯಾಕ್ಟ್ ನಾನು ಗುಲ್ಬರ್ಗದಲ್ಲಿ SP ಆಗಿದ್ದೆ. ಆಗ ಒಂದು ಬಡ್ಜೆಟಲ್ಲಿ ಸುಮಾರು 1 ಕೋಟಿಯಷ್ಟು ಹಣ K ಟ್ರ್ಯಾಕ್ ಅಂತ ಮಾಡಿ ಅಂತ ಕೊಟ್ಟರು. ನಂತರದಲ್ಲಿ ಅದು ಕಂಟಿನ್ಯೂಷನ್ ಆಗಲಿಲ್ಲ. ಡೆಫಿನೆಟ್ಲಿ ನಮ್ಮ ಹಿರಿಯ ಅಧಿಕಾರಿಗಳಿಗಿರ್ಬೋದು, ಸರ್ಕಾರದ ಹಂತದಲ್ಲಿ ಸಮಸ್ಯೆಯ ಗಂಭೀರತೆಯನ್ನ ಮನವರಿಕೆ ಮಾಡಿಕೊಟ್ಟು ಅನುದಾನ ತಗೊಳ್ಳುವಂಥ ಜವಾಬ್ದಾರಿ ಅಧಿಕಾರಿಗಳಿಗೆ ಇರುತ್ತೆ. ಅದನ್ನ ಈಗ ಸುಮ್ಮನೆ ಜಸ್ಟಿಫಿಕೇಶನ್ ಮಾಡ್ಕೊಳೋದಕ್ಕಿಂತ ಅದನ್ನ ಸ್ಟ್ರೀಮ್ಲೈನ್ ಮಾಡೋ ನೆಸೆಸಿಟಿ ಇದೆ. ನಮ್ಮೆಲ್ಲರ ಆದ್ಯತೆ ಅದಾಗಲಿ ಅಂತ, ಅದ್ರ ಜೊತೆಗೆ ಬೇರೆ ಇಲಾಖೆಗಳ ಸಹಕಾರವನ್ನು ಕೂಡ ನಾನು ಪಡ್ಕೊಂತ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ದಟ್ ವಿಲ್ ಬಿ ಟೇಕನ್ ಆಸ್ ಅ ಪ್ರಿಯಾರಿಟಿ. ಮತ್ತೆ ಇನ್ನೊಂದು ಅದಕ್ಕೆ ಪೂರ್ವಕವಾಗಿ 2-3 ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಸ್ಟಾಫ್ ಎಷ್ಟು ಅವೈಲಬಿಲಿಟಿ ಇರುತ್ತೆ ಅಂತ ನಾನು ನಿಮಗೆ ಹೇಳಿದೆ. ದಟ್ ಈಸ್ ಒನ್ ಥಿಂಗ್. ಈಗ ಟ್ರಾಫಿಕ್ ಸ್ಟಾಫ್ನ ನಾವು 2 ಶಿಫ್ಟಲ್ಲಿ ಹಾಕ್ತೀವಿ. ಸೊ ಅಲ್ಲಿಗೆ ದ ನಂಬರ್ ಆಫ್ 100 to 120 ವಿಲ್ ಕಮ್ ಡೌನ್ ಟು ಹಾಫ್ ಆಫ್ ಇಟ್. ಅಂದರೆ ಅರೌಂಡ್ 50 to 60 ವಿಲ್ ಬಿ ಅವೈಲಬಲ್ ಫಾರ್ ಟ್ರಾಫಿಕ್ ರೆಗ್ಯುಲೇಷನ್ ಇನ್ ಓಲ್ ಆಫ್ ಹುಬ್ಳಿ ಧಾರವಾಡ ಕಮಿಷನರೇಟ್. ದಿಸ್ ಈಸ್ ಅ ಪ್ರಾಕ್ಟಿಕಲ್ ಡಿಫಿಕಲ್ಟಿ. ಒಂದು, ಇದಕ್ಕೆ ಪರ್ಯಾಯವಾಗಿ ನಾವು ಸ್ಟೂಡೆಂಟ್ಗಳನ್ನ ಎಂಗೇಜ್ ಮಾಡುವಂಥದ್ದು, ಟ್ರಾಫಿಕ್ ವಾರ್ಡನ್ಸ್ನ ಎಂಗೇಜ್ ಮಾಡುವಂಥದ್ದು ಕೂಡ ಇತ್ತು. ಅದು ಕೂಡ ಅಷ್ಟು ಸ್ಟ್ರೀಮ್ಲೈನ್ ಆಗಿಲ್ಲ. ಅದ್ರ ಜೊತೆಗೆ ತಾವೆಲ್ಲ ಒಪ್ಕೊಳ್ಳೇಬೇಕು, ಹುಬ್ಬಳ್ಳಿ ಪರ್ಟಿಕ್ಯುಲರ್ಲಿ ಧಾರವಾಡಕ್ಕಿಂತ ಹೆಚ್ಚಾಗಿ ಹುಬ್ಬಳ್ಳಿ ಏನಿದೆ ಇದು ಇಟ್ಸ್ ಅ ಬಿಗ್ ಕಮರ್ಷಿಯಲ್ ಹಬ್. ಒಂದು. ಎರಡನೇದು, ಬೆಂಗಳೂರಲ್ಲಿ ಚಿಕ್ಕಪೇಟೆ ಏರಿಯಾ ಇದೆ. ಚಿಕ್ಕಪೇಟೆ ಮತ್ತೆ ಆ ಒಂದು ಏನು ನಮ್ಮ BVK ಅಯ್ಯಂಗಾರ್ ರೋಡ್ ಅವೆಲ್ಲ ಇದಾವಲ್ಲ, ಆ ಒಂದು ಪಾಕೆಟ್ ಇದ್ದಂಗೆ ಇಲ್ಲಿ ನಮ್ಮ ಹುಬ್ಳಿಲಿ ಕೆಲವು ಪಾಕೆಟ್ಸ್ ಇದಾವೆ. ಈ ಓಲ್ಡ್ ಹುಬ್ಳಿ ಟೌನ್, ಗಂಟಿಕೇರಿ, ಈ ಒಂದು ಈ ದುರ್ಗದ ಪೈಲ್ ಸರ್ಕಲ್ ಹತ್ರ ಎಲ್ಲ. ಸೊ ಅಲ್ಲೆಲ್ಲ ಅಂಗಡಿಗಳು ಜಾಸ್ತಿ ಇದಾವೆ, ಅಲ್ಲಿ ಬರುವಂಥ ಜನಗಳ ಸಂಖ್ಯೆ ಜಾಸ್ತಿ ಇದೆ, ಮತ್ತೆ ರೋಡ್ಸ್ ತುಂಬಾ ನ್ಯಾರೋ ಇದಾವೆ ಅಂತ ತಾವೆಲ್ಲ ಒಪ್ಕೊಳ್ಳೇಬೇಕು. ಆಮೇಲೆ ಟ್ರಾಫಿಕ್ ಡೆನ್ಸಿಟಿ ಇಟ್ ಹ್ಯಾಸ್ ಮಲ್ಟಿಪ್ಲೈಡ್. ಬರೋರು ಹೋಗೋರ್ಗಿಂತ ಹೆಚ್ಚಾಗಿ ಅವ್ರವ್ರ ಮನೆಗಳು ಹಿಂದೆ ಮುಂದೆ ಸುತ್ತಮುತ್ತ ಇಟ್ಕೊಟ್ಟಿರುವಂಥ ಗಾಡಿಗಳ ಸಂಖ್ಯೆ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ. ನಾನು BSc ಅಗ್ರಿಕಲ್ಚರ್ ಓದಿದ್ದು. ಡಿಗ್ರಿ ಓದಬೇಕಾದ್ರೆ 2000, 2004, 2005 ಆ ಟೈಮಲ್ಲಿ ಇಡೀ ನಮ್ಮ ಡಿಗ್ರಿ ಹಾಸ್ಟೆಲಲ್ಲಿ ಒಂದು ಕೂಡ ಬೈಕ್ ಇರಲಿಲ್ಲ ಯಾವ ಸ್ಟೂಡೆಂಟ್ದು. ಇಡೀ ನಮ್ಮ ಕ್ಯಾಂಪಸ್ಸಲ್ಲಿ ಡಿಪಾರ್ಟ್ಮೆಂಟ್ದು ಅಂದರೆ ಕಾಲೇಜ್ದು 1-2 ಕಾರ್ಗಳಿತ್ತು ಬಿಟ್ಟರೆ ಇವನ್ ಲೆಕ್ಚರರ್ಸ್ ಯಾರ ಹತ್ರನೂ ಕಾರ್ಗಳಿರಲಿಲ್ಲ. ಇವಾಗ ನನ್ನ ಅಭಿಪ್ರಾಯ ತಪ್ಪಿರ್ಲಿಕ್ಕಿಲ್ಲ, ಮೋಸ್ಟ್ಲಿ ಸ್ಟೂಡೆಂಟ್ಗಳೇ ಕಾರ್ ತೊಗೊಂಡು ಬರುವಂಥ ಪರಿಸ್ಥಿತಿ ಆಗಿದೆ. ಮತ್ತು ಮನೇಲಿ ಎಷ್ಟು ಜನ ಇದ್ದಾರೋ ಆ ನಂಬರ್ಸ್ಗಿಂತ ಹೆಚ್ಚಿಗೆ ವಾಹನಗಳಾಗೋಗಿದ್ದಾವೆ. ಆಮೇಲೆ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಪಾರ್ಕಿಂಗ್ ಸ್ಪೇಸ್ಗಳನ್ನ ಮನೆ ಹತ್ರನೂ ನಿರ್ಮಾಣ ಮಾಡ್ಕೊಂಡಿಲ್ಲ. ಆಮೇಲೆ ಲೇಔಟ್ಗಳಲ್ಲಿ 20-25 ಅಡಿ ರೋಡ್ ಇದ್ರು ನೀವು ನೋಡ್ತೀರಿ, ಆ ಕಡೆ ಕಾರ್ ನಿಲ್ಸಿ ಈ ಕಡೆ ಕಾರ್ ನಿಲ್ಸಿ ಮಧ್ಯದಲ್ಲಿ ನಡ್ಕೊಂಡೇ ಹೋಗ್ಬೇಕು ಅನ್ನಂಗೆ ಆಗ್ಬಿಟ್ಟಿದೆ. ಸೊ ಟ್ರಾಫಿಕ್ ಡೆನ್ಸಿಟಿ ಜಾಸ್ತಿ ಇರುವಂಥದ್ದು, ರೋಡ್ ವಿಡ್ತ್ ಕಮ್ಮಿ ಇರುವಂಥದ್ದು, ಪ್ಲಸ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇರುವಂಥದ್ದು, ಅದ್ರ ಜೊತೆಗೆ ನಂಬರ್ ಆಫ್ ವೆಹಿಕಲ್ ಪಾಪ್ಯುಲೇಷನ್ ತುಂಬ ಎಕ್ಸ್ಟ್ರೀಮ್ಲಿ ಹೈ ಇರುವಂಥದ್ದು. ಮತ್ತು ಎಲ್ಲ ಕಮರ್ಷಿಯಲ್ ಏರಿಯಾಗಳಲ್ಲಿ ಆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ನಡೆಸ್ತಿರುವಂಥವ್ರ ಯಾರು ನಡೆಸ್ತಾ ಇರ್ತಾರೆ ಅವರೆಲ್ಲ ಮೋಸ್ಟ್ ಆಫ್ ದಿ ಟೈಮ್ಸ್ ಅಲ್ಲೇ ಮನೆ ಮೇಲೆ ಮನೆ ಮಾಡ್ಕೊಂಡು ಅವ್ರ ಅಂಗಡಿಗಳ ಮೇಲೆ ಮನೆ ಮಾಡ್ಕೊಂಡಿರ್ತಾರೆ. ಸೊ ನಾವು ಪಾರ್ಕಿಂಗ್ ಬೆಳಗ್ಗೆ ಕಮರ್ಷಿಯಲ್ ಟೈಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಪಾರ್ಕಿಂಗ್ ಫುಲ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರದ್ದೆಲ್ಲ ಭಾಳ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಇಟ್ ನೀಡ್ಸ್ ಅ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್. ಅದನ್ನ ಡೆಫಿನೆಟ್ಲಿ ವಿ ವಿಲ್ ಥಿಂಕ್, ವಿ ವಿಲ್ ಟ್ರೈ ಟು ಟೇಕ್. ಇವಾಗ ಕಡಿಮೆ ಆಗಿದೆ ಮತ್ತು ಬ್ರಾಂಚಸ್ ಐತಾ ಇದ್ದಾರೆ, ಅವೆಲ್ಲ ಪ್ರಕರಣಗಳನ್ನು ದಾಖಲೆ ಮಾಡ್ಕೊಂಡಿದ್ವಿ, ಇನ್ನೂ ಮುಂದುವರಿತಿಲ್ಲ, ಅಷ್ಟಕ್ಕೆ ಡ್ರಾಪ್ ಮಾಡಿದ್ರಿ? ಇಲ್ಲ, ಡ್ರಾಪ್ ಮಾಡಿಲ್ಲ ಸರ್. ಇಲ್ಲಿ ಏನಾಯ್ತು, ಫಸ್ಟ್ ನಾವು ಪೆಡ್ಲರ್ಸ್ ಏನು ಕೇಸ್ ಮಾಡಿದ್ವಿ. ಪೆಡ್ಲರ್ಸ್ ಕೇಸ್ ಆದ್ಮೇಲೆ ಅದರಲ್ಲಿ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅನ್ನೋಂಥದ್ದು ಐಡೆಂಟಿಫೈ ಮಾಡ್ಕೊಂಡ್ವಿ. ಕನ್ಸ್ಯೂಮರ್ಸ್ ಅವ್ರನ್ನ ರ್ಯಾಂಡಮ್ ಆಗಿ ಡೈಲಿ ಮಾಡ್ತಾ ಇದ್ದಾರೆ. ಡೈಲಿ 1-2 ಕೇಸ್ ಮಾಡ್ತಾ ಇರ್ತಾರೆ, ಡೈಲಿ 4-5 ಜನ ವೆರಿಫೈ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಆಸ್ ಎ ಡ್ರೈವ್ ಮಾಡಿಲ್ಲ. 4 ಫೇಸಲ್ಲಿ ಮಾಡಿದ್ವಿ. ಫಸ್ಟ್ ಫೇಸಲ್ಲಿ ಆಲ್ಮೋಸ್ಟ್ 68% ಪಾಸಿಟಿವಿಟಿ ಬಂದಿತ್ತು. 4th ಫೇಸಲ್ಲಿ 28% ಪಾಸಿಟಿವಿಟಿ ಬಂದಿತ್ತು. ಅವರೇಜ್ 45% ಪಾಸಿಟಿವಿಟಿ ಬಂದಿತ್ತು. ಅದು ಆಸ್ ಎ ಡ್ರೈವ್ ನಾವು ಮಾಡಿದ್ದು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮಾಡಿದ್ವಿ, ಆಮೇಲೆ ನಾನು ಬಂದೋಸ್ತಲ್ಲಿ ಮಾಡಿದ್ದೆ, ಆಮೇಲೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮಾಡಿದ್ವಿ. ಡೆಫಿನೆಟ್ಲಿ ಹೋಲಿ ಹಿನ್ನೆಲೆಯಲ್ಲಿ ಮಾಡಬೇಕಿತ್ತು, ಇವತ್ತು ನಿನ್ನೆ ಎಲ್ಲ ಮಾಡಬೇಕಿತ್ತು. ನಮ್ಗೆ ಬೇರೆ ಬೇರೆ ಸ್ವಲ್ಪ ಕೆಲಸಗಳಾಗಿದ್ದರಿಂದ, ಮತ್ತೆ ಧಾರವಾಡದಲ್ಲಿ 15ಕ್ಕೆ ಇವತ್ತು ಮಾಡ್ತಾ ಇದ್ದಾರೆ, 18ಕ್ಕೆ ಇಲ್ಲಿ ಹುಬ್ಳಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅದರದ ಅವಶ್ಯಕತೆ ಕೂಡ ಇನ್ನು ಸ್ವಲ್ಪ ದಿವಸ ಬಿಟ್ಟ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ರಿಂದ ಮಾಡಿಲ್ಲ. ಅಲ್ಲ ಅದ್ರ ಅಲ್ಲ ನೋಡಿ, 2 ವಿಷಯ.
ಈಗ ನೋಡಿ, ಇದ್ರ ಬಗ್ಗೆ ನಾನು ರೋಡ್ ನಮ್ಮ RTA ಮೀಟಿಂಗ್ ಏನಿದೆ ಅದರಲ್ಲಿ ನಾನು ಕೂಡ ಈ ವಿಷಯನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಆ ಕಮಿಟಿಲಿ ನಾನು ಸೇರಿದಂತೆ ಕಾರ್ಪೊರೇಷನ್ ಅವರು ಇರ್ತಾರೆ, ಮತ್ತೆ ಜಿಲ್ಲಾಧಿಕಾರಿಗಳಿದ್ದಾರೆ, RTO ಇರ್ತಾರೆ, ಅವರೆಲ್ಲ ಸೇರ್ಕೊಂಡು ಒಂದು ಸಮಗ್ರವಾದ ಡಿಸಿಷನ್ ತಗೋಬೇಕಾಗುತ್ತೆ. ಈ ವಿಷಯವನ್ನ ಮತ್ತೆ ನಾನು ಪ್ರಸ್ತಾಪ ಮಾಡ್ತೀನಿ. ಮೀಟರ್ ಹಾಕುವಂಥದ್ದು ರಿಲೇಟೆಡ್ ಎಕ್ಸಾರ್ಬಿಟೆಂಟ್ ಆಗಿ ಎಲ್ಲಾದ್ರೂ ಚಾರ್ಜಸ್ ಮಾಡ್ತಿದ್ದಾರೆ ಅಂತಂದ್ರೆ ಸಾರ್ವಜನಿಕರು ಅದ್ರ ಮುಂದೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಇವಾಗ ಏನಾಗುತ್ತೆ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಇನ್ನೊಂದು ವಿಷಯ ಹೇಳಿದ್ರಿ, ಏನಂದ್ರೆ ನಂಬರಿಂಗ್ ಮಾಡುವಂಥದ್ದು, ಯಾವ್ದು ಡಾಕ್ಯುಮೆಂಟ್ಸ್ ಇದೆ ಅದನ್ನ ನಂಬರಿಂಗ್ ಮಾಡಿ ಅನ್ನುವಂಥದ್ದು, ಅದನ್ನ ನಾವು ಪ್ರಾರಂಭ ಮಾಡಬೇಕು. ಅದೊಂದು ಕಂಪಲ್ಸಮ್ ಪ್ರೋಸೆಸ್ ಇರುತ್ತೆ. ಅದಕ್ಕೆ ನಮ್ದು ಲಾಟ್ ಆಫ್ ಮ್ಯಾನ್ ಪವರ್ ಮತ್ತೆ ಟೈಮ್ ಎನರ್ಜಿ ಎಲ್ಲ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಸೊ ಅದನ್ನು ಕೂಡ ನಾವು ಮಾಡ್ಲಾಗುತ್ತೆ. ಸರ್, ಈ ಪೊಲೀಸರು ಜೊತೆ ಕಳ್ಳ ಆಗ್ತಾರೆ, ಎಲ್ಲರೂ ಕಳ್ಳ ಪೊಲೀಸ್ ಆಗ್ತಾರೆ. ಇಲ್ಲೇ ಪೊಲೀಸರು ಬಂದ್ರೆ ಅದು ಓಡಿ ಆಮೇಲೆ ಅಲ್ಲೇ ಪಕ್ಕದಲ್ಲಿ ದಂಡ ಹಾಕಿರ್ತಾರೆ, ಅಲ್ಲೇ ಅಡ್ಡಾದಿಟ್ಟು ಯಾವ ರೀತಿ ಆಡ್ಕೊಂಡು ಬರ್ತಾರೆ ಅಂತಂದ್ರೆ ನೀವು ಹೋಗಿ ಸೀದಾ ಆಕ್ಸಿಡೆಂಟ್ ಆಗುತ್ತೆ. ಈಗ ಪ್ಲಸ್ ಆಗಿ ಸರ್, ಈಗ ನೀವು ಟ್ರಾಫಿಕ್ ಮಾಡೋದಿಲ್ಲ, ದಂಡ ಹಾಕಿ ಯೋಜಿಸಿರ್ತಾರೆ ದಂಡ ಹಾಕಿ ಮೊದಲ ಅಲ್ಲಿ ಟ್ರಾಫಿಕ್ ಅದೇ ಸ್ವಲ್ಪ ಅಲ್ಲ, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಇವಾಗ ತಮ್ಮ ಆತರ ಏನಿರಲ್ಲ. ಅಲ್ಲ ಕೇಳಿ, ಇಲ್ಲಿ ಈಗ ಅಕ್ರಾಸ್ ದಿ ಸ್ಟೇಟ್ ನಾನು 4-6 ಯೂನಿಟ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ನಾವು ಜನರಲಿ ಎಷ್ಟು ಟ್ರಾಫಿಕ್ ವೈಲೇಷನ್ ಆಗುತ್ತೆ ಅಂದ್ರೆ ಆನ್ ಅವರೇಜ್ ಒಂದು 10 to 15% ಪ್ರತಿ ವರ್ಷ ವೆಹಿಕ್ಯುಲರ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ವೆಹಿಕ್ಯುಲರ್ ಪಾಪ್ಯುಲೇಷನ್ 10 to 15% ಜಾಸ್ತಿ ಆಗುತ್ತೆ ಅಂದಾಗ ಹಿಂದಿನ ವರ್ಷದಲ್ಲಿ ಎಷ್ಟು ನಂಬರ್ ಆಫ್ ಕೇಸಸ್ ಹಾಕಿದ್ರಿ ಅದಕ್ಕೆ ಈಕ್ವಿವೆಲೆಂಟ್ ಆಗಿ ಇನ್ನೊಂದು 10-15% ಹೆಚ್ಚಿಗೆ ಕೇಸ್ ಹಾಕ್ಬೇಕು ಅನ್ನೋಂಥದ್ದು ಒಂದು ಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮೀಟಿಂಗ್ ಮಾಡಿದಾಗ ಯಾಕೆ ಕಮ್ಮಿ ಆಯ್ತು ಅಂತೆಲ್ಲ ಕೇಳುವಂಥದ್ದು ಇದೆ, ಇಲ್ಲ ಅಂತಲ್ಲ. ಬಟ್ ಇಷ್ಟೇ ಟಾರ್ಗೆಟ್ ಅಂತಂದು ಖಂಡಿತ ಯಾರು ಕೊಡೋದಿಲ್ಲ. ಬಟ್ ಡೆಫಿನೆಟ್ಲಿ ಇವಾಗ ಏನಾಗುತ್ತೆ, ಎನ್ಫೋರ್ಸ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಒಂದು ಟ್ರಾಫಿಕ್ ರೆಗ್ಯುಲೇಷನ್ ಮಾಡುವಂತ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಬಿಕಮ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇಶ್ಯೂ. ಕಂಡಲ್ಲಿ ಇಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ತಿರ್ತಾರೆ, ಅವಾಗ ಒಂದು ಟ್ರಿಪಲ್ ರೈಡಿಂಗ್ ಬರ್ತಾನೆ, ನಾವು ನಿಲ್ಲಿಸಲೇಬೇಕಾಗತ್ತೆ. ಬಟ್ ಡೆಫಿನೆಟ್ಲಿ ಕ್ವಾಲಿಟಿ ಕೇಸಸ್ ಅಂದ್ರೆ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಇರ್ಬೋದು, ಟ್ರಿಪಲ್ ರೈಡಿಂಗ್ ವಿತೌಟ್ ಹೆಲ್ಮೆಟ್, ಆಮೇಲೆ ರಾಂಗ್ ಸೈಡ್ ಬರುವಂಥದ್ದು, ಇಂಥವನ್ನ ಫೋಕಸ್ ಮಾಡಬೇಕು ಹೊರತು ಸುಮ್ಮನೆ ಎಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ನೆಸೆಸಿಟಿ ಇರುತ್ತೆ ಅಲ್ಲಿ ರೆಗ್ಯುಲೇಷನ್ ಬಿಟ್ಟು ಎನ್ಫೋರ್ಸ್ಮೆಂಟ್ ಕುತ್ಕೊಳ್ಳುವಂಥದ್ದು ತಪ್ಪಾಗುತ್ತೆ. ಇದ್ರ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ನಾವು ಕಾಲಕ್ಕೆ ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ. ಸರ್, ನಾನು ಹೇಳೋದು ಇಟ್ ಈಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ ಸರ್. ಇವಾಗ ಪೊಲೀಸರದು ಡೆಫಿನೆಟ್ಲಿ ನಮಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಫೈನಿಂಗ್ ಮಾಡ್ಲಿಕ್ಕೆ ಮತ್ತೊಂದು ಪ್ರಾವಿಷನ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ವಿ ಹ್ಯಾವ್ ಟು ಡೂ ಇಟ್. ಐ ಆಮ್ ನಾಟ್ ಶೆಡಿಂಗ್ ಅವೇ ಫ್ರಮ್ ಇಟ್. ಬಟ್ ಪ್ರತಿಯೊಬ್ಬರದು ಐ ಮೀನ್ ಟು ಸೇ HDMC ಅವರು ಮಾಡಬೇಕಾಗತ್ತೆ, ಪ್ರತಿಯೊಂದು ಅಂಗಡಿಯವ್ರಿಗೂ ಜವಾಬ್ದಾರಿ ಇರಬೇಕಾಗತ್ತೆ. ತಾವು ಹೋಗ್ತೀರಿ, ಎಷ್ಟೋ ಅಂಗಡಿಗಳಲ್ಲಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಕಮರ್ಷಿಯಲ್ ಕನ್ವರ್ಟ್ ಮಾಡಿ ಅದನ್ನ ಬಾಡಿಗೆ ಕೊಟ್ಟಿರ್ತಾರೆ ಅಥವಾ ಖುದ್ದು ಅಂಗಡಿ ನಡೆಸ್ತಿರ್ತಾರೆ. ಅದ್ರ ಬಗ್ಗೆನೂ ಕ್ರಮ ಆಗ್ಬೇಕಾಗುತ್ತೆ. ಇಟ್ಸ್ ಎ ಕಾಂಪ್ರಿಹೆನ್ಸಿವ್, ಇಟ್ ಇಸ್ ಎ ಕಾಂಪ್ಲಿಕೇಟೆಡ್ ಇಶ್ಯೂ ವಿಚ್ ನೀಡ್ಸ್ ಎ ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ ಇನ್ಕ್ಲೂಡಿಂಗ್ ಆಲ್ ಡಿಪಾರ್ಟ್ಮೆಂಟ್ಸ್. ವಿ ಟ್ರೈ ಟು पुश फॉर इट. सर, टेक्नोलॉजी बढ़ने के साथ अभी साइबर क्राइम कई जगह जो इंजीनियरिंग और मेडिकल बैकग्राउंड के जो स्टूडेंट है वो ऐसे मामले में इन्वॉल्व हुए हैं. तो अपने हुगली धारवाड़ की बात करें तो यहाँ क्या स्थिति है? पिछले 1 साल में कितने ऐसे को रोकने के लिए क्या उपाय किए जाए? आपण थोड़ा पानी पी के ಅಲ್ಲ, ಏನೋ ಮೀಟಿಂಗ್ ದ ಪ್ರೆಸ್ ಅಲ್ಲಿ ಕಮಿಷನರ್ಗೆ ನೀರು ಕುಡಿಸಿದ್ರು. थैंक यू सर, इट इज वेरी रिलेवेंट क्वेश्चन आपने जो पूछा. मैं इससे पहले कुछ यूनिट में काम किया हूँ, जैसे गुलबर्गा में काम किया हूँ. वहाँ 40 पुलिस स्टेशन थे. वहाँ 40 पुलिस स्टेशन में एक साल में लगभग 7 से 8 हजार केसेस होता था टोटल. उसमें प्रॉपर्टी ऑफेंसेस मतलब वैल्यूबल्स जो चुराया जाता है या छीन लिया जाता है, ऐसे केसेस में 3 से 4 करोड़ तक का प्रॉपर्टी चोरी होता था या पीपल यूज्ड टू लूज. इसमें डिटेक्शन हमारा 30, 40, 50, 60, 70% ऐसा होता था. मतलब 4 करोड़ में 2 करोड़ प्लस रुपया रिकवरी हुआ, ज्वेलरी रिकवरी हुआ, ये सब होता था. तब वही बहुत ज्यादा माना जाता था. अभी हुगली धारवाड़ में 2024 में
total amount lost in cyber offences is about 16 crores. 16. उसमें थ्रू 1930 हमने जो फ्रीज किया या डिटेक्शन किया वो सब कुल मिला के 12 करोड़ तक हमने फ्रीज या रिकवरी किए हैं। लेकिन क्या होता है, इनटू द सेम अकाउंट बहुत कुछ ऑफेंसेस का पैसा जमा होता है और उसमें हर किसी को नहीं दे सकते, कोर्ट जाके जो रिकवरी लेगा उनको मिलेगा। तो उस हिसाब से व्हाट आई एम ट्राइंग टू से, गुलबर्गा डिस्ट्रिक्ट को कंपेयर किया तो पूरा डिस्ट्रिक्ट को कंपेयर किया तो हमारा हुबली धारवाड़ कमिश्नरेट में 3,000 3,500 का केस होता है, मतलब 50% ऑफ केस होता है। लेकिन प्रॉपर्टी ऑफेंसेस जो रेगुलर होता था अदर देन साइबर ऑफेंसेस से 3 करोड़ के आस ಇದೆ. There is a concept called extortion. ಅದರಲ್ಲಿ ಏನಾಗುತ್ತೆ, ಒಂದು ಬ್ಲ್ಯಾಂಕ್ ಕರೆ ಬರುತ್ತೆ ಆ ಕಡೆಯಿಂದ, ಹಾಯ್ ಹಲೋ ಹೌ ಆರ್ ಯು ಅಂತ. ನೀವು ಚಾಟಿಂಗ್ ಸ್ಟಾರ್ಟ್ ಮಾಡ್ತಾ ಹೋದಾಗ ಒಂದು ಯಾವುದೋ ಒಂದು ನ್ಯೂಡ್ ಫೋಟೋ ಬರುತ್ತೆ ಅಥವಾ ಯಾವುದೋ ಒಂದು ಫೋನ್ ಕಂಟೆಂಟ್ ಇರುವಂಥದ್ದು ಅಥವಾ ಒಂಥರ ಅಶ್ಲೀಲವಾಗಿರುವಂಥದ್ದು ಬರುತ್ತೆ. ಕೆಲವರು ಅದರಿಂದ ಎಂತ ನನಗೆ ಕಳಿಸ್ಬಿಟ್ರು ಅಂತಂದು ನಿಮ್ದೊಂದು ಫೋಟೋ ಕಳಿಸಿ ಅಂತಾರೆ. ಇಲ್ಲ ನನ್ನ ಫೋಟೋ ಇದ್ರಲ್ಲಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಅದ್ರಲ್ಲಿ ನೋಡ್ಕೊ ಅಂತಾರೆ. ಇನ್ಸ್ಟಾಗ್ರಾಮ್ದು ಪಾಸ್ವರ್ಡ್ ಕೇಳ್ತಾರೆ. ನಮ್ದೊಂದು ಇವಾಗ ಅಕೌಂಟ್ ಸಿಗ್ತದೆ, ನಮ್ಮ ಫಾಲೋವರ್ಸ್ ಯಾರು ನಮ್ಮ ಫ್ರೆಂಡ್ಸ್ ಯಾರು ಅಂತ ಗೊತ್ತಾಗುತ್ತೆ. ನಮ್ಮ ಫೋಟೋಗಳು ಅವೆಲ್ಲ ಸಿಕ್ಕಾಗ ಏನ್ ಮಾಡ್ತಾರೆ, ಅದನ್ನ ಮಾರ್ಫ್ ಮಾಡಿಬಿಟ್ಟು ನಮಗೆ ವಾಪಸ್ ಕಳಿಸ್ತಾರೆ. 10,000 ಕೊಡು, ಇಲ್ಲಾಂದ್ರೆ ಈ ಫೋಟೋ ನಿನ್ನೆಲ್ಲ ಫ್ರೆಂಡ್ಸ್ಗೆ ಲಿಂಕ್ ಶೇರ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಥರದ್ದು ದುಡ್ಡು ಕಳ್ಕೊಳ್ಳೋದು ಹಾಳಾಗೋಗ್ಲಿ, ಪ್ರಾಣ ಕಳ್ಕೊಂಡಿದ್ದಾರೆ ಕೆಲವರು. ಹಂಗಾಗಿ ಇದು ಟೆಕ್ನಾಲಜಿ, ಪರ್ಟಿಕ್ಯುಲರ್ಲಿ ಸೈಬರ್ ಫ್ರಾಡ್ಸ್ ಮತ್ತೆ ಸೈಬರ್ ರಿಲೇಟೆಡ್ ಅಫೆನ್ಸಸ್ ಏನಿದೆ ಅದನ್ನ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಉಪಯೋಗ ಮಾಡುವಂತ ಅವಶ್ಯಕತೆ ಇದೆ. ಇದ್ರ ಜೊತೆಗೆ 2-3 ವಿಷಯ ಇಲ್ಲೇ ಹೇಳ್ಬಿಡ್ತೀನಿ. ಈ ಲೋನ್ ಆ್ಯಪ್ಗಳು ಬರ್ತಾರೆ. ಲೋನ್ ಆ್ಯಪ್ ಅಲ್ಲೂ ಅಷ್ಟೇ, ಸ್ಟೂಡೆಂಟ್ಗೆ 1,000 ರೂಪಾಯಿ ಸಿಕ್ಕರೆ 1,000 ರೂಪಾಯಿ ಫಾರ್ ಸ್ಟೂಡೆಂಟ್ ಇಸ್ ಎ ಗುಡ್ ಮನಿ. 1,000 ರೂಪಾಯಿ ನಿಮಗೆ ಕೊಡ್ತೀವಿ ಅಂತ ತಕ್ಷಣ ಏನಾಗುತ್ತೆ, ಅವನಿಗೆ ಆಸೆ ಬಂದ್ಬಿಟ್ಟು ಆಯ್ತು, ಈ ವಿಲ್ ಗಿವ್ ಆಕ್ಸೆಸ್ ಟು ಆಲ್ ದಿ ಇನ್ಫಾರ್ಮೇಶನ್ ಅವೈಲೇಬಲ್ ಇನ್ ದಿಸ್ ಮೊಬೈಲ್. ಅವ್ರು 1,000 ಕೊಡ್ತಾರೆ, ಆಮೇಲೆ ಒಂದು ವಾರ ಬಿಟ್ಬಿಟ್ಟು 1,000 ಕೊಟ್ಟಿದ್ದಲ್ಲ 10,000 ಕೊಡು 5,000 ಕೊಡು ಅಂತ ಕೇಳ್ತಾರೆ. ಇಲ್ಲ ನೀವು ಇದನ್ನೆಲ್ಲ ಹೇಳಿರ್ಲಿಲ್ಲ, ಹಂಗೆ ಕೊಡ್ತೀನಿ, ನಿಮ್ಗೆ ಬೇಕಾದಾಗ ಕೊಡು ಅಂತ ಹೇಳಿದ್ದೆ ಅಂತ ಹೇಳಿದಾಗ ನೋಡೋದು ನಾವೆಲ್ಲ ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ನನ್ನ ಹತ್ರ, ನಿನ್ ಗ್ಯಾಲರಿ ಆಕ್ಸೆಸ್ ಇದೆ, ನಿಮ್ಮ ಮನೆ ಫ್ಯಾಮಿಲಿ ಹೆಣ್ಮಕ್ಳು ಫೋಟೋಸ್ ಇದಾವೆ ನಮ್ಮ ಹತ್ರ, ಇದನ್ನ ಮಾರ್ಕ್ ಮಾಡ್ತೀವಿ ಹಂಗೆ ಅಂತ ಎದುರಿಸಿ ಎಲ್ಲ ದುಡ್ಡು ವಸೂಲಿ ಮಾಡುವಂಥದ್ದು. ಕೆಲವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಕೂಡ. ಹಂಗಾಗಿ ನಾನು ಯಾವುದೋ ಒಂದು ರೀಲ್ಸ್ ನೋಡಿದೆ, ಬಹಳ ಚೆನ್ನಾಗಿತ್ತು. ಏನಂದ್ರೆ ಸಿರಿಗನ್ನಡಂ ಗೆಲ್ಗೆ ಅಂತ ರೀಲ್ಸ್ ಟೈಟಲ್. ಏನಂದ್ರೆ ಯಾರೇ ಫ್ರಾಡ್ಸ್ಟರ್ಸ್ ಫೋನ್ ಮಾಡ್ಲಿ ಕನ್ನಡದಲ್ಲೇ ಮಾತಾಡಿ ಅಂತ ಅವ್ನು ಕೇಳ್ತಾನೆ ಆ ಕಡೆಯಿಂದ. ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ, 10,000 ರೂಪಾಯಿ दूंगा तो अभी 1,000 डालो ಅಂತಂದ್ರೆ, ಹೌದಾ ಯಾರು ನೀವು ಮಾತಾಡ್ತಿರೋದು, 1,000 ರೂಪಾಯಿ ಯಾವ ಅಕೌಂಟಿಗೆ ಹಾಕ್ಬೇಕು? ಸೊ ಮಾತಾಡಿ ಅದು ಜೆನ್ಯೂನ್ ಇದ್ರೆ, ಇಫ್ ಯು ಆರ್ ಕನ್ಸಿಡರ್ಡ್ ಎ ಜೆನ್ಯೂನ್ ಕ್ಲೈಂಟ್ ಫಾರ್ ದಟ್ ಪರ್ಸನ್, ನಿಮಗೆ ಬೇಕಾಗಿರೋ ಭಾಷೆಯಲ್ಲಿ ಮಾತಾಡಿ ತನ್ನ ವ್ಯವಹಾರ ಮಾಡ್ಕೊತಾನೆ. ಫ್ರಾಡ್ಸ್ಟರ್ ಮಾಡ್ಲಿಕ್ಕೆ ನೀವೊಬ್ರು ಒನ್ ಆಫ್ ದಿ ಟಾರ್ಗೆಟ್ ಅಷ್ಟೇ, ನೀವೊಬ್ಬರೇ ಅಲ್ಲ. ನೀವು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಇನ್ನೊಬ್ನಿಗೆ ಮಾಡ್ತಾರೆ, ಅವ್ರು ರೆಸ್ಪಾಂಡ್ ಮತ್ತೊಬ್ನಿಗೆ ಮಾಡ್ತಾರೆ. ಹಂಗಾಗಿ ಕನ್ನಡದಲ್ಲೇ ಮಾತಾಡಿ ಫ್ರಾಡ್ಸ್ಟರ್ಗಳಿಂದ, ಸೈಬರ್ ಅಫೆಂಡರ್ಸ್ಗಳಿಂದ ತಮ್ಮನ್ನು ತಾವು ಬಚಾಯಿಸ್ಕೊಳ್ಳಿ ಅಂತಂದು ಒಂದು ರೀಲ್ಸ್ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇದು ಪ್ರಾಬಬಲಿ ವರ್ಕ್ ಆಗುತ್ತೆ ಕೂಡ ಅಂತ ನಾನು ಅದ್ರ ಭಾವಿಸ್ತೀನಿ. ಸರ್, ಇನ್ನೊಂದು NGOಗಳನ್ನ ಇನ್ನೊಂದು ಕ್ವಶನ್ ಏನಂದ್ರೆ, ಬಹಳಷ್ಟು ಸ್ಟೇಷನ್ಗಳು ತುಂಬಾ ದೊಡ್ಡದಾಗಿದೆ. ಧಾರವಾಡ ಸಬರ್ಬನ್ ಸ್ಟೇಷನ್ ತುಂಬಾ ದೊಡ್ಡ, ಅದನ್ನ ಹೊಡೆದು 2 ಅಥವಾ 3 ಸ್ಟೇಷನ್ ಆಗುತ್ತೆ. ಅದಕ್ಕೆ ಏನಾದ್ರು ಪ್ರಪೋಸಲ್ ಕಳಿಸಿದ್ರೆ, ಹೊಸ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡಿ ಏನಾದ್ರು ಗೌರ್ಮೆಂಟ್ ಪ್ರಪೋಸಲ್ ಕಳಿಸಿದ್ರೆ. ಆಮೇಲೆ ಇನ್ನೊಂದು ಸರ್, ನಿಮ್ಮ ಸಿಬ್ಬಂದಿ ಎಷ್ಟು ಇದ್ದಾರೆ, ಎಷ್ಟು ಜನ ಇನ್ನೂ ಸಿಬ್ಬಂದಿ ಬೇಕು? ಸರ್, ಈಗ ಮೊದಲನೇದು ತಾವೇಳಿದಂಗೆ 1930 ಒಂದು ನಂಬರ್ ಇದೆ ಸರ್. ಅದು ಯಾವುದೇ ಒಂದು ಸೈಬರ್ ಫ್ರಾಡ್ ರಿಲೇಟೆಡ್ ಕಾಲ್ಸ್ ಬಂದಾಗ ಅದಕ್ಕೆ ಅವ್ರಿಗೆ ಕಾಲ್ ಮಾಡಿ, ಅದೊಂದು ಔಟ್ ಅಂಡ್ ಔಟ್ ನಮ್ದು ಯಾವ ರೀತಿ 112 ಇದೆ, ಆ ಪ್ರಕಾರ ಅದು 1930 ಅನ್ನೋಂಥದ್ದು ನ್ಯಾಷನಲ್ ಲೆವೆಲ್ ಅಲ್ಲಿ, ಮತ್ತೆ ನಮಗೆ ಬೇಕಾದ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಅದ್ರ ಜೊತೆಗೆ 112 ಕರೆ ಮಾಡ್ಬಿಟ್ಟು ಈ ತರ ಆಗಿದೆ ಅಂತ ಹೇಳಿದ್ರೆ ಇಂಥ ಸ್ಟೇಷನ್ಗೆ ಹೋಗಿ ಅಂತಾದ್ರೂ ಹೇಳ್ತಾರೆ. ಅಥವಾ ಇವಾಗ ಪ್ರತಿಯೊಬ್ಬರು ಕೂಡ ಲೋಕಲ್ ಸ್ಟೇಷನ್ ಯಾವ್ದಿದೆ ಅಲ್ಲಿ ಮುಕ್ತವಾಗಿ ಹೋಗ್ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಇವಾಗ ಏನ್ ಬೀಟ್ ಕಾನ್ಸ್ಟೇಬಲ್ಸ್ ಅಂತ ಮಾಡಿದ್ವಿ, ಆ ಬೀಟ್ ಕಾನ್ಸ್ಟೇಬಲ್ಸ್ ನಂಬರ್ಗಳೆಲ್ಲ ಇಟ್ಕೋಬೇಕು ಅನ್ನೋಂಥದ್ದು ಕೂಡ ನಾವು ಸೂಚನೆ ಮಾಡಿದ್ವಿ. ಈ ಹಿಂದೆ ಒಂದ್ಸರಿ ಎಲ್ಲ ಬೀಟ್ ವೈಸ್ ಮೀಟಿಂಗ್ ಮಾಡ್ಬಿಟ್ಟು ಡಿಸ್ಪ್ಲೇನೇ ಹಾಕ್ಬಿಟ್ಟಿದ್ವಿ, ಯಾರು ಇದಕ್ಕೆ ಇನ್ಚಾರ್ಜ್, ಫೋನ್ ನಂಬರ್ ಏನು ಅಂತ. ಸೊ ಅದನ್ನ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಡೆಫಿನೆಟ್ಲಿ ಇನ್ನು ರೀಚ್ ಔಟ್ ಆಗುವಂತ ಅವಶ್ಯಕತೆ ಇದೆ. ಮತ್ತೆ ತಾವ್ ಹೇಳ್ದಂಗೆ ಯಾವುದೇ ಒಂದು ಔಟ್ರೈಟ್ ಪ್ಲಾಟ್ಫಾರ್ಮ್ ಅಂತ ನಮ್ಮ ಇಲಾಖೆಯಿಂದ ಕ್ರಿಯೇಟ್ ಮಾಡಿಲ್ಲ. ಅಲ್ಲ, ಅದೇ ಅದನ್ನ ನಾನು ಸ್ವಲ್ಪ ವಿಚಾರ ಮಾಡ್ತೀನಿ. ಮೊದಲನೇದು ಸ್ಟೇಷನ್ ಕೇಳಿದ್ರಿ.
ಸರ್ ಈಗ 15 ಸ್ಟೇಷನ್ ಇದೆ ನಮ್ಮಲ್ಲಿ. ಗಂಟಿಕೇರಿಯಲ್ಲಿ ಸುಮಾರು 40 ಕೇಸ್ ಆಗುತ್ತೆ ಸರ್. ಕಂಬ್ರಿಪೇಟೆಯಲ್ಲಿ ಒಂದು 50 ಕೇಸ್ ಆಗುತ್ತೆ. ತಾವು ಹೇಳ್ದಂಗೆ ಧಾರವಾಡ ರೂರಲ್ಲಿ ಸಬರ್ಬನ್ ಅಲ್ಲಿ ಒಂದು 400 ಕೇಸ್ ಆಗುತ್ತೆ. ಸೊ BPRT ರೂಲ್ಸ್ ಪ್ರಕಾರ ಮಿನಿಮಮ್ ಒಂದು 300 ಕೇಸಸ್ ಆಗಬೇಕು. ಇವಾಗ ಧಾರವಾಡ ಸಬರ್ಬನ್ ನಾವು ಡಿವೈಡ್ ಮಾಡಬೇಕು ಅಂತಂದ್ರೂ ಅದು 2 ಸ್ಟೇಷನ್ ಮಾಡಲಿಕ್ಕೆ 2 ಸ್ಟೇಷನ್ ಅನ್ವಯಬಲ್ ಆಗುತ್ತೆ. ಸೊ ಹಂಗಾಗಿ ಈಗ ನಾವು ಸೀನಿಯರ್ ಆಫೀಸರ್ಸ್ ಕಾನ್ಫರೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ತಾವು ಹೇಳಿದಂಗೆ ವಿದ್ಯಾಗಿರಿ ಮತ್ತು ಧಾರವಾಡ ಸಬರ್ಬನ್ ಅವನ್ನ ಸ್ವಲ್ಪ ರಿಆರ್ಗನೈಸ್ ಮಾಡಿ 1 ಅಥವಾ 2 ಹೆಚ್ಚುವರಿ ಪೊಲೀಸ್ ಸ್ಟೇಷನ್ ಬೇಕು ಅನ್ನೋಂಥ ಪ್ರಪೋಸಲ್ ಹಿಂದೆ ಹೋಗಿದೆ. ಅದ್ರ ಬಗ್ಗೆ ಯಾವುದೋ ನಿರ್ಧಾರ ಸರ್ಕಾರದ ಹಂತದಲ್ಲಿ ಆಗಿಲ್ಲ. ಬಟ್ ಡೆಫಿನೆಟ್ಲಿ ತಾವು ಹೇಳಿದ್ದು ಅಲ್ಲಿ ಏನು ಮಾಡ್ತೀವಿ, ಇವ್ರು ಕೇಳಿದ ಪ್ರಶ್ನೆ ನಿಮ್ಮ ಪ್ರಶ್ನೆ ಎರಡು ನಾನು ಮಿಕ್ಸ್ ಮಾಡಿ ಹೇಳೋದಾದ್ರೆ, ನಮ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 10% ಅಷ್ಟು 10 to 15% ವೇಕೆನ್ಸಿ ಇರುತ್ತೆ ಸರ್. ಯಾರು ತಾವು ಕೇಳಿದ್ವಿ, ಸಪೋಸ್ ನಮ್ಮಲ್ಲಿ ಒಂದು 1500 ಹುಬ್ಳಿ ಧಾರವಾಡ ಸಿಟಿ ಕಮಿಷನರೇಟ್ ನಂಬರ್ಸ್ ಇದೆ ಅಂತಂದ್ರೆ ಅದರಲ್ಲಿ ಒಂದು 1320 ಈ ತರ ನಮ್ಮ ಸ್ಟ್ರೆಂತ್ ಇರುತ್ತೆ. ಅಂದ್ರೆ ಒಂದು 10 to 15%, 10 to 12% ಮೋಸ್ಟ್ ಆಫ್ ದಿ ಟೈಮ್ಸ್. ಕೆಲವು ಸಲ ಬ್ಯಾಚ್ ಇದಾದಾಗ ರಿಟೈರ್ ಆದಾಗ ಸ್ವಲ್ಪ ಜಾಸ್ತಿ 10 to 15% ಇರುತ್ತೆ. ಹಂಗಾಗಿ ಈಗ ನಾವು ASA ಮತ್ತೆ ಹೆಡ್ ಕಾನ್ಸ್ಟೇಬಲ್ ಏನಿದೆ ಅದನ್ನ ಪ್ರಮೋಷನ್ ವೇಕೆನ್ಸಿ ಕ್ರಿಯೇಟ್ ಆದ ತಕ್ಷಣ ಕೊಟ್ಟೇ ಬಿಡಬೇಕು. ಹಂಗಾಗಿ ಆ ರ್ಯಾಂಕ್ಗಳಲ್ಲಿ ಯಾವ ಸ್ಟೇಷನ್ ಅಲ್ಲೂ ವೇಕೆನ್ಸಿ ಇರಲ್ಲ. PC ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಇರುವಂತ ಇದರಲ್ಲಿ ಪ್ರತಿ ಸ್ಟೇಷನ್ ಅಲ್ಲಿ ಅವರೇಜ್ ಒಂದು 4-5 ವೇಕೆನ್ಸಿ ಇರುತ್ತೆ. ತಾವು ಹೇಳಿದಂಗೆ ಧಾರವಾಡ ರೂರಲ್ ತಾವು ಗಮನಿಸೋದಾದ್ರೆ ಅಲ್ಲಿ ಕಂಪ್ಲೀಟ್ ಫಿಲ್ ಮಾಡಿರ್ತೀವಿ. ಯಾಕಂದ್ರೆ ನಂಬರ್ ಆಫ್ their responsibility in area of operation is more. ಅದೇ ಕಂಬ್ರಿಪೇಟೆ, ಗಂಟಿಕೇರಿ, ಅಶೋಕ್ ನಗರ ಈ ತರ ಸಣ್ಣ ಸ್ಟೇಷನ್ ಏನಿದಾವೆ ಅಲ್ಲಿ ಸ್ವಲ್ಪ ವೇಕೆನ್ಸಿ ಇಟ್ಟಿರ್ತೀವಿ, ಬೇರೆ ಕಡೆ ಫುಲ್ ಮಾಡಿರ್ತೀವಿ. ಬಟ್ ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಆಗ್ಮೆಂಟೇಷನ್ ಮಾಡೋ ನೆಸೆಸಿಟಿ ಇದೆ. ಇವಾಗ ಬೆಂಗಳೂರಲ್ಲಿ ತಾವು ಗಮನಿಸೋದಾದ್ರೆ ಪ್ರತಿ ಸ್ಟೇಷನ್ ಸ್ಟ್ರೆಂತ್ ಆಲ್ಮೋಸ್ಟ್ 100+ ಇರುತ್ತೆ. ಈ ನಮ್ಮಲ್ಲಿ 80 ಒಂದು 2-3 ಸ್ಟೇಷನ್ ಇರುವಂಥದ್ದೇ ಹೈಯೆಸ್ಟ್. ಅದೆಲ್ಲ ಒಂದು ಕಾಂಪ್ರಹೆನ್ಸಿವ್ ರೀಲುಕ್ ಬೇಕಿದೆ ಸರ್. ಬಟ್ ಅದಕ್ಕಿಂತ ಮುಂಚೆ ನಾವು ಇರೋರು ಅಧಿಕಾರಿ ಸಿಬ್ಬಂದಿಗಳು ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಅದು ಒಂದು ಮೇಜರ್ ರಿಲೀಫ್ ಪಬ್ಲಿಕ್ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಟುವರ್ಡ್ಸ್ ದಟ್ ಡೈರೆಕ್ಷನ್ ನಾವು ಹೆಲ್ಪ್ ಮಾಡ್ತಿದ್ದೀವಿ. ಮತ್ತು ಇತ್ತೀಚೆಗೆ ಬೀದರಲ್ಲಿ ಮತ್ತು ಮಂಗಳೂರಲ್ಲಿ 2 ಬಹಳ ಘೋರ ರಾಬರಿ ಪ್ರಕರಣಗಳಾಗಿತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಚೆಕ್ ಪೋಸ್ಟ್ಗಳನ್ನ ಅಲ್ಲಲ್ಲಿ ಪೀಕ್ ಅವರ್ಸ್ ಅಲ್ಲಿ, ಮಾರ್ನಿಂಗ್ ಅಲ್ಲಿ ಮತ್ತು ಈವ್ನಿಂಗ್ ಅಲ್ಲಿ ಪೀಕ್ ಅವರ್ಸ್ ಅಲ್ಲಿ ಚೆಕ್ ಪೋಸ್ಟ್ ಆಗ್ತಾ ಇದ್ವಿ. ಆಮೇಲೆ ನಮ್ಮ ಸಿಟಿ ಎಂಟ್ರಿ ಮತ್ತು ಎಕ್ಸಿಟ್ ಒಂದು 4-5 ಪಾಯಿಂಟ್ಗಳಲ್ಲಿ ನಮ್ಮ CR ಇಂದ ಒಂದು ಪ್ರತಿದಿನ ರಾತ್ರಿ ಪರ್ಮನೆಂಟ್ ಚೆಕ್ ಪೋಸ್ಟ್ ರೀತಿಯಲ್ಲಿ, ಯಾವ ರೀತಿ ಎಲೆಕ್ಷನ್ ಟೈಮಲ್ಲಿ ವೆಹಿಕಲ್ ಚೆಕಿಂಗ್ ಆಗೋ ರೀತಿ ಆಗುತ್ತೆ ಅಷ್ಟು ಸ್ಕೇಲಲ್ಲಿ ಇದ್ರೂ ಒಂದು ರ್ಯಾಂಡಮ್ ಚೆಕ್ ಆಗುವಂಥದ್ದು ಒಂದು ಡಿಟರೆನ್ಸ್ ಇರೋದಕ್ಕೆ ಎಷ್ಟು ಬೇಕು ಅದು ಒಟ್ಟು ಠಾಣೆಗೆ ಹೋದ್ರಂತೆ 15 ಪೀಕ್ ಅವರ್ ಚೆಕ್ ಪೋಸ್ಟ್ ಮತ್ತೆ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 5 ನಮ್ಮ ರಾಮ್ ರಿಸರ್ವ್ ಇದರಿಂದ ಚೆಕ್ ಪೋಸ್ಟ್ ಹಾಕಿದ್ದೀವಿ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಟ್ರೈಂಗ್ ಟು ಡು ಆಲ್ ಬೆಸ್ಟ್. ರಾಣಿ ಚೆನ್ನಮ್ಮ ಪಡೆ ಇದೆ ಒಂದು. ಎರಡನೇದು ಅದನ್ನ ಒಬ್ರು ಸಬ್ ಇನ್ಸ್ಪೆಕ್ಟ್ರು, ಆಮೇಲೆ ಅದರಲ್ಲಿ ಇರುವಂತ ಕೆಲವು ಮಹಿಳಾ ಸಿಬ್ಬಂದಿಗಳು ಲೀಡ್ ಮಾಡ್ತಾ ಇರ್ತಾರೆ. ಸೊ ನಿರಂತರವಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾಡ್ತಾರೆ, ರೈಲ್ವೆ ಸ್ಟೇಷನ್ ಓಡಾಡ್ತಾರೆ, ಬಸ್ಗಳಲ್ಲಿ ಓಡಾಡ್ತಾರೆ. ಆಮೇಲೆ ಪೀಕ್ ಅವರ್ಸ್ ಇದ್ದಾಗ ಮಾಲ್ಗಳಿಗೆ ಹೋಗೋದು ಅದೆಲ್ಲ ಭೇಟಿ ಮಾಡ್ತಿರ್ತಾರೆ. ಬಟ್ ಏನಂದ್ರೆ ಅದ್ರದ್ದು ಆಪರೇಷನಲ್ ಎಕ್ಸಿಸ್ಟೆನ್ಸ್ ಅಷ್ಟು ಗಮನಕ್ಕೆ ಬರಲ್ಲ. ಸೊ ಈಗ ತಾವು ಒಪ್ಕೋತಿರೋ ಒಂದು ವಿಷಯ, ಒಂದು ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟ್ರು ಬಂದಾಗ ಒಂದು ಪರಿಸ್ಥಿತಿ ಎಷ್ಟು ವಿಸಿಬಲ್ ಆಗುತ್ತೆ, ಅಥವಾ ಇವಾಗ ನಾನೇ ಒಂದು ರೋಡ್ ವಾಕ್ ಹೋಗ್ತೀನಿ ಅಂತಂದ್ರೆ ಲಾಟ್ ಆಫ್ ಪೀಪಲ್ ವಿಲ್ ಗಿವ್ ಅಟೆನ್ಷನ್. ಹಂಗಾಗಿ ಅದು ಒಂದು ಅಂತರ್ಮುಖಿ ರೀತಿಯಲ್ಲಿ ತಂತಾನೆ ವರ್ಕ್ ಮಾಡ್ತಾ ಇರುತ್ತೆ. ಬಿಸೈಡ್ ದಟ್ ಆಸ್ ಅಂಡ್ ವೆನ್ ಇಶ್ಯೂಸ್ ಕ್ರಾಪ್ ಅಪ್ ಆದಾಗ ಅದನ್ನ ನಾವು ಯಾವ ರೀತಿ ಅಡ್ರೆಸ್ ಮಾಡ್ತೀವಿ, ಯಾವ ರೀತಿ ಸಂದೇಶ ಕೊಡ್ತೀವಿ ಅನ್ನೋಂಥದ್ದು. ಫಾರ್ ಎಕ್ಸಾಂಪಲ್ ಓಲ್ಡ್ ಹುಬ್ಳಿ ಸ್ಟೇಷನ್ ಅಲ್ಲಿ ಒಂದು ಹುಡುಗಿಗೆ ಟೀಸ್ ಮಾಡ್ಕೊಂಡು ಚೇಸ್ ಮಾಡ್ಕೊಂಡು 2 ವೀಲರ್ ಅಲ್ಲಿ ಒಂದಿಬ್ರು ಬಂದಿದ್ರು. ಸೊ ಆ ಒಂದು ಪ್ರಕರಣ ನಾವು ನಮ್ಗೆ ಬಂದ ತಕ್ಷಣ ಗಮನಕ್ಕೆ ಆ ಇಬ್ಬರಷ್ಟೇ ಅಲ್ಲದೆ ಅವ್ರ ಜೊತೆಗಿದ್ದಂತ ಇನ್ನೊಂದು 2-3 ಜನನ ನಾವು ಯಾರು ಪರೋಕ್ಷವಾಗಿ ಇದಕ್ಕೆ ಬೆಂಬಲ ಕೊಟ್ಟಿದ್ದು ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ಮತ್ತೆ ಆ ಇಬ್ರು ಯಾರು ಹೆಣ್ಮಗುನ ಓಡಿಸ್ಕೊಂಡು ಹೋಗಿದ್ರು ಅವ್ರ ಮೇಲೆ ಗಡೀಪಾರು ಆದೇಶ ಮಾಡಿ ನಾವು ಕ್ರಮ ಕೈಗೊಂಡಿದ್ದೇವೆ. ಸೊ ಈ ತರ ಘಟನೆ ಪ್ರಿವೆಂಟ್ ಆಗೋದು ಒಂದ್ ಕಡೆ ಆದ್ರೆ, ಘಟನೆ ಆದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ಕ್ರಮ ತಗೊಂಡಿದ್ವಿ ಅನ್ನೋದ್ರ ಮುಖಾಂತರ ಕೂಡ ಒಂದು ಸಂದೇಶ ಕೊಡುವಂತ ಕೆಲಸ ಮಾಡ್ತೀವಿ. ಮತ್ತೆ ಆಗಾಗ್ಗೆ ತಾವು ಹೇಳಿದಂಗೆ ಚೆನ್ನಮ್ಮ ಪಡೆ ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋಂಥದ್ದು ಸ್ವಲ್ಪ ವಿಸಿಬಲ್ ಆಗಿ ಏನಾದ್ರು ಮಾಡಿದ್ರು ಉತ್ತಮ. ಅದನ್ನ ಈಗ ಚೆನ್ನಮ್ಮ ಪಡೆ ಪ್ರತಿ ಶಾಲಾ ಕಾಲೇಜಿಗೆ ಭೇಟಿ ಆಗ್ತಾ ಇದೆ. ಅಲ್ಲಿ ಭೇಟಿ ಮಾಡಿ ಆ ವಿದ್ಯಾರ್ಥಿನಿಯರ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ. ಪೀಕ್ ಅವರ್ಸ್ ಅಲ್ಲಿ ಶಾಲಾ ಕಾಲೇಜುಗಳು ಹೊರಗಡೆ ಇರ್ತಾರೆ. ಅದೇನಾಗುತ್ತೆ, ಗುಂಪಲ್ಲಿ ಗೋವಿಂದ ಅನ್ನಂಗೆ ಆಗ್ಬಿಡುತ್ತೆ. 1000 ಜನ ಮಕ್ಳು ನಡುವೆ ಒಂದು 4 ಜನ ಸ್ಟಾಫ್ ನಿಂತ್ಕೊಂಡ್ರೆ ಅದು ಇರೋದು ಗೊತ್ತಾಗಲ್ಲ, ಇಲ್ದಿರೋದು ಗೊತ್ತಾಗಲ್ಲ. ಸೊ ಅದೇ ಒಬ್ರು ಯಾರಾದ್ರೂ ಸೀನಿಯರ್ ಆಫೀಸರ್ DCPನೋ ACPನೋ ನಾ ಕಮಿಷನರ್ ಹೋಗ್ಬಿಟ್ಟು ನಿಂತ್ಕೊಂಡ್ರೆ ಆ ಕಮಿಷನರ್ ಬಂದಿರೋ ಅನ್ನೋದು 4000 ಜನಕ್ಕೂ ಗೊತ್ತಾಗುತ್ತೆ, ಒಂದು 2000 ಜನಕ್ಕೂ ಗೊತ್ತಾಗುತ್ತೆ. JSS ಸ್ಕೂಲಲ್ಲಿ
ಕಾಲೇಜಲ್ಲಿ ಒಂದು 17,000 ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ ನಾನೊಬ್ಬ ಅಲ್ಲಿ ಹೋಗಿ ಬಂದ್ರು ಅಂದ್ರು, ನಾನು ಬಂದಿರೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅದ್ರ ಬದಲು ಒಂದು 10 ಜನ ಸಿಬ್ಬಂದಿ ನಿಯೋಜನೆ ಮಾಡಿದ್ರು ಗೊತ್ತಾಗಲ್ಲ. ಹಂಗಾಗಿ ಆಫೀಸರ್ಸ್ ಸೆಂಟ್ರಿಕ್ ಮೈಂಡ್ ಸೆಟ್ ನಮ್ಮ ಜನಗಳಲ್ಲಿದೆ. ಸೊ ಆಫೀಸರ್ಸ್ಗೂ ಕೂಡ ಹೆಚ್ಚೆಚ್ಚು ಇದ್ರ ಬಗ್ಗೆ ಫೋಕಸ್ ಮಾಡ್ಲಿಕ್ಕೆ ನಾನು ಸರ್, ಈಗ ಉಳಿದ ಮೊದಲ ಕಮಿಷನರ್ ಬಂದಿದ್ದು ಒಂದು ಸರ್ ಕೆಲಸ ಇದೆ. ಸರ್, ಇದು ಏನು ಅಂದ್ರೆ ಯಾರಿಗೆ ಅಪರಾಧಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಅಥವಾ ಶೂಟಿಂಗ್ ಪ್ರಕರಣಗಳು ಹೆಚ್ಚಿದ್ವು, ಈ ಕಮ್ಮಿ ಆಗ್ತಾ ಇದೆ, ಫೈರಿಂಗ್ ಕಮ್ಮಿ ಆಗ್ತಾ ಇದೆ. ಈಗ ಆಗ್ತಾ ಇತ್ತು ಸರ್ ಈಗ ನೋಡಿ, ಗಂಭೀರ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಪತ್ತೆ ಮಾಡುವಂಥದ್ದು ಅತ್ಯಂತ ಆದ್ಯತೆಯ ಕೆಲಸ. ಅಂದ್ರೆ ಇವಾಗ ಯಾವುದೋ ಒಂದು ಕೊಲೆ ಆಯ್ತು, ಒಂದು ರಾಬರಿ ಆಯ್ತು, ಒಂದು ಡೆಕಾಯಿಟಿ ಆಯ್ತು, ಅಥವಾ ಒಂದು ಅಟೆಂಪ್ಟ್ ಮರ್ಡರ್ ಆಯ್ತು, ಆರ್ಮ್ಸ್ ಇಟ್ಕೊಂಡು ಪಬ್ಲಿಕ್ ಪ್ಲೇಸಲ್ಲಿ ಓಡಾಡಿದ್ರು, ಅಥವಾ ಸಮಾಜದಲ್ಲಿ ಭಯ ಹುಟ್ಟಿಸೋ ರೀತಿ ಕೆಲವು ಕೃತ್ಯಗಳನ್ನು ನಡೆಸಿದ್ರು. ಆ ಥರ ಕೃತ್ಯಗಳು ಆರೋಪಿಗಳು ಮುಂದಾದಂಥ ಸಂದರ್ಭದಲ್ಲಿ ಅವ್ರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸುವಂಥದ್ದು ನಮ್ಮ ಆದ್ಯತೆ. ಆ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಇವಾಗ ಯಾವುದೇ ಒಂದು ಅಫೆನ್ಸ್ ಮಾಡಿದಂಥವ್ರು ಚಾರ್ಜ್ ಅಪ್ ಆಗಿರ್ತಾರೆ. ಅವ್ರಿಗೆ ಒಂದು ವಾರ 10 ದಿವಸ ಟೈಮ್ ಬಿಟ್ಬಿಟ್ರೆ ನಾವು ಅವರೆಲ್ಲ ಲಾಯರ್ ಹಿಡ್ಕೊಂಡು ಕೋರ್ಟಿಗೆ ಸರೆಂಡರ್ ಆಗೋದು, ಅಥವಾ ಯಾರೋ ಲೋಕಲ್ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳು ಕರ್ಕೊಂಬಂದು ಸ್ಟೇಷನ್ಗೆ ಸರೆಂಡರ್ ಆಗೋದು, ಅಥವಾ ನಮ್ಮ ಠಾಣೆಯಲ್ಲೇ ಯಾರನ್ನಾದ್ರೂ ಕ್ರೈಮ್ನವರು ಹಳೆಯರ್ ನಮ್ಮ ಮಗ, ನಮ್ಮ ಮಾವರಿಗೆ ಪರಿಚಯ, ಅಂಕಲರಿಗೆ ಪರಿಚಯ, ದೊಡ್ಡಪ್ಪರಿಗೆ ಪರಿಚಯ ಅಂತಂದು ಸ್ಟಾಫ್ಗಳ ಕಡೆಯಿಂದ ಎಲ್ಲೋ ಬಂದು ಕಾಣಿಸ್ಕೊಳ್ಳೋದು, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಸರ್, ಇದನ್ನ ನಾನು ಹುಬ್ಳಿಗೆ ಸೀಮಿತವಾಗಿ ಹೇಳ್ತೀನಿ. ನಾನು ಹಿಂದೆ ಗುಲ್ಬರ್ಗದಲ್ಲಿ ಕೆಲಸ ಮಾಡಿದ್ದೀನಿ, ಮಂಗಳೂರು ಮತ್ತು ಬೆಂಗಳೂರು ಕೆಲಸ ಮಾಡಿದ್ದೀನಿ. ಅದಕ್ಕೆ ಅವಕಾಶ ಕೊಡದೆ ನಾವೇ ಅಗ್ರೆಸಿವ್ ಆಗಿ ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಅವ್ರನ್ನ ಕ್ವಿಕ್ ಆಗಿ ಹಿಡಿಯುವಂತ ಒಂದು ಪ್ರೋಸೆಸ್ ಆದಾಗ ಅಲ್ಲಿ ಸಂಘರ್ಷ ಆಗುತ್ತೆ ಸರ್. ಯಾಕಂದ್ರೆ ಅವ್ರಿಗೆ ಇನ್ನೂ ಎಲ್ಲೋ ಒಂದ್ ಕಡೆ ಹೋಪ್ಸ್ ಇರುತ್ತೆ, ಏನಂದ್ರೆ ನಾನು ಹೆಂಗೋ ತಪ್ಪಿಸ್ಕೊಂಡು ಹೋಗ್ಬಿಡ್ಬೋದು, ನಾನು ಸ್ವಲ್ಪ ದಿವಸ ಹೆಂಗಾದ್ರೂ ಲಾಠಿ ಚಾರ್ಜ್ ಮಾಡ್ತೀವಿ, ಆ ಥರದ್ದು ಏನಿದೆ. ಅದೇ ರೀತಿ ಈ ಕ್ರಿಮಿನಲ್ಸ್ ನ ಇಂಡಿವಿಜುವಲ್ ಅರೆಸ್ಟ್ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಸಂಘರ್ಷ ಆದಾಗ ಕೆಲವು ಸಂದರ್ಭದಲ್ಲಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ನಮ್ಮ ಅಧಿಕಾರಿಗಳು ಮಾಡ್ಬೇಕಾಗತ್ತೆ. ಅದನ್ನ ಸಮಯ, ಸಂದರ್ಭ, ಅಗತ್ಯತೆ ನೋಡ್ಕೊಂಡು ಮಾಡ್ಲಿಕ್ಕೆ ನಮಗೆ ಕಾನೂನಲ್ಲಿ ಕೂಡ ಅವಕಾಶ ಇದೆ. ಆ ಪ್ರಕಾರ ನಾವು ಮಾಡ್ತಾ ಇದೀವಿ. ಹಂಗಾಗಿ ಪ್ರಾಬಬ್ಲಿ ತಮ್ಗೆ ಅನಿಸ್ಬೋದು ಫೈರಿಂಗ್ ಆಗ್ಬಿಡ್ತು ಅಂತ. ಫೈರಿಂಗ್ ಆಗುವಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ತಮ್ಮ ಜೀವವನ್ನ ಪಣಕ್ಕಿಟ್ಟು ಆರೋಪಿಗಳನ್ನ ಹಿಡಿಯುವಂತ ಕೆಲಸ ಮಾಡ್ತಿರ್ತಾರೆ. ಹಂಗಾಗಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಏನಿದೆ ಅದನ್ನ ಕನಿಷ್ಠ ಬಲ ಪ್ರಯೋಗ ಅಂತಾರೆ ಕನ್ನಡದಲ್ಲಿ. ಕನಿಷ್ಠ ಬಲ ಪ್ರಯೋಗ ಮಾಡಿಬಿಟ್ಟು ಆರೋಪಿಗಳನ್ನ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಾನು ಹೇಳೋದು ಸರ್ ಇಲ್ಲ ನೋಡಿ, ಈಗ ವಿದ್ಯಾಗಿರಿಲಿ ಏನಾಗ್ತದೆ ಅನ್ನೋದು ಸರ್, ನಮ್ಮ ಕೇರಿಲಿ ಏನೇನು ನಡೆಯುತ್ತೆ ಎಲ್ಲ ನಮಗೆ ಗೊತ್ತಾಗುತ್ತೆ ಸರ್. ಮನೇಲಿ ಕುತ್ಕೊಂಡು ಈಗ ನಮ್ಮ ಕೇರಿಲಿ ನಾವು ಇರೋ ಅಂತ ಇದು ಬಿಡಿ, ನಾನು ಸಪ್ರೇಟ್ ಇದೆ ಕ್ವಾರ್ಟರ್ಸ್. ನಾವು ಮೊದಲು ಚಿತ್ರದುರ್ಗದಲ್ಲಿದ್ದಾಗ ನಮ್ಮ ಕೇರಿಲಿ 4ನೇ ಮನೆಯಲ್ಲಿ ಆಗುವಂಥ ವಿಷಯ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. 2 ಕೇರಿ ಬಿಟ್ಟು ಆ ಕಡೆ ಯಾವುದೋ ಒಂದು ಕೊಲೆ ಆಗಿದೆ ಅಂತಂದ್ರೆ ಕೊಲೆ ಆಗಿತ್ತಂತೆ ಅಂತ ಒಂದು ವಾರ ಆದ್ಮೇಲೆ ಗೊತ್ತಾಗೋದು. ಅಲ್ಲಿ ಯಾರೋ ಒಬ್ರು ಸೂಸೈಡ್ ಮಾಡ್ಕೊಂಡ್ರೆ ಒಂದು 15 ದಿವಸ ಆದ್ಮೇಲೆ ಗೊತ್ತಾಗೋದಿಲ್ಲ ಯಾರೋ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ನಾವು ಚಿಕ್ಕವರಿದ್ದಾಗ ರೋಡಲ್ಲಿ ಓಡಾಡೋದೇ ಬಿಟ್ಬಿಡ್ತಿದ್ವಿ. ಹಂಗೆ ಈಗ ಇಲ್ಲಿನ ವಾತಾವರಣ ಏನಿದೆ ಅನ್ನೋಂಥದ್ದು ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಜನಕ್ಕೂ ಗೊತ್ತಿಲ್ಲ. ಥ್ಯಾಂಕ್ಸ್ ಟು ಆಲ್ ಮೀಡಿಯಾ ಅಂಡ್ ಸೋಷಿಯಲ್ ಮೀಡಿಯಾ, ಅಟ್ಲೀಸ್ಟ್ ಇವಾಗ ಯಾವ್ದಾದ್ರು ಒಂದು ಅಫೆನ್ಸ್ ಆದಾಗ ಇಮಿಡಿಯೇಟ್ ಲಕ್ಷಾಂತರ ಜನಕ್ಕೆ ತಲುಪೋ ಒಂದು ವ್ಯವಸ್ಥೆ ಇದೆ. ಸೊ ಅದನ್ನೆಲ್ಲ ನೋಡ್ಬೇಕಲ್ಲ ಸರ್, ಇಲ್ಲಿ ಯಾವ ರೀತಿ ಗಟ್ಟಿಯಾಗಿ ಪೊಲೀಸರು ಇದ್ದಾರಾ, ಅಥವಾ ಇಲ್ಲಿ ಜನ ಈ ತರ ಆರೋಪಿಗಳು ಬಂದಂತ ಸಂದರ್ಭದಲ್ಲಿ ಅವ್ರು ಹಿಡಿಯುವಂಥದ್ದು, ರೆಸಿಸ್ಟ್ ಮಾಡುವಂಥದ್ದು, ಮಾಹಿತಿ ಕೊಡುವಂಥದ್ದು ಮಾಡ್ತಾರೆ ಅನ್ನೋಂಥದ್ದು ಎಲ್ಲ ಕಡೆ ಗೊತ್ತಿರಲ್ಲ ಸರ್. ಈಗ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು, ಸುಮಾರು 6 ಅಂತಾರಾಜ್ಯ ಗ್ಯಾಂಗ್ಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಕಳೆದ 5-6 ತಿಂಗಳಲ್ಲಿ ಬಂಧಿಸೋದ್ರಲ್ಲಿ, ಜೈಲಿಗಟ್ಟೋದ್ರಲ್ಲಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಈ ಭುವನೇಶ್ವರಿ ಜ್ಯುವೆಲರಿ ಶಾಪ್ಗೆ ಕನ್ನ ಹಾಕಿದ್ರು, ಅದು ಮಹಾರಾಷ್ಟ್ರ ಗ್ಯಾಂಗ್ ಇತ್ತು, ಅದು ಒಂದು ಟೀಮ್ ಟ್ಯಾಕಲ್ ಮಾಡಿದ್ರು. ಆಮೇಲೆ ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಂಗಳೂರು ಮೂಲದ ಒಬ್ಬ ವ್ಯಕ್ತಿ ಕಡೆಯಿಂದ ಸ್ವಲ್ಪ ಹಣ ದೋಚಿದ್ರು, ಅದು ಕೇರಳ ಗ್ಯಾಂಗ್. ಅದರಲ್ಲಿ ಸುಮಾರು 15 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ವಿದ್ಯಾಗಿರಿಯಲ್ಲಿ ಒಂದು ಮನೆಗೆ ತುಂಬಾ ಬ್ರೂಟಲ್ ಆಗಿ ಚಡ್ಡಿ ಗ್ಯಾಂಗ್ ಅಂತ ತಾವೆಲ್ಲ ವಿಡಿಯೋ ಎಲ್ಲ ತುಂಬಾ ಪ್ರಚಾರ ಮಾಡಿದ್ರಿ. ಮನೆಗೆ ಒಂದು ಸೈಜ್ಗಳು ತಗೊಂಡ್ಬಿಟ್ಟು ಮನೆ ಬಾಗಿಲಿಗೆ ಹೊಡೆದಾಕಿದ್ದು, ಅದರಲ್ಲಿ ಆಂಧ್ರ ಪ್ರದೇಶ್ ಮೂಲದ ಒಂದು ಗ್ಯಾಂಗ್ ಅನ್ನು ಹಿಡಿದಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ದೊಡ್ಡ ಮನೆ ಅಂತ ಗೋಕುಲ್ಗೂಡಲ್ಲಿ ಒಬ್ರದ್ದು ಮನೆ ಕಳ್ಳತನ ಆಗಿತ್ತು. ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಒಂದು ಮಹಾರಾಷ್ಟ್ರ ಮತ್ತು
ಮಧ್ಯಪ್ರದೇಶ್ ಕನೆಕ್ಷನ್ ಇದ್ದಿದ್ದು ಒಂದು ಗ್ಯಾಂಗ್ ಇತ್ತು, ಅದನ್ನೊಂದು ಪತ್ತೆ ಮಾಡಿದ್ವಿ. ಮತ್ತೆ ನಮ್ಮ ಈ ಜೈನ್ ಮಂದಿರ ಏನೋ ಗಬ್ಬೂರ್ ರೋಡಲ್ಲಿ ಇದೆ, ಅಲ್ಲಿಗೆ ಕನ್ನ ಹಾಕಿದ್ದೊಂದು ಗುಜರಾತ್ ಮೂಲದ ಗ್ಯಾಂಗ್ ಇತ್ತು, ಅದನ್ನ ನಾವು ಟ್ಯಾಕಲ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಅಶೋಕ್ ನಗರದಲ್ಲಿ ಒಂದು ಮನೆಗೆ ವೃದ್ಧ ದಂಪತಿಗಳಿಗೆ ಕಟ್ಟಾಕಿ ಮನೆಯಲ್ಲಿ ಹಣ ಜಾಸ್ತಿ ಹೋಗಿರ್ಲಿಲ್ಲ, ಥ್ಯಾಂಕ್ಫುಲಿ ಅವರೆಲ್ಲ ಟ್ರೆಷರಿ ಲಾಕರ್ಲಿ ಇಟ್ಟಿದ್ರು. ಬಟ್ ಆ ಕೃತ್ಯ ಮಾಡಿದಂಥದ್ರಲ್ಲಿ ಇಬ್ರು ಆರೋಪಿಗಳು ವೆಸ್ಟ್ ಬೆಂಗಾಲ್ ಮೂಲದವರು, ಅಂದ್ರೆ ಬಂಗಾಲಿ ಭಾಷೆ ಮಾತಾಡುವಂಥವ್ರು, ಬೆಂಗಳೂರಲ್ಲಿ ಬಂದಿದ್ದಂಥವ್ರು ಅಂತ ಅದು ಒಂದು ಗ್ಯಾಂಗ್ ಟ್ಯಾಕಲ್ ಮಾಡಿದ್ದೀವಿ. ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಒಂದು ಉತ್ತರ ಪ್ರದೇಶ ಮೂಲದ ಒಂದು ಗ್ಯಾಂಗ್, ಈ ಗ್ಯಾಂಗ್ ಪತ್ತೆ ಮಾಡಲಿಕ್ಕೆ ನಮ್ಮ ಸುಮಾರು 3 ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 3 ಪ್ರತ್ಯೇಕ ತಂಡಗಳು ಕಳೆದ 15 ದಿವಸದಿಂದ UP ಮತ್ತು ದೆಹಲಿಯಲ್ಲಿ ಬೀಡ್ಬಿಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ನಿನ್ನೆ ಶಿವಮೊಗ್ಗ ಹೊರಟಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಗೆ ಸಿಕ್ಕಿದ ಮೇಲೆ ಇದು ವರ್ಕೌಟ್ ಆಗಿತ್ತು. ಅಂದ್ರೆ ನಾನು ಹೇಳುವಂಥದ್ದು ಇದೊಂದು ನಿರಂತರ ಪ್ರಕ್ರಿಯೆ ಸರ್. ಅಫೆನ್ಸ್ ಏನಾಗ್ಬಿಟ್ಟಿದೆ, ಬಂಗಾರ ಮೊದಲಿಂದ 3,000 4,000 ಆಗಿ ಉಳಿದಿಲ್ಲ, ಬಂಗಾರ ಇವಾಗ 80,000 ಲಕ್ಷ ಆಗೋಗಿದೆ. ಮತ್ತೆ ಕಳ್ತನ ಆದಾಗ ಮೊದಲು ಮನೆಗಳಲ್ಲಾದ್ರೂ ಎಷ್ಟಾಗ್ತಿತ್ತು ನಾವು ನೋಡ್ತಿದ್ದು, 10,000 ಹೋಯ್ತಂತೆ, 15,000 ಹೋಯ್ತಂತೆ, 20,000, ಇವಾಗ 15 ಲಕ್ಷ ಹೋಯ್ತಂತೆ, 20 ಲಕ್ಷ ಹೋಯ್ತಂತೆ ಅಂತ ಹೇಳ್ತಾರೆ. ಹಾಗಾಗಿ ಜನಗಳು ಎಲ್ಲ ಒಂದ್ ಕಡೆ ಇನ್ನೂ ಹೆಚ್ಚು ಜಾಗರೂಕತೆಯನ್ನು ತೋರಿಸ್ಬೇಕಾಗಿದೆ. ನಮ್ಮ ಮನೆಗಳಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಮನೆಯಿಂದ ಹೋಗ್ಬೇಕು ಹೊರಗೆ ಅಂತಂದ್ರೆ ಇದ್ದ ಸ್ವಲ್ಪನೇ ಬಂಗಾರನ ಅಥವಾ ಬೆಳ್ಳಿನೋ ಏನಾದ್ರು ಇದ್ರೆ ಈ ಹಾಸಿಗೆ ಇದ್ರೆ ಅದರಲ್ಲಿ ತುದಿ ಕಿತ್ಬಿಟ್ಟು ಅದ್ರೊಳಗೆ ಹತ್ತಿ ಒಳಗೆ ತುರ್ಕಿ ಮತ್ತು ಹೋಗ್ತಾ ಇದ್ರು. ಆಮೇಲೆ ಈ ಹಳೆ ಬಟ್ಟೆ ಗಂಟಲ್ಲಿ ಒಂದು ಅದ್ರೊಳಗೆ ಕಟ್ಟಿಟ್ಬಿಡೋರು, ಅಥವಾ ಅಕ್ಕಿ ಮೂಟೆ ಇದ್ರೆ ಅದ್ರೊಳಗಡೆ ಅಂದ್ರೆ ಕಳ್ಳರು ಬಂದು ನಮ್ಮ ಮನೇಲಿ ಏನಾದ್ರು ವ್ಯಾಲ್ಯೂಬಲ್ಸ್ ಹುಡುಕ್ಬೇಕು ಅಂತಂದ್ರೆ ದಿನ ಎಲ್ಲ ಹುಡುಗಿ 1 ಪೈಸಾ ಸಿಗ್ತಿರ್ಲಿಲ್ಲ ಅವ್ರಿಗೆ. ಸೊ ಇವಾಗ ಮೊನ್ನೆ ಒಂದು ನಮ್ಮ ಬಸವರಾಜ ಹೊರಟ್ಟಿ ಸಾಹೇಬ್ರ ಮನೆ ಹಿಂದ್ಗಡೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕಳ್ತನ ಆಗಿರೋದು. ಕ್ಲೀನ್ ಆಗಿ ಅವ್ನಿಗೆ ಎಲ್ಲಿ ಇನ್ಫಾರ್ಮೇಶನ್ ಇತ್ತೋ ಇರ್ಲಿಲ್ವೋ ರ್ಯಾಂಡಮ್ ಆಗಿ ಬಂದು ನೀಟಾಗಿ ಹೋಗ್ಬಿಟ್ಟು BA ತೆಗೆದ್ರೆ ಅವ್ನು ದುಡ್ಡು ಸಿಕ್ತು, ದುಡ್ಡು ನೀಟಾಗಿ ತಗೊಂಡು ಹೋದ. ಸೊ ಈ ತರದ್ದು ಆಗ್ತಾ ಇದೆ. 2 ಕೋಟಿ 1.5 ಕೋಟಿ 2 ಕೋಟಿ ಅಷ್ಟು ಸ್ವತ್ತನ್ನ ಈಸಿಯಾಗಿ ಬಂದಂತ ಸಂದರ್ಭದಲ್ಲಿ ತಗೊಂಡೋಗ್ಲಿಕ್ಕೆ ಅವಕಾಶ ಇದ್ದಾಗ ಕಳ್ಳರಿಗೆ ಅಪರ್ಚುನಿಟಿ ಜಾಸ್ತಿ ಅನ್ನಂಗಾಗುತ್ತೆ. ಮತ್ತೆ ಹುಬ್ಳಿಲಿ ಮುಖ್ಯವಾಗಿ ರೈಲ್ವೆ ಕನೆಕ್ಟಿವಿಟಿ ಇರುವಂಥದ್ದು, ಹೈವೇ ಕನೆಕ್ಟಿವಿಟಿ ಇರುವಂಥದ್ದು, ಮತ್ತೆ ಇಲ್ಲಿ ಎಲ್ಲಾ ಭಾಷೆ ಮಾತಾಡುವಂತ ಒಂದು ಕಾಸ್ಮೋಪಾಲಿಟನ್ ಕಲ್ಚರ್ ಇದೆ. ಈಗ ನೀವು ಮಂಡ್ಯದಲ್ಲಿ ಹೋಗ್ಬಿಟ್ಟು ಯಾರೋ ಹಿಂದಿ ಅತಿಯಾಗಿ ಮಾತಾಡಿದ್ರಂದ್ರೆ ಇದು ಯಾರು ಹೊರಗಿನಿಂದ ಬಂದಾರಲ್ಲ ಅಂತ ಅನ್ಸ್ಬೋದು. ಅಥವಾ ನಮ್ಮ ಚಿತ್ರದುರ್ಗಕ್ಕೆ ಬಂದ್ಬಿಟ್ಟು ನೀವು ಯಾರೋ ಮರಾಠಿ ಭಾಷೆ ಮಾತಾಡಿದ್ರೆ ವಿಶೇಷ ಡಿಫ್ರೆಂಟ್ ಅನ್ಸುತ್ತೆ. ಈ ಹುಬ್ಳಿ ಎಷ್ಟು ಕಾಸ್ಮೋಪಾಲಿಟನ್ ಇದೆ ಅಂತಂದ್ರೆ ಇಲ್ಲಿ ಬಂದು ಯಾವ ಭಾಷೆಯಲ್ಲಿ ಮಾತಾಡಿದ್ರು ಇಲ್ಲೆಲ್ಲೋ ಯಾವ್ದೋ ಏರಿಯಾದಲ್ಲಿ ಇರ್ಬೋದು ಬಿಡು ಅಂತ ಅಂದ್ಕೊಂಡು ಜನರದ್ದು ವಾಚ್ ಅಂಡ್ ವಾರ್ಡ್ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಅನ್ನುವಂಥದ್ದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ದು ಕೂಡ ಇನ್ವೆಸ್ಟಿಗೇಷನ್ ಎಲ್ಲ CCTV ಮತ್ತೆ ಮೊಬೈಲ್ ಸೆಂಟ್ರಿಕ್ ಆಗೋಗ್ಬಿಟ್ಟಿದೆ. ಅಫೆನ್ಸ್ ಆಯ್ತು ಅಂತಂದ್ರೆ CCTV ಮತ್ತೆ ಮೊಬೈಲ್ ಇಲ್ಲದ ಕಾಲದಲ್ಲೂ ಪತ್ತೆ ಮಾಡೋ ಕೇಸು. ಇವಾಗ ಏನ್ ಪತ್ತೆ ಮಾಡ್ತಾರೆ ಇನ್ನೂ ಚೆನ್ನಾಗೇ ಮಾಡ್ತಿದ್ರೇನೋ. ಬಟ್ ಇವಾಗ ನಮ್ದು ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾವ್ದೊಂದು ಕೇಸ್ ಆಯ್ತಂದ್ರೆ CCTV ಫುಟೇಜ್ ಸಿಕ್ಕಿದ್ಯಾ, ಮೊಬೈಲ್ ಲೀಡ್ಸ್ ಏನಾದ್ರು ಇದೆಯಾ, ಎಲ್ಲಿ ಅವ್ರದ್ದು ಏನಾದ್ರು ಲೊಕೇಶನ್ ಸಿಗ್ತಾ ಇದೆಯಾ. ಸೊ ಈ ತರ ಆಗ್ತಾ ಇದೆ. ಟ್ರೆಡಿಷನಲ್ ಪೊಲೀಸಿಂಗ್ ಏನಿದೆ ಅದು ಕೂಡ ಕಡಿಮೆ ಆಗಿದೆ. ಸೊ ಇಟ್ ಇಸ್ ಎವಾಲ್ವಿಂಗ್ ಪ್ರೋಸೆಸ್. ಚೇಂಜ್ ಸರ್ ನೋಡಿ, ಒಂದು ನಿಮಿಷ ಹೇಳ್ತೀನಿ. ಇದು 1 ಸೆಕೆಂಡ್. ಬಿಜೆಪಿ ಅವರು ಮತ್ತು ಕಾಂಗ್ರೆಸ್ ಅವರು ಕೂಡ ನೀವು ಹೇಳಿ 1 ನಿಮಿಷ. ಪೊಲೀಸರ ಅಲ್ಲ ನೋಡಿ ಸರ್, ಈಗ ರೆಸಿಸ್ಟೆನ್ಸ್ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ರೆಸಿಸ್ಟೆನ್ಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈಗ ಆರೋಪಿ ಹಿಡಿಲಿಕ್ಕೆ ಹೋದಾಗ ನಮ್ಮ ಜೀವಕ್ಕೆ ತೊಂದರೆ ಆಗೋ ರೀತಿ ಸಂದರ್ಭ ಎದುರಾಗಿದೆಯಾ ಅನ್ನೋಂಥದ್ದು ಪಾಯಿಂಟ್ಸ್. ಸೊ ದಟ್ ಈಸ್ ವೇರ್ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ವಿಲ್ ಕಮ್ ಇನ್ ಟು ದಿ ಫೋರ್. ಅದು ಒಂದು ಡೆಫಿನೆಟ್ಲಿ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವೆಶ್ಚನ್. ಮತ್ತೆ ತಾವು ಕೇಳಿದ್ದು ಈಗ ಅಂಗನವಾಡಿ ಪ್ರಕರಣ ಏನಿದೆ ನೋಡಿ, ಅದು ಡೇ 1 ಆದಾಗಿಂದ ನಮ್ಮ ಪ್ರಯತ್ನ ಎಲ್ಲ ಆರೋಪಿಗಳನ್ನ ಹಿಡಿಲಿಕ್ಕೆ ಅಂತಾನೆ ನಡೀತಾ ಇದೆ. ಅದರಲ್ಲಿ ಸುಮಾರು 32 ಜನ ಆರೋಪಿಗಳನ್ನ ನಾವು ವಶಕ್ಕೆ ತಗೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಂಡಿದ್ವಿ. ಆಮೇಲೆ 2 ಪ್ರಮುಖ ಆರೋಪಿಗಳಿದ್ದಾರೆ, ಇವತ್ತಿಗೂ ಸಿಕ್ಕಿಲ್ಲ. ನಮ್ಮ ಪ್ರಯತ್ನ ಸುಮಾರು ನಮ್ಮ ಒಂದು 4 ತಂಡಗಳು ರಾಜ್ಯದ ಮತ್ತು ಹೊರ ರಾಜ್ಯಗಳಲ್ಲೂ ಕೂಡ ಇದ್ದು ಇವತ್ತಿಗೂ ಆಪರೇಟ್ ಮಾಡ್ತಾ ಇದ್ದಾರೆ. ದೇ ಆರ್ ಮೇಕಿಂಗ್ ದೇರ್ ಬೆಸ್ಟ್ ಎಫರ್ಟ್ಸ್. ಒಂದು. ಎರಡನೇದು, ನಮ್ಮ DCP ಮತ್ತೆ ನಮ್ಮ ACPಗಳು ಒನ್ಸ್ ಇನ್ ಎವ್ರಿ 2-3 ಅವರ್ಸ್ ಏನಾಗ್ತಿದೆ ಅನ್ನೋಂಥದ್ದು ಪ್ರೋಗ್ರೆಸ್ ತಗೋತಾ ಇದ್ದಾರೆ. ಮತ್ತೆ ನಾನು ಪ್ರತಿದಿನ ರಾತ್ರಿ ಸುಮಾರು 8, 9, 10 ಗಂಟೆಗೆ ನಮ್ಮ
ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಥವಾ ಕಸ್ಬಾಪೇಟ್ ಪೊಲೀಸ್ ಸ್ಟೇಷನ್ ಅಥವಾ ನಮ್ದು ಪೃಥ್ವಿ ಕ್ಯಾಂಪ್ ಆಫೀಸ್ ಏನಿದೆ ಅಲ್ಲಿ ಅಧಿಕಾರಿಗಳ ಕರೆದು ಪ್ರತಿದಿನದ ಒಂದು ಪ್ರಗತಿ ಏನಾಗ್ತಿದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀನಿ. ಇವಾಗ ನಾನು ಅವಾಗಲೇ ಹೇಳಿದಂಗೆ ಕೆಲವು ಪ್ರಕರಣಗಳಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಆರೋಪಿಗಳು ಸಿಗುವಂಥದ್ದು ಒಂದು. ಎರಡನೇದು, ಈಗ ನಾನು ಹಿಂದೆ ಕೂಡ ಕ್ಲಾರಿಫಿಕೇಶನ್ ಕೇಳಿದೆ, ಕ್ಲಾರಿಫಿಕೇಶನ್ ಹೇಳಿದ್ದೀನಿ. ಅದರಲ್ಲಿ ನಾನು ಕೂಡ ಗಮನಿಸಿದ್ದೀನಿ ಏನು ಮಾತಾಡಿದ್ದಾರೆ ಅನ್ನುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನ ಹಿಡಿಯೋದ್ರಲ್ಲಿ ಫೇಲ್ಯೂರ್ ಆಗಿದೆ ಅನ್ನುವಂಥ ಒಂದು ವಿಷಯ ಪ್ರಸ್ತಾಪ ಆಗಿದೆ. ಈ ಒಂದು ಪ್ರಕರಣದಲ್ಲಿ 32 ಜನ ಆರೋಪಿಗಳು ಹಿಡಿದಿರೋದು ಎಷ್ಟು ಸಕ್ಸಸ್ಸು, ಈ ಇಬ್ಬರು ಆರೋಪಿಗಳನ್ನ ಹಿಡಿದಿಲ್ಲ ಅನ್ನುವಂಥದ್ದು ಡೆಫಿನೆಟ್ಲಿ ಮೇಜರ್ ಕನ್ಸರ್ನ್. ಸೊ ಹಂಗಾಗಿ ಆ ಆರೋಪಿಗಳು ಹಿಡಿಯೋದಷ್ಟೇ ನಮ್ಮ ಆದ್ಯತೆ. ಪ್ರತಿಯೊಂದು ವಿಷಯ ಅದು ಪೊಲಿಟಿಸೈಸ್ ಆದರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಬಟ್ ಆರೋಪಿಗಳನ್ನ ಹಿಡಿಲಿಕ್ಕೆ ಈ ಒಂದು ಪ್ರಕರಣದಲ್ಲಿ ಹಿಡಿಬೇಡಿ ಅಂತ ನಮಗೆ ಖಂಡಿತ ಯಾರೂ ಒತ್ತಡ ಹಾಕಿಲ್ಲ. ಈ ಪ್ರಕರಣದ ಕುರಿತಾಗಿ ನನಗೆ ಯಾರ್ಯಾರು ಮಾತಾಡಿದರೋ ಎಲ್ಲರನ್ನೂ ಇದೊಂದು ಗಂಭೀರ ಪ್ರಕರಣ, ಬಾಣಂತಿಯರು, ಬಸವಿ ಹೆಂಗಸರು ಮತ್ತೆ ಮಕ್ಕಳ ಹೊಟ್ಟೆ ಹೊಡೆಯುವಂಥದ್ದು, ಅವರ ಒಂದು ತುತ್ತಿನ ಚೀಲಕ್ಕೆ ಕನ್ನ ಹಾಕಿರುವಂಥದ್ದು, ಇದರಲ್ಲಿ ಪ್ರಾಮಾಣಿಕ ಮತ್ತು ನಿರ್ದಾಕ್ಷಿಣ್ಯ ಕ್ರಮ ಆಗ್ಬೇಕು ಅಂತಾನೆ ಎಲ್ಲರೂ ಹೇಳಿರುವಂಥದ್ದು. ಅಲ್ಲ ನೋಡಿ, ಈಗ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅವರ ಕಂಪ್ಲೇಂಟ್ ಮೇಲೆ ಆಸ್ ಎ ಯೂನಿಟ್ ಆಫೀಸರ್ ನಾನು ಕೂಡ ನಮ್ಮ ಯೂನಿಟ್ಗಳಲ್ಲಿ ಸಾಕಷ್ಟು ಪ್ರಕರಣಗಳ ಹಿಂದೆ ಕೂಡ ಆಗಿದ್ದಾರೆ. ಇಟ್ ಈಸ್ ನಾಟ್ ದ ಫಸ್ಟ್ ಕೇಸ್. ದೇ ಹ್ಯಾವ್ ಅಪ್ರೋಚ್ ದಿ ಹೈಕೋರ್ಟ್. ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದಾಗ ಹೈಕೋರ್ಟ್ ಹ್ಯಾಸ್ ಮೇಡ್ ಸಮ್ ಅಬ್ಸರ್ವೇಷನ್ ಅಂಡ್ ಗಿವನ್ ಸಮ್ ಆರ್ಡರ್ಸ್. ಸೊ ಟು ದಟ್ ಎಫೆಕ್ಟ್ ಅದನ್ನು ಯಾವ ರೀತಿ ಅಪೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಇಟ್ಸ್ ಅ ಲರ್ನಿಂಗ್. ಇದರಲ್ಲಿ ಇಲ್ಲಿವರೆಗೂ ಯಾವ ಒಂದು ಕೇಸಲ್ಲಿ ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಕೊಟ್ಟಿದೆ. ಹೈಕೋರ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಹ್ಯಾಸ್ ಮೇಡ್ ಸಚ್ ಅಬ್ಸರ್ವೇಷನ್. ಅದು ಡೆಫಿನೆಟ್ಲಿ ನಮಗೆ ನೆಕ್ಸ್ಟ್ ಆ ಥರ ಪ್ರಕರಣಗಳು ಮಾಡಬೇಕಾದ್ರೆ ನಮಗೆ ಇಟ್ ವಿಲ್ ಬಿ ಎ ಲೆಸನ್ ಟು ನೋ ಅಬೌಟ್. ಇನ್ನು ಉಳಿದ ಪ್ರಕರಣಗಳಲ್ಲಿ ನಮ್ಮ ತನಿಖೆ ಮುಂದುವರೆದಿದೆ. ಇನ್ನು 2 ಪ್ರಕರಣಗಳಿದೆ. 2 ಪ್ರಕರಣಗಳನ್ನ ಒಂದು ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ನೀಡಿತ್ತು, ಅದನ್ನ ಅಪೀಲ್ ಮಾಡ್ಲಿಕ್ಕೆ ನಾವು SPP ಅವ್ರಿಗೆ ಅಪ್ರೋಚ್ ಮಾಡಿದೀವಿ. ಅದು ಏನು ಡ್ಯೂ ಪ್ರೊಸೀಜರ್ ಮಾಡಬೇಕು ಅನ್ನೋಂಥದ್ದು ನಮಗೆ ಕೊಟ್ಟಿದ್ದಾರೆ. ಆ ಪ್ರಕಾರ ಕನ್ಸರ್ನ್ ಕಂಪ್ಲೇನೆಂಟ್ ಅವರು ನಾವು ಇಬ್ರು ಸೇರಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಹೆಂಗೆ ಅಂತ ನಾನು ಇವಾಗ ಹೇಳುದು, ಒತ್ತಡ ಅಂತೂ ನಾನು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಈ ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಎಲ್ಲರ ಒತ್ತಡ ಆರೋಪಿಗಳನ್ನ ಹಿಡಿಲಿಕ್ಕಿದೆಯೇ ಹೊರತು ಆರೋಪಿಗಳನ್ನ ರಕ್ಷಣೆ ಮಾಡ್ಲಿಕ್ಕಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ, ಔಟ್ ಆಫ್ ಕಂಟ್ರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು LOC ಲುಕೌಟ್ ನೋಟಿಸ್ ಕೊಟ್ಟಾಗ ಏನಾಗುತ್ತೆ, ಅದು ಎಲ್ಲ ಏರ್ಪೋರ್ಟ್ಗಳಲ್ಲಿ ಹೋಗುತ್ತೆ. ಸೊ ಇವರು ಔಟ್ ಆಫ್ ಕಂಟ್ರಿ ಹೋಗ್ಲಿಕ್ಕೆ ಅಥವಾ ಏರ್ಪೋರ್ಟ್ ಟ್ರಾವೆಲ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದು ಇಮಿಡಿಯೇಟ್ ಸೈಟ್ ಆಗುತ್ತೆ. ಹಂಗಾಗಿ ಅವರು ಏರ್ ಟ್ರಾವೆಲ್ ಮಾಡಿಲ್ಲ ಈ ಒಂದು ಪ್ರಕರಣದಲ್ಲಿ. ಅಷ್ಟು ಮಾತ್ರ ನಮಗೆ ಕ್ಲಾರಿಟಿ ಇದೆ. ಅವ್ರು ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದೆ, ಒಂದು 2-3 ಜಾಗದಲ್ಲಿ ಹತ್ತತ್ರ ಇಂಥ ಕಡೆ ಹೋಗಿದ್ದಾರೆ ಅಂತ ಗೊತ್ತಾದ ಮೇಲೆ ನಮಗೆ ಸಿಕ್ಕಿಲ್ಲ. ಹೋಗಿದ್ರು ಒಂದು 2-3 ಪಾಯಿಂಟ್ ಅಲ್ಲಿ ಇಂಥ ಕಡೆ ಹಾಲ್ಟ್ ಆಗಿದ್ದಾರೆ ಅಂತಂದು ಗೊತ್ತಾಗಿ ಅಲ್ಲಿವರೆಗೂ ಹೋಗಿದ್ವಿ, ಸಮಯ ಸಿಕ್ಕಿಲ್ಲ. ಬಟ್ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅಂತ ನಾನು ಸಾರ್ವಜನಿಕ ವಲಯದಲ್ಲಿ ಪೊಲಿಟಿಷಿಯನ್ಸ್ ಸಂಬಂಧದಲ್ಲಿ ಮಾತನಾಡೋದು ಆಪ್ತರ ಕಡೆ ಯಾರು ಬೇಡ ಮಕ್ಕಳ ಸಚಿವರಿದ್ದಾರೆ ಆಪ್ತರ ಕಮಿಷನರ್ ಮೇಲೆ ಆರಂಭದ 2 ದಿನ ಒತ್ತಡ ಹಾಕಿ ಎಸ್ಕೇಪ್ ಮಾಡಲಿಕ್ಕೆ ಅವಕಾಶ ಮಾಡಿ ಇಲ್ಲ. ನೋಡಿ, ನಾನು ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಒಂದು ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ನನಗಂತೂ ಯಾರು ಒತ್ತಡ ಹಾಕಿಲ್ಲ. ಒಂದು. ಎರಡನೇದು, ಇಂಥ ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣಗಳಲ್ಲಿ ಯಾರು ಒತ್ತಡ ಹಾಕಿದ್ರು ಅದನ್ನು ಕೇಳಬೇಕು ಅನ್ನುವಂಥ ಒಂದು ಕಂಪಲ್ಷನ್ ನಮಗಿಲ್ಲ. ಅದನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಂಥ ಪ್ರಕರಣಗಳಲ್ಲಿ ನಾವು ಆರೋಪಿಗಳಿಗೆ ರಕ್ಷಣೆ ಮಾಡುವಂಥ ಯಾರ ಮಾತನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಒಂದು. ಮತ್ತೆ ನಮಗೂ ವೈಯಕ್ತಿಕವಾಗಿ ನಾವು ಇಲಾಖೆಯಲ್ಲಿ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ಕೊಂಡು ಅನ್ನ ತಿಂತಾ ಇದ್ದೀವಿ. ಈ ಥರ ಪ್ರಕರಣಗಳಲ್ಲಿ ಯಾರಿಗೋ ಅನ್ರೀಸನಬಲ್ ಫೇವರ್ ಕೊಡುವಂಥ ಒಂದು ನೈತಿಕ ಅಧೋಗತಿಗೆ ನಮ್ಮ ಇಲಾಖೆ ಇನ್ನೂ ತಲುಪಿಲ್ಲ ಅಂತ ಕೂಡ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ಅದನ್ನೇ ನಾನು ಹೇಳ್ತಿರೋದು ಸರ್. ಈಗ
ನೀವೇ ಕುತ್ಕೊಂಡು ವಿಚಾರ ಮಾಡಿ. ಒಬ್ಬ ಆರೋಪಿನ ಮಾತಾಡ್ತಾ ಧಾರವಾಡದಲ್ಲಿ ಅರ್ಧ ಮುಗದೆ ಹೋಯ್ತು. ಧಾರವಾಡದಲ್ಲಿ ಅಲ್ಲಿ ಕವರ್ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿದು 18ನೇ ತಾರೀಕಿದೆ. ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಾನು ಕೂಡ ಫಾರ್ ದಿ ಫಸ್ಟ್ ಟೈಮ್ ಕಾಮಣ್ಣಂದು ಪ್ರತಿಷ್ಠಾಪನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನುವಂಥದ್ದು ನಾನು ನೋಡಿದ್ದು. ಕೆಲವು ಕಡೆ ಮೇದಾರವಣಿಯಲ್ಲೆಲ್ಲ ಹೋಗಿದೆ, 18 ಅಡಿ 20 ಅಡಿ 25 ಅಡಿ ಎತ್ತರದ್ದು ಕಾಮಣ್ಣ ಪ್ರತಿಷ್ಠಾಪನೆ ತಯಾರಿ ನಡೀತಾ ಇದೆ. ಅದರ ಹಿನ್ನೆಲೆಯಲ್ಲಿ ತಮಗೆ ಗೊತ್ತಿರಂಗೆ ಈಗಾಗಲೇ ನಾವು ಶಾಂತಿ ಸಭೆ ಮಾಡಿದ್ವಿ. ಜಿಲ್ಲಾ ಆಡಳಿತದ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದ್ವಿ. ಆಮೇಲೆ ಪೊಲೀಸ್ ಸ್ಟೇಷನ್ ಹಂತದಲ್ಲಿ ಕೂಡ ಶಾಂತಿ ಸಭೆಗಳನ್ನು ಮಾಡಿದ್ದಾರೆ. ಮತ್ತೆ ಗೌರಿ ಗಣೇಶ ಮತ್ತೆ ರಂಜಾನ್ ಈದ್ ಮಿಲಾದ್ ಹಬ್ಬ ಯಾವ ರೀತಿ, ಗೌರಿ ಗಣೇಶ ಮತ್ತೆ ಈದ್ ಮಿಲಾದ್ ಹಬ್ಬ ಯಾವ ರೀತಿ ಶಾಂತಿಯುತವಾಗಿ ಮಾಡಿದ್ರು, ಅದೇ ರೀತಿ ಹೋಳಿ, ರಂಗಪಂಚಮಿ ಮತ್ತು ರಂಜಾನ್ ಹಬ್ಬದ ಒಂದು ಆಚರಣೆ ಕೂಡ ಅತ್ಯಂತ ಶಾಂತಿಯುತವಾಗಿ ಆಗಲಿದೆ ಅನ್ನುವಂಥ ವಿಶ್ವಾಸ ನಾನು ವ್ಯಕ್ತಪಡಿಸ್ತೇನೆ. ಇದರ ಜೊತೆಗೆ ನಮ್ಮ ಆಯುಕ್ತಾಲಯದ ಏನು ವ್ಯಾಪ್ತಿಯಲ್ಲಿದೆ, ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಅಧಿಕಾರಿ ಸಿಬ್ಬಂದಿಗಳನ್ನ ಸೇರಿಸಿದಂತೆ ಹೊರಗಡೆಯಿಂದ ಬಂದಿರುವಂತವರು, ಸ್ಟ್ರೈಕಿಂಗ್ ಫೋರ್ಸಸ್, ಹೋಮ್ ಗಾರ್ಡ್ಸ್ ಎಲ್ಲ ಸೇರಿ ಸುಮಾರು 2,500 ಅಧಿಕಾರಿ ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ನಾವು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಹೋಳಿ ಸೆಲೆಬ್ರೇಷನ್ಸ್ ಅಲ್ಲಿ ಈಗಾಗಲೇ 2-3 ಕಡೆ ಗ್ಯಾದರಿಂಗ್ 15,000, 20,000 ಗಟ್ಟಲೆ ಆಗಿದೆ. ಧಾರವಾಡದಲ್ಲಿ ಇವತ್ತು 20,000, 25,000 ರೂಪಾಯಿ ಹೆಚ್ಚು ಗ್ಯಾದರಿಂಗ್ ಆಗುತ್ತೆ ಅನ್ನೋ ಆಂಟಿಸಿಪೇಷನ್ ಇದೆ. ಹುಬ್ಬಳ್ಳಿಯಲ್ಲಿ 18ನೇ ತಾರೀಕು ನಡೆಯುವಂತ ಸಂದರ್ಭದಲ್ಲಿ ಸರಿಸುಮಾರು ಒಂದು 2-3 ಲಕ್ಷದಷ್ಟು ಜನ ಸಾರ್ವಜನಿಕ ಸ್ಥಳಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಹೋಳಿ ಹಬ್ಬದ ಆಚರಣೆ ಮಾಡ್ತಾರೆ ಅನ್ನೋಂಥದ್ದು ಮಾಹಿತಿ ಇದೆ. ಸೊ ಎಲ್ಲ ಶಾಂತಿಯುತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮತ್ತೆ ನಾವೆಲ್ಲರನ್ನೂ ರೀಚ್ ಔಟ್ ಮಾಡಿದ್ದೀವಿ, ಆಯೋಜಕರನ್ನು ರೀಚ್ ಔಟ್ ಮಾಡಿದ್ದೀವಿ, ಮತ್ತೆ ಯೂತ್ ಕಮ್ಯುನಿಟಿಗೆ ರೀಚ್ ಔಟ್ ಮಾಡಿದ್ದೀವಿ. ಸೊ ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಗೋ ಆನ್ ಪೀಸ್ಫುಲಿ. ತಮ್ಮೆಲ್ಲರ ಸಹಕಾರ ಮತ್ತೆ ತಮ್ಮೆಲ್ಲರ ಮುಖಾಂತರ ಸಾರ್ವಜನಿಕರ ಸಹಕಾರ ನಮ್ಮ ಪೊಲೀಸ್ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಶಾಂತಿಯುತ ಮತ್ತು ಸೌಹಾರ್ದತೆ ಹೋಳಿ ಮತ್ತು ರಂಜಾನ್ ಹಬ್ಬದ ಆಚರಣೆಗೆ ಎಲ್ಲರಿಗೂ ಸಹಕಾರ ಇರುತ್ತೆ ಅಂತ ಸಂದರ್ಭ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೇ ತಿಂಗಳು ಮಾರ್ಚ್ 1ನೇ ತಾರೀಕು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕಳ್ಳತನ ಪ್ರಕರಣ ನಡೆದಿತ್ತು. ಅದರಲ್ಲಿ ಪ್ರಾರಂಭದಲ್ಲಿ 2 ಲಕ್ಷ ಚಿಲ್ಲರೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋಲ್ಡ್ ಸಿಲ್ವರ್ ಹೋಗಿದೆ ಅಂತ ಕೊಟ್ಟಿದ್ರು. ನಂತರದಲ್ಲಿ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಮಾಲೋಚನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 20 ಲಕ್ಷದಷ್ಟು ಹಣ ಕಳ್ಳತನ ಆಗಿದೆ ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅದರ ಹಿನ್ನೆಲೆಯಲ್ಲಿ ನಾವು CCTV ಫುಟೇಜ್ ಮುಖ್ಯವಾಗಿ ಮತ್ತೆ ಕೆಲವೆಲ್ಲ ಟೋಲ್ ನಾಕದಲ್ಲೆಲ್ಲ ವೆರಿಫೈ ಮಾಡಿದಾಗ ಇಲ್ಲಿ ಈ ಕೃತ್ಯಕ್ಕೆ ಬಂದಂತಹ ಗಾಡಿ ವ್ಯಕ್ತಿಗಳದ್ದು ಇಮೇಜಸ್ ಸಿಕ್ತು. ಅದ್ರ ಬೇಸಿಸ್ ಮೇಲೆ ನಾವು ಅದನ್ನ ಡೆವಲಪ್ ಮಾಡಿದಂತ ಸಂದರ್ಭದಲ್ಲಿ 2023 ನವೆಂಬರ್ ಡಿಸೆಂಬರ್ ಅಲ್ಲಿ ಮತ್ತೆ 24 ಜನವರಿ ಫೆಬ್ರವರಿಲಿ ವಿದ್ಯಾಗಿರಿ, ಧಾರವಾಡ ಟೌನ್, ವಿದ್ಯಾನಗರ ಮತ್ತು ಕೇಶವಾಪುರ ಈ 4 ಪೊಲೀಸ್ ಠಾಣೆಗಳಲ್ಲಿ ನಡೆದಂತ ಪ್ರತ್ಯೇಕ ಪ್ರಕರಣಗಳಲ್ಲಿ ಬೇಕಾಗಿರೋ ಆರೋಪಿಗಳೇ ಒಂದು ಕೃತ್ಯ ಮಾಡಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂತು. ಅದಾದ್ಮೇಲೆ ಅವರ ಮೇಲಿನ ಮಾಹಿತಿಯನ್ನು ಡೆವಲಪ್ ಮಾಡಿದಾಗ ಇದು UP ಬೇಸ್ಡ್ ಒಂದು ಗ್ಯಾಂಗ್ ಅನ್ನುವಂಥ ಸ್ಪಷ್ಟವಾದ ಮಾಹಿತಿ ಬಂತು. ಹಂಗಾಗಿ ನಮ್ಮ 2 ಪ್ರತ್ಯೇಕ ತಂಡಗಳು ಉತ್ತರ ಪ್ರದೇಶ್ ಅಲ್ಲಿನ ಗಾಜಿಯಾಬಾದ್ ಮತ್ತೆ ಇನ್ನೊಂದು ಹೆಸರು ಬರ್ತಾ ಇಲ್ಲ ಬಾಯಿಗೆ. ಸೊ 2 ಊರುಗಳಲ್ಲಿ ಬಿಟ್ಟು ಎಲ್ಲ ಈ ಆರೋಪಿಗಳ ಮಾಹಿತಿಯನ್ನು ಪಡ್ಕೊಂಡು ನಂತರ ದೆಹಲಿಯಲ್ಲಿ ಅವ್ರದ್ದು ಸ್ವಲ್ಪ ಲಿಂಕ್ ಇದೆ ಅಂತ ಗೊತ್ತಾಗಿ ದೆಹಲಿಗೆ ಹೋಗ್ಬಿಟ್ಟು ಅಲ್ಲಿ ವರ್ಕ್ ಮಾಡುವಂತ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಮೂವ್ಮೆಂಟ್ ಇರುವಂತದ್ರ ಬಗ್ಗೆ ನಮಗೆ ಮಾಹಿತಿ ಬಂತು. ಸೊ ನಮ್ಮಲ್ಲಿ ಅಫೆನ್ಸ್ 1ನೇ ತಾರೀಕು ಆದ್ಮೇಲೆ ಅವರು ಮತ್ತೆ ವಾಪಸ್ ಹೋಗ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ಸು ಥ್ರೂ ಮಹಾರಾಷ್ಟ್ರ, ಗೋವಾ, ಉತ್ತರ ಕನ್ನಡ, ಶಿವಮೊಗ್ಗ ಭಾಗದಲ್ಲಿ ಮೂವ್ಮೆಂಟ್ ಮಾಡಿದ್ದಾರೆ ಅಂತ ಸ್ಪಷ್ಟವಾದ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಿನ್ನೆ ಶಿವಮೊಗ್ಗ SP ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಆ ವೆಹಿಕಲ್ ಅನ್ನ ಟ್ರ್ಯಾಕ್ ಮಾಡುವಂತ ಕೆಲಸ ಮಾಡಿದ್ವಿ. ಸೊ ಎಸ್ಟರ್ಡೇ ಲೇಟ್ ನೈಟು ಹುಬ್ಳಿ ಔಟ್ಸ್ಕರ್ಟ್ಸ್ ಕಡೆ ಬಂದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಾಯ್ತು. ಮೀನ್ ವೈಲ್ ಒಂದು ಬೈಕ್ ರಾಬರಿ ಆಗಿದೆ ನಿನ್ನೆ. ಆ ಬೈಕಲ್ಲಿ ಹೋಗ್ತಿದ್ದಂಥ ವ್ಯಕ್ತಿನ ಅಡ್ಡಗಟ್ಬಿಟ್ಟು ಅವನ ಹತ್ರ ಇದ್ದ ಮೊಬೈಲ್ ಅನ್ನ ಕಿತ್ಕೊಂಡು ಸ್ವಲ್ಪ ಹಣ ಕಿತ್ಕೊಂಡಿದ್ದಾರೆ. ಸೊ ಅದಾದ್ಮೇಲೆ ರಾತ್ರಿ ರೌಂಡ್ ಅಲ್ಲಿ ಇದ್ದಂಥವ್ರು ಮತ್ತೆ ಈ ಕೇಸನ್ನ ಫಾಲೋ ಅಪ್ ಮಾಡ್ತಿದ್ದಂಥ ಅಧಿಕಾರಿಗಳು, ಸಿಬ್ಬಂದಿಗಳು ಸುಮಾರು 30ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಭಾಗಗಳಲ್ಲಿ ಹುಡುಕಾಟ ನಡೆಸಿದಂಥ ಸಂದರ್ಭದಲ್ಲಿ ದೇವರಗುಡಿಯಾಳ ಏರಿಯಾದ ಒಂದು ತಗ್ಗು ಆ ಕಡೆ ಒಂದು ಆ ಪ್ಲಾಟ್ ಅಲ್ಲಿ ಮರ ಮತ್ತೆ ಗಿಡ ಪೊದೆಗಳಿದಾವೆ. ಅಲ್ಲಿ ಈ ಕಾರ್ ಮತ್ತೆ ಬೈಕ್ ನಿಲ್ಲಿಸಿರುವಂತದ್ರ ಬಗ್ಗೆ ನಿರ್ದಿಷ್ಟ ಮಾಹಿತಿ ಬಂದು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಕಾರಲ್ಲಿದ್ದವನು ಏಕಾಏಕಿ ಕಾರು ಹಾರಿಸ್ಕೊಂಡು ಹೋಗಿದ್ದಾನೆ. ನಮ್ಮ ಸಿಬ್ಬಂದಿ ಮೇಲೆ ಬರೋ ರೀತಿ ನಮ್ಮವರು ಬಚಾವಾಗಿದ್ದಾರೆ. ಅಲ್ಲಿಂದ ಮುಂದುವರೆದು ಹೋಗಿದ್ದಾನೆ. ಆಮೇಲೆ ಅಲ್ಲೇ ಇದ್ದಂತ 3 ಜನರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಸ್ವಲ್ಪ ಅವ್ರ ಹತ್ರ ಇದ್ದಿದ್ದ ಕಾರದ ಪುಡಿ ಮತ್ತೆ ಒಂದು ಖಡ್ಗದಂತ ಇದಿತ್ತು ವೆಪನ್, ಅದರಲ್ಲಿ ಹಲ್ಲೆ ಮಾಡ್ಲಿಕ್ಕೆ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ವಿತ್ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಇಬ್ಬರನ್ನ ನಮ್ಮ ವಶಕ್ಕೆ ತಗೊಂಡಿದ್ದಾರೆ. ಮತ್ತೆ ನಂತರ ಒಂದು ಸ್ವಲ್ಪ ದೂರದಲ್ಲಿ ಇನ್ನೊಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ.
ಅವ್ರನ್ನ ಇಬ್ಬರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಇನ್ನೊಬ್ಬನ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆ ಕಾರನ್ನ ಒನ್ ಆಫ್ ದಿ ಅಕ್ಯೂಸ್ಡ್ ಅವನಿಗೆ ಬಿಲಾಂಗ್ ಆಗಿರುವಂಥ ಕಾರ್ ಆಗಿರೋದ್ರಿಂದ ಈ ತರ ಸರ್ಕಮ್ಸ್ಟೆನ್ಸ್ ಅಲ್ಲಿ ನಾವು ಕಾರ್ನ ಎಲ್ಲಾದ್ರೂ ಅಬಾಂಡನ್ ಮಾಡೋಗ್ಬಿಡ್ತೀವಿ, ಅಥವಾ ನಮ್ಮ ಯಾರಾದ್ರೂ ಲೋಕಲಿ ಪರಿಚಯ ಇದ್ದರೆ ಅಂಥವ್ರಿಗೆ ಕೊಟ್ಟೋಗ್ಬಿಡ್ತೀವಿ. ಇಲ್ಲ ಅಂದ್ರೆ ಆ ಥರದ ಪಾಸಿಬಿಲಿಟಿ ಇಲ್ಲ ಅನ್ನೋಂಥದ್ದಾದ್ರೆ ನಾವು ಡೆಸ್ಟ್ರಾಯ್ ಮಾಡ್ತೀವಿ ಅನ್ನೋಂಥದ್ದು ಮಾಹಿತಿ ಹೇಳಿದ್ರು. ಮೀನ್ ವೇಲ್ ನಮಗೆ ಒಂದು ಮಾಹಿತಿ ಬಂದಿತ್ತು, ಅಲ್ಲಿ ರಾಯನಾಳ ಬ್ರಿಡ್ಜ್ ಹತ್ರದಲ್ಲಿ ಒಂದು ಕಾರಿಗೆ ಬೆಂಕಿ ಹಚ್ಚಿದೆ ಅಂತಂದು. ಅದನ್ನು ವೆರಿಫೈ ಮಾಡಿದಾಗ ಸೇಮ್ ಬೆಲೆನೋ ವೆಹಿಕಲ್ಲೇ ಅನ್ನುವಂಥದ್ದು ಕೂಡ ಗೊತ್ತಾಯ್ತು. ಅದು CNG ಬೇಸ್ಡ್ ವೆಹಿಕಲ್, ಹಂಗಾಗಿ ಅದನ್ನ ಇಮಿಡಿಯೇಟ್ ಆಗಿ ನಾವು ಫೈರ್ ಅವ್ರಿಗೆಲ್ಲ ತಿಳಿಸಿದ್ರೆ ಅಷ್ಟೊತ್ತಿಗೆಲ್ಲ ಹತ್ತೋದು ಹೋಗಿತ್ತದ. ಸೊ 3 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದೀವಿ. ಅದರಲ್ಲಿ 2 ಆರೋಪಿಗಳನ್ನ ವಿತ್ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಅರೆಸ್ಟ್ ಮಾಡಿದೀವಿ. ಅಕ್ಬರ್ ಅಂತ ಒಬ್ಬ, ಇನ್ನೊಬ್ಬ ಇರ್ಷಾದ್ ಅಂತ, ಇಬ್ರು ಉತ್ತರ ಪ್ರದೇಶ ಮೂಲದವರು. ಇದೊಂದು 15ರಿಂದ 20 ಜನ ಈ ತರ ಅಫೆಂಡರ್ಸ್ ಇರುವಂತ ಗ್ರೂಪ್. ಅದ್ರಲ್ಲಿ 4-5 ಜನ ಸೇರ್ಕೊಂಡು ಬೇರೆ ಬೇರೆ ಕಡೆ ಮೂವ್ಮೆಂಟ್ ಮಾಡುವಂಥದ್ದು. ಒಳ್ಳೆ ಕಾರಲ್ಲಿ ಬರ್ತಾರೆ, ದೊಡ್ಡ ದೊಡ್ಡ ಅಫೆನ್ಸಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ. ಇವ್ರು ಲಾರ್ಜ್ಲಿ ಮನೆ ಕಳ್ಳತನ ಮಾಡುವಂಥದ್ದು. ಆ ಮನೆ ಕಳ್ಳತನ ಮಾಡುವಂಥ ಪ್ರೋಸೆಸ್ ಅಲ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರಿಗೆ ಹೊಡೆಯೋದು, ಅಸಾಲ್ಟ್ ಮಾಡುವಂತ ಹಿನ್ನೆಲೆ ಕೂಡ ಇದೆ. ಇವ್ರ ಮೇಲೆ ಮನೆ ಕಳ್ಳತನ ಅಷ್ಟೇ ಅಲ್ಲ, ಕೊಲೆ ಪ್ರಯತ್ನ, ಆರ್ಮ್ಸ್ ಆಕ್ಟ್, ಮತ್ತೆ ಪೊಲೀಸರ ಮೇಲೆ ಹಲ್ಲೆ, ಸಾರ್ವಜನಿಕರ ಮೇಲೆ ಹಲ್ಲೆ ಪ್ರಕರಣಗಳು ಕೂಡ ಇದಾವೆ. ಈ ಇಬ್ರು ಪ್ರಮುಖ ಆರೋಪಿಗಳ ಮೇಲೆ ಸುಮಾರು 20ಕ್ಕೂ ಹೆಚ್ಚು ದಾಖಲಿತ ಪ್ರಕರಣಗಳಿದಾವೆ. ಮತ್ತೆ ಇವಾಗ ನಮ್ಮಲ್ಲೇ 5 ಪ್ರಕರಣ ಇದೆ, ಅದೆಲ್ಲೂ ಮೆನ್ಷನ್ ಆಗಿಲ್ಲ. ಅದೇ ರೀತಿ ಇವ್ರದ್ದು ಮೂವ್ಮೆಂಟ್ ಎಲ್ಲ ಇವಾಗ ಟ್ರ್ಯಾಕ್ ಮಾಡಿದಾಗ ಕಳೆದ ಒಂದು 3-4 ತಿಂಗಳಲ್ಲಿ 5 ತಿಂಗಳಲ್ಲಿ ಬೇರೆ ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದೆ ಅನ್ನೋದು ಕೂಡ ಪತ್ತೆ ಮಾಡಬೇಕಾಗಿದೆ. UP, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಆಂಧ್ರ, ತೆಲಂಗಾಣ ಇಷ್ಟು ಸ್ಟೇಟ್ಗಳಲ್ಲಿ ಇವ್ರ ಮೇಲೆ ಆಲ್ರೆಡಿ ಡಾಕ್ಯುಮೆಂಟ್ ಆಗಿರುವಂತ ಅಫೆನ್ಸಸ್ ಇದಾವೆ. ಸೊ ಇನ್ನೂ ಹೆಚ್ಚಿನ ಪ್ರಕರಣಗಳು ಇರುವಂತ ಸಾಧ್ಯತೆ ಇದೆ. ಹಂಗಾಗಿ ಇದು ಉತ್ತರ ಪ್ರದೇಶ ಮೂಲದ ಗ್ಯಾಂಗ್ ಅನ್ನ ನಮ್ಮ ಅಧಿಕಾರಿಗಳು, ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ಮಲ್ಲು ಹೂಗಾರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ ದೇವೇಂದ್ರ ಮತ್ತಿಬ್ರು ಸ್ಟಾಫ್ ಆನಂದ್ ಮತ್ತೆ ಮಾಂಗ್ ಅಂತ, ಅವರು 4 ಜನ ಬಹಳ ಶ್ರಮಪಟ್ಟು ಇದ್ದಿದ್ದಾರೆ. ಅದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಇಬ್ರು ಸಿಬ್ಬಂದಿಗಳು ಸಣ್ಣಪಟ್ಟ ಪೆಟ್ಟುಗಳು ಕೂಡ ಆಗಿದೆ. ಬಟ್ ಒಟ್ಟಾರೆಯಾಗಿ ಇತ್ತೀಚಿನ ಒಂದು 6-7 ತಿಂಗಳಲ್ಲಿ ನಾವು ಒಟ್ಟು 6 ಅಂತಾರಾಜ್ಯ ದರೋಡೆಕೋರರು ಅಥವಾ ಮನೆ ಕಳ್ಳತನ ಮಾಡುವಂಥವ್ರು, ಈ ತರ ಮೇಜರ್ ಅಫೆಂಡರ್ಸ್ ನ ಹಿಡಿಯೋದ್ರಲ್ಲಿ ಹುಬ್ಳಿ ಧಾರವಾಡ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.